ಎಲ್ಲರಿಗೂ ಶುಭ ಸಂಜೆ. ಬಂಧುಗಳೇ, ಕಲ್ಲು ಮುಳ್ಳುಗಳಿಂದ ಆವೃತಗೊಂಡಿದ್ದಂತಹ ಈ ಪ್ರದೇಶದಲ್ಲಿ ಸುಜ್ಞಾನದ ದೀವಿಗೆಯೊಂದು ಕಂಗೊಳಿಸುತ್ತಿದೆ. ಇದಕ್ಕೆ ಮುಖ್ಯ ಕಾರಣ ಅಜಕಾರು ಪದ್ಮಗೋಪಾಲ್ ಎಜುಕೇಶನ್ ಟ್ರಸ್ಟಿನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸುಧಾಕರ ಶೆಟ್ಟಿಯವರು. ಗುಣಮಟ್ಟದ ಶಿಕ್ಷಣದ ಜೊತೆಗೆ ಮೌಲ್ಯಯುತ ಶಿಕ್ಷಣವನ್ನ ನೀಡಿ ವಿದ್ಯಾರ್ಥಿಗಳ ಬದುಕನ್ನು ರೂಪಿಸುವ ಸದಾಶಯ ಡಾಕ್ಟರ್ ಸುಧಾಕರ ಶೆಟ್ಟಿ ಅವರದು. ಈ ನಿಟ್ಟಿನಲ್ಲಿ ಶ್ರೀ ಮಹಾಗಣಪತಿ ದೇವಸ್ಥಾನ ಗಣಿತ ನಗರದ ವತಿಯಿಂದ ಮೌಲ್ಯ ಸುಧಾ ಎನ್ನುವಂತಹ ಅರ್ಥಪೂರ್ಣ ಕಾರ್ಯಕ್ರಮವು ಪ್ರಾರಂಭಗೊಂಡಿತು. ಈ ತಿಂಗಳ ಸರಣಿ ಕಾರ್ಯಕ್ರಮದಲ್ಲಿ ಈಗಾಗಲೇ ಹಲವಾರು ಮೌಲ್ಯಾಧಾರಿತ ಉಪನ್ಯಾಸಗಳನ್ನು ಒಳಗೊಂಡಂತಹ 28 ಮಾಲಿಕೆಗಳು ಯಶಸ್ವಿಯಾಗಿ ನಡೆದಿದ್ದು, ಇಂದು ಮಾಲಿಕೆ 29ರಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಆತ್ಮೀಯರೇ, ವಿದ್ಯಾರ್ಥಿಗಳನ್ನು ತನ್ನ ಸ್ವಂತ ಮಕ್ಕಳಂತೆ ಕಾಣುವಂತಹ ಡಾಕ್ಟರ್ ಸುಧಾಕರ ಶೆಟ್ಟಿಯವರು ಇಂದು ಮಾಲಿಕೆ 29ರಲ್ಲಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ಹಿಂದೆಯೂ ಕೂಡ ಮೌಲ್ಯ ಸುಧಾದಲ್ಲಿ ಜ್ಞಾನ, ಸಂಶೋಧನೆ, ಮೌಲ್ಯಗಳು ಮತ್ತು ಬದುಕಿಗೆ ಉಸಿರನ್ನು ಇತ್ತವರು, ವ್ಯಾಖ್ಯಾನಕ್ಕೆ ನಿಲುಕದ ಹೆತ್ತವರು ಎನ್ನುವ ವಿಷಯದ ಕುರಿತಾಗಿ ತಮ್ಮ ಚಿಂತನೆಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಇಂದು ಬಲ್ಲಿದರ ಅನುಭವಗಳು ಅಮೃತ ಸಿಂಧು, ಧನ್ಯರಾಗೋಣ ಆ ಸಿಂಧುವಿನಲ್ಲಿ ಮಿಂದು ಎನ್ನುವ ವಿಷಯದ ಕುರಿತಾಗಿ ತಮ್ಮ ವಿಚಾರಧಾರೆಯನ್ನ ಈ ಮೌಲ್ಯಸುಧ 29ರ ಮಾಲಿಕೆಯಲ್ಲಿ ನಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಇಂದಿನ ಕಾರ್ಯಕ್ರಮದ ಉಪನ್ಯಾಸವನ್ನ ನೀಡಲಿರುವಂತಹ ವಿದ್ಯಾರ್ಥಿಗಳ ಪ್ರೇರಕ ಶಕ್ತಿ, ಶಿಕ್ಷಕರಿಗೆ ಓರ್ವ ಮಾರ್ಗದರ್ಶಿ, ದಿವಂಗತ ಗೋಪ ಶೆಟ್ಟಿ ಹಾಗೂ ದಿವಂಗತ ಪದ್ಮ ಶೆಟ್ಟಿಯವರ ಹೆಮ್ಮೆಯ ಸುಪುತ್ರ, ಜ್ಞಾನಸುಧ ಪರಿವಾರದ ಯಜಮಾನರಾಗಿರುವಂತಹ ಡಾಕ್ಟರ್ ಸುಧಾಕರ ಶೆಟ್ಟಿಯವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸಂಸ್ಕೃತಿ, ಸಂಸ್ಕಾರ, ಸದ್ವಿಚಾರ ಎಂಬ ಆಶಯದಡಿಯಲ್ಲಿ ಮೌಲ್ಯ ಸುಧವು ಮುಂದುವರಿಯುತ್ತಿರುವಾಗ ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸುಧಾಕರ ಶೆಟ್ಟಿಯವರು ಬಲ್ಲಿದರ ಅನುಭವಗಳು ಅಮೃತ ಸಿಂಧು, ಧನ್ಯರಾಗೋಣ ಆ ಸಿಂಧುವಿನಲ್ಲಿ ಮಿಂದು ಎನ್ನುವ ವಿಷಯದ ಕುರಿತಾಗಿ ಮಾತನಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆಗಾಗಿ ಕಾರ್ಕಳ ಜ್ಞಾನಸುಧ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾಗಿರುವಂತಹ ಶ್ರೀಯುತ ಸಂತೋಷ್ ನೆಲ್ಲಿಕಾರು ಅವರನ್ನ ವಿನಂತಿಸ್ತಾ ಇದ್ದೇನೆ. ಪ್ರಣತೆಯಿದೆ, ಬತ್ತಿಯಿದೆ, ಜ್ಯೋತಿ ಬೆಳಗುವೊಡೆ. ಪ್ರಣತೆಯಿದೆ, ಬತ್ತಿಯಿದೆ, ಜ್ಯೋತಿ ಬೆಳಗುವೊಡೆ. ಪ್ರಣತೆಯಿದೆ, ಬತ್ತಿಯಿದೆ, ಜ್ಯೋತಿ ಬೆಳಗುವೊಡೆ. ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಹದೋ, ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಹದೋ. ಪ್ರಣತೆಯಿದೆ, ಬತ್ತಿಯಿದೆ, ಜ್ಯೋತಿ ಬೆಳಗುವೊಡೆ. ಪ್ರಣತೆಯಿದೆ, ಬತ್ತಿಯಿದೆ, ಜ್ಯೋತಿ ಬೆಳಗುವೊಡೆ. ಗುರುವಿದೆ, ಲಿಂಗವಿದೆ, ಗುರುವಿದೆ, ಲಿಂಗವಿದೆ, ಶಿಷ್ಯನ ಸುಜ್ಞಾನೋದಯವಾಗದ ನಕ್ಕರ. ಗುರುವಿದೆ, ಲಿಂಗವಿದೆ, ಗುರುವಿದೆ, ಲಿಂಗವಿದೆ, ಶಿಷ್ಯನ ಸುಜ್ಞಾನೋದಯವಾಗದ ನಕ್ಕರ. ಭಕ್ತಿಯಲ್ಲಿಹದೋ, ಭಕ್ತಿಯಲ್ಲಿಹದೋ. ಸೋಹಂ
ಎಂಬುದ ಕೇಳಿ ದಾಸೋಹವ ಮಾಡದಿದ್ದೋಡೆ. ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದೋಡೆ. ಅತಿಗಳೆವ ಗುಹೇಶ್ವರ, ಅತಿಗಳೆವ ಗುಹೇಶ್ವರ, ಅತಿಗಳೆವ ಗುಹೇಶ್ವರ, ಅತಿಗಳೆವ ಗುಹೇಶ್ವರ. ಪ್ರಣತೆಯಿದೆ ಭಕ್ತಿಯಿದೆ ಜ್ಯೋತಿ ಬೆಳಗುವೊಡೆ. ಪ್ರಣತೆಯಿದೆ ಭಕ್ತಿಯಿದೆ ಜ್ಯೋತಿ ಬೆಳಗಲಿದೆ. ಜ್ಯೋತಿ ಬೆಳಗುತ್ತಿದೆ, ಜ್ಯೋತಿ ಬೆಳಗಲಿದೆ. ಧನ್ಯವಾದ. ನಮ್ಮ ಮಾರ್ಗದರ್ಶಕರಾಗಿರುವಂತಹ ಡಾಕ್ಟರ್ ಸುಧಾಕರ ಶೆಟ್ಟಿ ಅವರು NITK ಸುರತ್ಕಲ್ನಲ್ಲಿ ಡಾಕ್ಟರೇಟ್ ಪದವಿಯನ್ನ ಪಡೆದು ಹಲವಾರು ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಅದೇ ರೀತಿ ಅದೆಷ್ಟೋ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನ ನೀಡಿರುತ್ತಾರೆ. 2010ರಲ್ಲಿ ಅಮೆರಿಕದ ಮಿನೆಸೋಟಾ ಯೂನಿವರ್ಸಿಟಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಕಾರ್ಯಾಗಾರಕ್ಕೆ ಭಾರತ ಸರ್ಕಾರದಿಂದ ವಿಶೇಷ ಆಹ್ವಾನಿತರಾಗಿ ಉಪನ್ಯಾಸವನ್ನ ನೀಡಿದಂತಹ ನಮ್ಮ ಗುರುಗಳ ಮಾತುಗಳನ್ನು ಕೇಳುವುದು ನಮ್ಮ ಸೌಭಾಗ್ಯ ಎನ್ನುವ ಮಾತಿನೊಂದಿಗೆ ಇಂದಿನ ಕಾರ್ಯಕ್ರಮದ ಉಪನ್ಯಾಸವನ್ನ ನೀಡಲಿರುವಂತಹ ಅಜಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂತಹ ಡಾಕ್ಟರ್ ಸುಧಾಕರ ಶೆಟ್ಟಿ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ಪುಷ್ಪವನ್ನ ನೀಡಿ ಸ್ವಾಗತಿಸುವಂತೆ ಅಜಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟಿನ ಟ್ರಸ್ಟಿ ಆಗಿರುವಂತಹ ಶ್ರೀಯುತ ಅನಿಲ್ ಕುಮಾರ್ ಜೈನ್ ಸರ್ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಕಾರ್ಕಳ ಜ್ಞಾನಸುಧ ಶಿಕ್ಷಣ ಸಂಸ್ಥೆಗಳ ಸಿಇಒ ಹಾಗೂ ಕಾರ್ಕಳ ಜ್ಞಾನಸುಧ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಶ್ರೀಯುತ ದಿನೇಶ್ ಎಂ ಕೊಡವೂರು ಇವರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಅಜಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟಿನ ಟ್ರಸ್ಟಿ, ನಮ್ಮೆಲ್ಲರ ಚೈತನ್ಯದ ಚಿಲುಮೆ ಶ್ರೀಯುತ ಅನಿಲ್ ಕುಮಾರ್ ಜೈನ್ ಸರ್ ತಮಗೂ ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವಂತಹ ಅಜಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟಿನ PRO ಆಗಿರುವಂತಹ ಶ್ರೀಮತಿ ಜ್ಯೋತಿ ಪದ್ಮನಾಭ ಬಂಡಿ, ಕಾಲೇಜಿನ ಉಪ ಪ್ರಾಂಶುಪಾಲರಾಗಿರುವಂತಹ ಶ್ರೀ ಸಾಹಿತ್ಯ, ಅದೇ ರೀತಿ ಶ್ರೀಮತಿ ಉಷಾ ರಾವ್ ಯು, ಡೀನ್ ಅಕಾಡೆಮಿಕ್ಸ್ ಡಾಕ್ಟರ್ ಮಿಥುನ್ ಯು, ನಮ್ಮ ಕಾಲೇಜಿನ ಹಿತೈಷಿಗಳು ಉದ್ಯಮಿಗಳಾಗಿರುವಂತಹ ಶ್ರೀಯುತ ತ್ರಿವಿಕ್ರಮ ಕಿಣಿ, ಅದೇ ರೀತಿ ಶ್ರೀಯುತ ದೇವೇಂದ್ರ ನಾಯಕ್, ಹಾಗೆಯೇ ಪರಿವರ್ತನ ಬೆಂಗಳೂರಿನ ರವಿರಾಜ್ ಕಡಬ ಸರ್ ಅವರು ಕೂಡ ನಮ್ಮನ್ನ ಸೇರಿಕೊಂಡಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಂಡು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೆ ಒಂದೇ ಮಾತಿನಲ್ಲಿ ಸ್ವಾಗತಿಸಿಕೊಂಡು ವೇದಿಕೆಯ ಮುಂಭಾಗದಲ್ಲಿ ಇರುವಂತಹ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಅದೇ ರೀತಿ ಉಪನ್ಯಾಸಕೇತರ ಬಂಧುಗಳಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮೌಲ್ಯಸುಧಾ ಕಾರ್ಯಕ್ರಮವು ನ್ಯೂಸ್ ಕಾರ್ಕಳದ ಮುಖೇನ ನಾಡಿನಾದ್ಯಂತ ಪ್ರಸಾರವಾಗ್ತಾ ಇದೆ. ಜ್ಞಾನಸುಧಾ ಅಭಿಮಾನಿಗಳು ಹಾಗೂ ಎಲ್ಲ ವಿದ್ಯಾಭಿಮಾನಿಗಳು ಈ ನೇರ ಪ್ರಸಾರದಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಆತ್ಮೀಯರೇ, ಹಿಂದಿನ ಮೌಲ್ಯಸುಧದಲ್ಲಿ ಆಡಿದಂತಹ ಡಾಕ್ಟರ್ ಸುಧಾಕರ ಶೆಟ್ಟಿಯವರ ಮಾತುಗಳು ಇಂದಿಗೂ ಕೂಡ ಜನಮಾನಸದಲ್ಲಿ ಅಚ್ಚೊತ್ತಾಗಿ ಉಳಿದಿದೆ. ಇಂದು ಮೌಲ್ಯಸುಧಾ ಮಾಲಿಕೆ 29ರಲ್ಲಿ ಬಲ್ಲಿದರ ಅನುಭವಗಳು ಅಮೃತ ಸಿಂಧು, ಧನ್ಯರಾಗೋಣ ಆ ಸಿಂಧುವಿನಲ್ಲಿ ಮಿಂದು ಎನ್ನುವ ವಿಷಯದ ಕುರಿತಾಗಿ ತಮ್ಮ ಅನುಭವದ ಧಾರೆಯನ್ನ ನಮ್ಮೆದುರು ಎರೆಯಲಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ 36 ವಸಂತಗಳನ್ನು ಕಂಡಿರುವಂತಹ ಡಾಕ್ಟರ್ ಸುಧಾಕರ ಶೆಟ್ಟಿಯವರ ಮಾತುಗಳಿಗೆ ನಾವೆಲ್ಲರೂ ಕಿವಿಯಾಗೋಣ. ಗಣಿತ ನಗರದ ಗಣಪತಿ ದೇವರನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಂಡು, ನಾಗದೇವರನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಂಡು, ವಸುದೇವ ಸುತಂ ದೇವಂ
ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಇಂದಿನ ಈ ಮೌಲ್ಯಸುಧಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರುವಂಥ ಅಜಕಾರ್ ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ನ ಟ್ರಸ್ಟಿಯಾಗಿರುವಂಥ ಅನಿಲ್ ಕುಮಾರ್ ಸರ್ ಅವರೇ, ಕಾಲೇಜಿನ CEO ಮತ್ತು ಪ್ರಾಂಶುಪಾಲರಾಗಿರುವಂಥ ದಿನೇಶ್ ಎಂ ಕೊಡವರವರೇ, ವೈಸ್ ಪ್ರಿನ್ಸಿಪಲ್ ಸಾಹಿತ್ಯರವರೇ, ವಾಣಿಯವರೇ, PRO ಜ್ಯೋತಿ ಪದ್ಮನಾಭರವರೇ, ನನ್ನ ಆತ್ಮೀಯರಾಗಿರುವಂಥ ತ್ರಿವಿಕ್ರಮ ಕಿಣಿ ಮತ್ತು ದೇವೇಂದ್ರ ನಾಯ್ಕರವರೇ, ನನ್ನ ಜ್ಞಾನಸುಧದ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ನಮ್ಮ ಹಿರಿಯ ಅಧ್ಯಾಪಕ ಮಿತ್ರರಾದಂಥ ಜಗದೀಶ್ ಹೆಗ್ಡೆ ಅವರೇ, ಎಲ್ಲ ಅಧ್ಯಾಪಕ ಬಂಧುಗಳೇ, ನನ್ನೆಲ್ಲ ಜ್ಞಾನಸುಧಾದ ಮುದ್ದು ವಿದ್ಯಾರ್ಥಿಗಳೇ, ಸಿದ್ದೇಶ್ವರ ಸ್ವಾಮಿಗಳು ಒಂದು ಕಡೆ ಹೇಳ್ತಾರೆ, ಅವರ ಕಾಲಘಟ್ಟದ ಕೊನೆಯಲ್ಲಿ ಈ ಜಗತ್ತಿನಲ್ಲಿ ಹೇಳುವುದೆಲ್ಲ ಹೇಳಿ ಆಗಿದೆ, ಇನ್ನು ಹೇಳಲಿಕ್ಕೇನು ಬಾಕಿ ಇಲ್ಲ, ಒಳ್ಳೆಯದೆಲ್ಲ ಹೇಳಿ ಆಗಿದೆ, ಅನುಷ್ಠಾನ ಮಾಡಲಿಕ್ಕೆ ಮಾತ್ರ ಬಾಕಿ ಇರುವುದು ಅಂತ. ಅದು ಬಹುಶಃ ಸಾರ್ವಕಾಲಿಕ ಸತ್ಯ ಅಂತ ನನಗೆ ಅನ್ನಿಸ್ತದೆ. ಇಷ್ಟವರೆಗೆ ಬಂದಂಥ ಒಂದಷ್ಟು ಮೌಲ್ಯಗಳನ್ನು ನೋಡಿದರೆ ನಾವೆಲ್ಲ ಸಿಂಧುವಿನ ಬಿಂದುವಿನಲ್ಲಿರುವವರು, ನಾವೇನು ಮಾತಾಡಲಿಕ್ಕಿದೆ. ಆದರೂ ಅಪ್ಪ ಅಮ್ಮನ ಕರ್ತವ್ಯ ಅಂತ ಒಂದಿರುತ್ತೆ, ಮಕ್ಕಳನ್ನು ಒಳ್ಳೆಗೆ ಕೂತೋಳಿಸ್ಕೊಂಡು ಒಂದು ಎರಡು ಒಳ್ಳೆಯ ಮಾತನ್ನು ಆಡಬೇಕು. ಮಕ್ಕಳು ಕೇಳ್ತಾರಾ ಇಲ್ವಾ ಅದು ಬೇರೆ, ಆದರೆ ತಂದೆ ತಾಯಿ ಅವರ ಜವಾಬ್ದಾರಿ ಅಂತ ನುಣಿಸಿಕೊಳ್ಳಿಕ್ಕಾಗೋದಿಲ್ಲ. ಆ ದಿಸೆಯಲ್ಲಿ ಪ್ರತಿ ವರ್ಷವೂ ನಮ್ಮ ಜ್ಞಾನಸುಧಾದ ವಿದ್ಯಾರ್ಥಿಗಳು ದೀಪಾವಳಿ ಹಬ್ಬಕ್ಕೆ ಅಪ್ಪ ಅಮ್ಮನ ಜೊತೆಗೆ ಸೇರುವಂಥ ಈ ಸಂದರ್ಭದಲ್ಲಿ ನೀವೆಲ್ಲ 800 ವಿದ್ಯಾರ್ಥಿಗಳು ಇಲ್ಲಿದ್ದೀರಿ. ನೀವೆಲ್ಲ ಸೇರುವ ಸಂದರ್ಭದಲ್ಲಿ ಬಹುಶಃ ಸಂಸ್ಥೆಯ ಮುಖ್ಯಸ್ಥನಾಗಿ ನಾನೊಂದು 4 ಮಾತಾಡಬೇಕು ಅನ್ನೋದು ಬಹುಶಃ ಎಲ್ಲರ ಆಶಯ. ಮೌಲ್ಯಸುಧಾ ಅನ್ನೋದಕ್ಕಿಂತಲೂ ನಾನು ನನ್ನ ಮಕ್ಕಳೊಂದಿಗೆ ಮಾತಾಡ್ತಾ ಇದ್ದೇನೆ ಅನ್ನುವಂಥ ಒಂದು ಸುಂದರ ಅನುಭವ. ಮಕ್ಕಳೇ, ನ್ಯೂಸ್ ಕಾರ್ಕಳದವರು ಇಂಥ ಮೌಲ್ಯಯುತ ವಿಷಯವನ್ನು ಜನಮಾನಸಕ್ಕೆ ಮುಟ್ಟಿಸ್ತಾ ಇದ್ದಾರೆ. ಅವರಿಗೂ ಸ್ವಾಗತವನ್ನು ನನ್ನ ಪರದಿಂದ ಕೋರಿಕೊಂಡು, ದೂರದ ಊರಿನಲ್ಲಿ ನಿಮ್ಮ ತಂದೆ ತಾಯಂದಿರು ಕೂಡ ಬಹುಶಃ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರ್ಬೋದು. ಅವರಿಗೂ ಕೂಡ ನಿಮ್ಮಂಥ ಮುದ್ದು ಪುಟಾಣಿಗಳನ್ನು ನಮಗೆ ಕೊಟ್ಟದ್ದಕ್ಕಾಗಿ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಪ್ರಾರಂಭ ಮಾಡಲಿಕ್ಕಿದ್ದೇನೆ. ಜೊತೆಗೆ ನಮ್ಮ ಕಡಬದ ಪರಿವರ್ತನಾ ಟ್ರಸ್ಟ್ನ ಮುಖ್ಯಸ್ಥರು ಕೂಡ ಬಂದಿದ್ದಾರೆ. ಅವರಿಗೂ ನಾನು ಅವರದೊಂದು ವಿದ್ಯಾಭಾರತಿ ಅಂತ ಒಂದು ಶಾಲೆ ಅಲ್ಲಿ ಕಡಬದಲ್ಲಿದೆ, 750ಕ್ಕೂ ಹೆಚ್ಚು ಮಕ್ಕಳು ಇದ್ದಾರೆ, ಸಂಸ್ಕಾರ ಸದ್ವಿಚಾರವನ್ನೆಲ್ಲ ಕೊಡ್ತಾ ಇದ್ದಾರೆ, ಇವತ್ತು ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಅಂತ ಹೇಳಿಕೊಂಡು ಇವತ್ತಿನ ವಿಷಯಕ್ಕೆ ಬರ್ತೇನೆ ನೇರವಾಗಿ. ಬಲ್ಲಿದರ ಮಾತುಗಳು ಅಮೃತ ಸಿಂಧು. ಒಂದು ಸಣ್ಣ ಪ್ರಯತ್ನ ನೀವೆಲ್ಲ ಮಾಡಬೇಕು. ಆ ಶೀರ್ಷಿಕೆ ಏನು ಅಂತ, ಆ ಶೀರ್ಷಿಕೆ ಭಾಳ ಇಂಪಾರ್ಟೆಂಟ್. ಬಲ್ಲಿದರು ಅಂದರೆ ಯಾರು? ಬಸವಣ್ಣ, DVG, ಸ್ವಾಮಿ ವಿವೇಕಾನಂದ, ಹೀಗೆ ಹೇಳ್ತಾ ಹೋಗ್ಬೋದು ನಾನು. ಭಗವದ್ಗೀತೆಯಲ್ಲಿ 18 ಅಧ್ಯಾಯ 700 ಶ್ಲೋಕ ಉಂಟು. ಅದೆಲ್ಲ ಅರಗಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಹತ್ರ. ಬೈಬಲ್ಗೆ ಹೋದರೆ ಹೊಸ ಟೆಸ್ಟಾಮೆಂಟ್, ನ್ಯೂ ಟೆಸ್ಟಾಮೆಂಟ್ ಆ್ಯಂಡ್ ಓಲ್ಡ್ ಟೆಸ್ಟಾಮೆಂಟ್ ಅನ್ನೋದು 2 ಇದೆ. ಇದೆಲ್ಲ ಧರ್ಮಗ್ರಂಥಗಳನ್ನು ಓದಿ ಅರಗಿಸಿಕೊಳ್ಳಿಕ್ಕೆ ನಮಗಾಗದೇ ಇದ್ದರೂ ಕೂಡ ಜಾನಪದ ಶೈಲಿಯಲ್ಲಿ ತತ್ವಪದಗಳ ಮೂಲಕ ದಾಸರ ವಾಣಿಯ ಹಾಗೆ ಪುರಂದರದಾಸರಿರ್ಬೋದು, ಕನಕದಾಸರಿರ್ಬೋದು, ನಮ್ಮ ಹಿರಿಯರು ಒಂದಷ್ಟು ಮೌಲ್ಯಗಳನ್ನು ಕಟ್ಟಿಕೊಟ್ಟಿದ್ದಾರೆ ಮಕ್ಕಳೇ. ಅದು ಎಷ್ಟಿದೆ ಅಂತೇಳಿದರೆ, ಆ ಬಲ್ಲಿದರ ಮಾತುಗಳ ಅನುಭವದ ಮಾತುಗಳು, ಆ ಅನುಭವ ಎಷ್ಟಿದೆ ಅಂತೇಳಿದರೆ ಅದನ್ನೆಲ್ಲ ಒಟ್ಟು ಮಾಡಿದರೆ ಅದೊಂದು ಸಾಗರದಷ್ಟು ದೊಡ್ಡದು. ಸಿಂಧು ಅಂದರೆ ಗೊತ್ತಾಗುತ್ತಾ ನಿಮಗೆ? ಸಿಂಧು ಅಂದರೆ ಇದೊಂದು ಸಾಗರ ಅಂತ ಅರ್ಥ. ಆ ಸಿಂಧುವಿನಲ್ಲಿ ಎಲ್ಲ ಕಡೆ ಹೋಗಿ ನಿಮಗೆ ಸ್ನಾನ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ನಾನಿವತ್ತು ಮಾತಾಡೋದು ಅಷ್ಟೇ, ಎಲ್ಲೋ ಒಂದು ಜಾಗದಲ್ಲಿ ಇಳಿದು ಸ್ನಾನ ಮಾಡ್ತಾ ಇದ್ದೇನೆ ಅಷ್ಟೇ. ಆ ಸ್ನಾನ ಮಾಡಿದ ಮೇಲೆ ನನಗೆ ಒಂದು ಧನ್ಯತೆಯ ಭಾವ ಬರಬೇಕು ಅಂತ ಅಷ್ಟೇ. ಆ ಸಿಂಧುವಿನಲ್ಲಿರುವ ಒಂದು ಬಿಂದುವನ್ನಾದರೂ ನಾವು ಮುಟ್ಟಬೇಕು ಅನ್ನುವಂಥ ಒಂದು ಪ್ರಯತ್ನ ಅಷ್ಟೇ. ಆ ಕೆಲಸ ನಾನು ಮಾಡ್ತೇನೆ. ಎಲ್ಲಾದರೂ ಹಿರಿಯರು ಹೇಳಿದ ಮಾತುಗಳ, ಅನುಭವದ ಮಾತುಗಳಲ್ಲಿ ಎಲ್ಲಿಯಾದರೂ ನನ್ನಿಂದ ತಪ್ಪಾದರೆ ಅದನ್ನು ಉಚ್ಚರಿಸುವ ಸಂದರ್ಭದಲ್ಲಿ, ಅದನ್ನು ಹೇಳುವಂಥ ಸಂದರ್ಭದಲ್ಲಿ ಆ ಮಹಾನುಭಾವರ ಕ್ಷಮೆ ಕೇಳಿಕೊಂಡು ನಾನು ಮಾತಾಡ್ತಾ ಇದ್ದೇನೆ. ಆದ್ದರಿಂದ ನೀವೆಲ್ಲ, ನಾನು ಆ ಅಮೃತ ಸಿಂಧುವಿಗೆ ಎಲ್ಲಿ ಇಳಿತೇನೋ ಅಲ್ಲೇ ನೀವು ಇಳಿಬೇಕಾಗಿಲ್ಲ ಮಕ್ಕಳೇ. ನಿಮ್ಮ ಬದುಕಿನ ಮುಂದಿನ ಪಯಣದಲ್ಲಿ ಆ ಸಿಂಧುವಿನಲ್ಲಿ ನೀವೊಮ್ಮೆ
ಮಿಂದು ಮೇಲೆ ಬರಬೇಕು ಅನ್ನೋದು ನನ್ನ ಆಶಯ. ಈಗ ನೀವೆಲ್ಲ ಕಲಿತಾ ಇದ್ದೀರಿ, ಇಲ್ಲಿ ಯಾಕೆ ಬರ್ತೀರಾ ನೀವು ಅಂತ ಹೇಳಿದರೆ, MBBS ಸೀಟ್ ಇರ್ಬೋದು, ಇಂಜಿನಿಯರಿಂಗ್ ಸೀಟ್ ಇರ್ಬೋದು, ನಿಮಗೆ ಹೊಟ್ಟೆಗೆ ಅನ್ನ ಸಿಗುತ್ತಲ್ವ, ಆ ಶಿಕ್ಷಣಕ್ಕೆ ನೀವು ಬರ್ತಾ ಇದ್ದೀರಿ. ನಿಮ್ಮ ಮಸ್ತಕಕ್ಕೆ ನಾನು ಸರಿಯಾಗಿ ಹೇಳುವುದಿದ್ರೆ ಹೀಗೆ ಹೇಳ್ಬೋದು, ಬಹಿರಂಗದ ಸತ್ಯಾನ್ವೇಷಣೆ, ಈ ಬಹಿರಂಗದಲ್ಲಿ ನಡೆಯುವಂಥ ಸತ್ಯಾನ್ವೇಷಣೆ ಅದು ವಿಜ್ಞಾನಿಗಳು ಮಾಡುವುದು. ಈ ಕರೆಂಟನ್ನು ಕಂಡುಹುಡುಕಿದವರು, ಬೇರೆ ಬೇರೆ ವಿಷಯವನ್ನು ಕಂಡುಹುಡುಕಿದವರು, ಇದು ಬಹಿರಂಗದ ಸತ್ಯಾನ್ವೇಷಣೆ. ಅಂತರಂಗದ ಸತ್ಯಾನ್ವೇಷಣೆ ಯಾರು ಮಾಡಬೇಕು ಅಂತ ಹೇಳಿದರೆ ಆತ್ಮಜ್ಞಾನಿಗಳು ಮಾಡಬೇಕಂತೆ. ಅದು ಯಾವ ಸಂಸ್ಥೆಯಲ್ಲೂ ನಡೀತಾ ಇಲ್ಲ ಇವತ್ತಿನ ದಿನದಲ್ಲಿ, ಯಾವ ಸಂಸ್ಥೆಯಲ್ಲೂ ನಡೀತಾ ಇಲ್ಲ. ಭಾಳ ಬೇಸರದಿಂದ ಹೇಳ್ತಾ ಇದ್ದೇನೆ, ಅಂತರಂಗದ ಒಂದು ಅನ್ವೇಷಣೆ, ಸಂಶೋಧನೆ ಎಲ್ಲಿಯೂ ನಡೀತಾ ಇಲ್ಲ. ಆದ್ದರಿಂದ ನೀವು ಹೊರಗಡೆ ಎಲ್ಲ ಕೇಳ್ಬೋದು, ಹೆಂಡತಿಯೇ ಗಂಡನನ್ನು ಕೊಲ್ಲುವಂತಹ ಸಂದರ್ಭಗಳು, ಗಂಡನೇ ಪತ್ನಿಯನ್ನು ಕೊಲೆ ಮಾಡುವಂತಹ ಸಂದರ್ಭಗಳು. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ, ನಮ್ಮ ಬಲ್ಲಿದರು, ತಿಳಿದವರು, ಅವರ ಅನುಭವಗಳ ಅಮೃತ ಸಿಂಧುವಿನಲ್ಲಿ ನಾವು ಯಾವತ್ತೂ ಮಿಂದಿಲ್ಲ. ಆದ್ದರಿಂದ ಮಕ್ಕಳೇ, ನೀವೆಲ್ಲ ಈ ಸಂಸ್ಥೆಯಲ್ಲಿ ಸೇರಿಕೊಂಡಿದ್ದೀರಿ, ನಾವೆಲ್ಲ ನಿಮಗೆ ಮೌಲ್ಯ ಕೊಡ್ತೇವೆ, ನಾವೆಲ್ಲ ನಿಮಗೆ ಬಸವಣ್ಣನ ವಚನ ಹೇಳ್ತೇವೆ ಅಂತ ಹೇಳಿದ್ರೆ ಯಾರೂ ನಿಮ್ಮ ತಂದೆ ತಾಯಿ ನಿಮ್ಮನ್ನು ನಮ್ಮ ಶಾಲೆಯಲ್ಲಿ ಹಾಕೋದಿಲ್ಲ. ಇಲ್ಲ ಸರ್, ನಾವು ಬೇರೆ ಶಾಲೆ ನೋಡ್ತೇವೆ ಅಂತ ಹೇಳ್ತಾರೆ. ನಾವು ನಿಮಗೆ MBBS ಮಾಡಿಸ್ತೇವೆ, ಹಾಂ, ಒಂದು ಫ್ಲೆಕ್ಸ್ ಹಾಕಿಡ್ತೇವೆ ಅಲ್ಲಿ. ನನ್ನ ಆಶಯ ಮಕ್ಕಳೇ, ನಿಮ್ಮ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದಿದ ನಿಮಗೆ ಕನ್ನಡವು ಸರಿಯಾಗಿ ಬರುವುದಿಲ್ಲ, ತಪ್ಪು ತಿಳ್ಕೊಳ್ಬೇಡಿ ನೀವು. ನನ್ನ ಹತ್ರ ನಿಮ್ಮದೊಂದು ಅರಿಕೆ ಏನು ಅಂತ ಹೇಳಿದ್ರೆ, ಈ PUC ಮುಗಿದ ಮೇಲೆ ನಿಮಗೊಂದು 4-5 ತಿಂಗಳು ಟೈಮ್ ಸಿಗ್ತದೆ. ಆಗ ಅಂತರಂಗದ ಸತ್ಯಾನ್ವೇಷಣೆ ಮಾಡಿ ನೀವು ಬೇರೆ ಬೇರೆ ಕವಿಗಳ ಬೇರೆ ಬೇರೆ ಸಣ್ಣ ಕತೆ ಹೇಳಿದ್ರು ಅದೊಂದು ಅಮೃತ ಸಿಂಧುವಿನ ಬಿಂದು. ನಾನೊಂದು ಭಜನೆ ಹೇಳಿದ್ರು ಅದೊಂದು ಅಮೃತ ಸಿಂಧುವಿನ ಬಿಂದು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂದರೆ ಅದು ಕೂಡ ಒಂದು ಅಮೃತ ಸಿಂಧುವಿನ ಬಿಂದು. ಏನಿದೆ ಅಂತ ಹೇಳಿದರೆ, ಪೂರ್ತಿ ಜೀವನವನ್ನು ಒಂದು 4 ಸಾಲಿನ DVG ಅವರ ಕಗ್ಗದಲ್ಲಿ ಕಟ್ಟಿಕೊಟ್ಟದ್ದು. ನಮಗೆ ಭಗವದ್ಗೀತೆಯ 700 ಶ್ಲೋಕದ ಒಳಗೆ ಹೋಗಿ ಎಲ್ಲವನ್ನು ಮನನ ಮಾಡುವಷ್ಟು ಆಯುಷ್ಯವು ನಮ್ಮ ಹತ್ರ ಇಲ್ಲ. ಅದನ್ನು ಮನನ ಮಾಡಿಕೊಳ್ಳುವಷ್ಟು, ಅದನ್ನು ಜೀರ್ಣಿಸಿಕೊಳ್ಳುವಷ್ಟು ಸಾಮರ್ಥ್ಯವು ನಮ್ಮಲ್ಲಿಲ್ಲ. ಆದ್ದರಿಂದ ಮಕ್ಕಳೇ, ಒಂದಷ್ಟು ಹೊತ್ತು ನಿಮ್ಮನ್ನು ನೀವು ಚಿಂತನೆಗೆ ಮಾಡಿಕೊಳ್ಬೇಕು. ನನಗೆ ಬಹುಶಃ MSc ಆಗೋ ತನಕ ಭಾಳ ಪೋಖ್ರಿ ನಾನು. ಪಪ್ಪ ಅಮ್ಮನಿಗೆ ಎಲ್ಲ ಅಷ್ಟೇನು ನಾನು ರೆಸ್ಪೆಕ್ಟ್ ಕೊಡ್ತಿದ್ದೆ, ಆದರೆ ಅಷ್ಟು ನಾನು ನನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಿಲ್ಲ ಅಂತ ಅನ್ನಿಸೋದು ನನಗೆ. ಯಾವಾಗ ಈ ಹುಲ್ಲಾಗು ಬೆಟ್ಟದಡಿ ಅನ್ನುವ ಈ 4 ಸಾಲಿನ ಪದ್ಯವನ್ನು ನನಗೆ 9ನೇ ತರಗತಿಯಲ್ಲಿ ಟೀಚರ್ ಟೀಚ್ ಮಾಡಿದ್ರು, 4ಕ್ಕೆ 4 ಮಾರ್ಕು ಅಂಕ ಬಂದರು, ಅದರ ಅರ್ಥ ಚೂರು ಗೊತ್ತಿರಲಿಲ್ಲ ದೇವರಾಣೆ. ಒಮ್ಮೆ MSc ಮುಗಿಸಿ ನಾನು ಬದುಕಿಗೆ ಬಂದಾಗ ನನಗೆ ಅರ್ಥ ಆಯಿತು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಅಂದರೆ ನೀವು ಎಲ್ಲೆಲ್ಲಿ ಹೇಗಿರಬೇಕು ಅಂತ. ಡೊಮೇನ್ ಆಫ್ ಡೆಫಿನೇಷನ್ ಫಾರ್ ಎವ್ರಿ ಫಂಕ್ಷನ್. ನೀನು ಕ್ಲಾಸ್ ರೂಮ್ನಲ್ಲಿ ಹೇಗಿರಬೇಕು, ನೀನು ಬಸ್ ಸ್ಟ್ಯಾಂಡ್ನಲ್ಲಿ ಹೇಗಿರಬೇಕು, ನೀನು ಪಪ್ಪ ಅಮ್ಮನ ಜೊತೆ ಹೇಗಿರಬೇಕು, ನೀನು ಸಮಾಜದೊಟ್ಟಿಗೆ ಹೇಗಿರಬೇಕು, ನೀನು ನಿನ್ನ ಹೆಂಡತಿಯೊಟ್ಟಿಗೆ ಹೇಗಿರಬೇಕು, ನೀನು ನಿನ್ನ ಮಗನೊಟ್ಟಿಗೆ ಹೇಗಿರಬೇಕು, ಇದೆಲ್ಲ ಚಿಂತನೆಗೆ ಒಡಮಾಡಿಕೊಟ್ಟಂಥ DVG ಅವರಿಗೊಂದು ಭಾಳ ದೊಡ್ಡ ನಮಸ್ಕಾರ ಅಂತ ನಾನು ಹೇಳೋದು. ಆ ಸಾಲಿನಲ್ಲೇ ಇದೆ, ಏನಿದೆ ಹೇಳಿ, ಆ ಸಾಲಿನಲ್ಲೇ ಇದೆ. ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸಿರಿಯೇ. ನಾವೆಲ್ಲ ಒಂದು ಸಣ್ಣ ಸಣ್ಣ ಕಷ್ಟ ಬಂದರೆ ಸೂಸೈಡ್ ಮಾಡ್ಲಿಕ್ಕೆ ಹೊರಡ್ತೇವೆ ನಾವು. ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸಿರಿಯೇ, ಬೇಕಾದಷ್ಟು ಬರಲಿ, ಎಷ್ಟೇ ಕಷ್ಟ ಬರಲಿ, ಕಲ್ಲಿನ ಹಾಗೆ ಗಟ್ಟಿಯಾಗಿ ನಿಲ್ಲಬೇಕು ಅಂತ. ಬೆಲ್ಲ ಸಕ್ಕರೆಯಾಗು, ಯಾರಿಗೆ? ಶುಗರ್ ಇದ್ದವರಿಗೆ. ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ. ದೀನರು ದುರ್ಬಲರು ಈಗಲೂ ಇದ್ದಾರೆ. 75 years ಆಫ್ ಇಂಡಿಪೆಂಡೆನ್ಸ್ ಆಯ್ತು ನಮ್ಮ ದೇಶದಲ್ಲಿ, ಈಗಲೂ ಒಂದೊತ್ತಿಗೆ ಅನ್ನಕ್ಕಿಲ್ಲದವರಿದ್ದಾರೆ. ಅವ್ರ ಜೊತೆ ಬೆಲ್ಲ ಸಕ್ಕರೆಯಾಗು, ಎಲ್ಲರೊಳಗೊಂದಾಗು. ಈಗ ನಾನೊಂದು ಒಳ್ಳೆಯ ಮಾತುಗಳನ್ನು ಹೇಳ್ತಾ ಇದ್ದೇನೆ, ಆಗ ಯಾವನೋ ಒಬ್ಬ ಒಂದೇ ಲೋಕದಲ್ಲಿ ಇದ್ದರೆ ಇಲ್ಲ, ಎಲ್ಲರೂ ಒಂದಾಗಿ ಅದನ್ನು ಕೇಳಬೇಕು. ಒಂದು ಒಳ್ಳೆಯ ಕೆಲಸ ಆಗ್ತದೆ ಅಂತಾದರೆ, ಒಂದು ತುಳುವಿನಲ್ಲೊಂದು ಗಾದೆಯಲ್ಲೇ ಇದೆ, ಪತ್ತಿತ್ತನಲ್ಪ ಮುತ್ತು ಉಂಟು ಅಂತ. ಅದು ಕನ್ನಡದಲ್ಲಿ ಹೇಳ್ಬೋದು, 10 ಎಲ್ಲಿ ಉಂಟ ಅಲ್ಲಿ ಮುತ್ತು ಇರ್ತದೆ ಅಂತೆ ಮಕ್ಕಳೇ. ಆ 10 ಮಂದಿ ಒಂದು ಒಳ್ಳೆ ಕೆಲಸ ಒಟ್ಟಾಗಿ ಮಾಡಿದರೆ ಅದು ಮುತ್ತಿನಷ್ಟೇ ವ್ಯಾಲ್ಯೂ ಇದೆ ಅಂತ. ಮುತ್ತು ಅಂದರೆ ಗೊತ್ತಾಯ್ತಾ ನಿಮಗೆ? ದ ಪರ್ಲ್ ವಿ ಗೆಟ್ ಇನ್ ದ ಸಿ, PARL ಅಂತ ಹೇಳ್ತೀವಿ ಅಲ್ವಾ ನಾವು. ಮುತ್ತು ಮುತ್ತಂದರೆ ಇನ್ನೊಂದು ನಿಮಗೆ ಈ ಏಜಿನಲ್ಲಿ ಅರ್ಥ ಆಗುವಂಥದ್ದಲ್ಲ ಮಕ್ಕಳೇ. ಇಸ್ ಇಸ್ ಸಮ್ ಅದರ್ ಮುತ್ತು, ಓಕೆ.
ಆ ಮುತ್ತಿನಿಂದ ಇತ್ತೀಚೆಗೆ ಬರುವಂಥ ಕುತ್ತು ಉಂಟಲ್ವಾ, ಅದು ಸಾಮಾನ್ಯದಲ್ಲ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಾವು ಸಂಗೀತವನ್ನು, ಕನ್ನಡ ಪಾಠವನ್ನು ಯಾವಾಗ ಓದ್ತೇವೆ? ಬರೇ ಎಕ್ಸಾಮಿನೇಷನ್ನ ಹಿಂದಿನ ದಿವಸ ಓದ್ತೇವೆ ಅಲ್ವಾ? ಮಂಜುನಾಥ್ ಸರ್ ಪಾಠ ಮಾಡ್ತಾಯಿದ್ರು, ಫಸ್ಟ್ PUC ಇತ್ತು ಈ ಲೆಸನ್ನು, ಈಗ ಇಲ್ಲ ಕಾಣುತ್ತೆ. ಬೇವು ಬೆಲ್ಲದೊಳ್ಳಿಡಲು ಏನು ಫಲ, ಹಾವಿಗೆ ಹಾಲೆರೆದರೇನು ಫಲ. ಅದರಲ್ಲಿ ಒಂದು ಸ್ಟ್ಯಾನ್ಸಾ ಬರುತ್ತೆ ಮಕ್ಕಳೇ. ಮಾತಾ ಪಿತರನ್ನು ಬಳಲಿಸಿದಾತನು ಯಾತ್ರೆಯ ಮಾಡಿದರೇನು ಫಲ, ಘಾತುಕತನವನ್ನು ಬಿಡದೆ ನಿರಂತರ ಗೀತೆಯ ಓದಿದರೇನು ಫಲ. ದಿನಾ ಬೇಡವಾದ ಕೆಲಸ ಮಾಡೋದು, ಸಂಜೆಯಲ್ಲಿ ಭಗವದ್ಗೀತೆ ಓದೋದು. ಇದು ಹೇಳಿದ್ಯಾರು ಅಂತ ಹೇಳಿದ್ರೆ ದಾಸರು, ಪುರಂದರ ದಾಸರು. ನಾನು ಏನನ್ನು ಹೇಳ್ತಾ ಇದ್ದೇನೆ ಗೊತ್ತಾ? ನನ್ನ ವಿಷಯದೊಟ್ಟಿಗಿದೆ ನಾನು. ಪುರಂದರದಾಸ ಯಾರು? ಬಲ್ಲಿದರು. ಇದೇನು ಅನುಭವ? ಅದೇನದು? ಅದು ಒಂದು ಅಮೃತ ಸಿಂಧುವಿನ ಬಿಂದು. ಅದರಲ್ಲಿ ನಾವು ಸ್ನಾನ ಮಾಡೋಣ ಅಂತ ಹೇಳೋದು ನಾನು. ಈ ಮಾತನ್ನು ಕೇಳಿದ ಮೇಲೆ, ನೀವು ದೊಡ್ಡವರಾದ ಮೇಲೆ ನಿಮ್ಮ ಅಪ್ಪ ಅಮ್ಮನನ್ನು ನೋಡಬೇಕು, ಚೆನ್ನಾಗಿ ನೋಡ್ಕೊಳ್ಬೇಕು. ಅವರು ಇರುವಾಗ ಗೋಳೋಯಿಸ್ಕೊಂಡು, ಅವರಿಗೆ ಕಣ್ಣೀರು ಹಾಕಿಸ್ಕೊಂಡು, ಅವ್ರು ಸತ್ತ ಮೇಲೆ ಅವರ ಬೂದಿ ಅಸ್ಥಿ ಹಿಡ್ಕೊಂಡು ಕಾಶಿಗೆ, ರಾಮೇಶ್ವರಕ್ಕೆ, ವಡಬಾಂಡೇಶ್ವರಕ್ಕೆ, ಗೋಕರ್ಣಕ್ಕೆಲ್ಲ ಹೋಗೋದಲ್ಲ. ಮಾತಾ ಪಿತರನು ಬಳಲಿಸಿದಾತನು ಯಾತ್ರೆಯ ಮಾಡಿದರೇನು ಫಲ. ನನ್ನ ತಂದೆ ತಾಯಿಯ ಬಗ್ಗೆ ತುಂಬ ಮಾತಾಡ್ತಾ ಇರುವಾಗ ಕಳೆದ ವರ್ಷನೂ ಅದರ ಹಿಂದಿನ ವರ್ಷ ಮಾತಾಡಿದ್ದೆ. ಎಲ್ಲ ಚೆನ್ನಾಗಿ ಕೇಳಿ. ಬದುಕಿಗೆ ಉಸಿರನ್ನು ಇತ್ತವರು, ವ್ಯಾಖ್ಯಾನಕ್ಕೆ ನಿಲುಕದ ಹೆತ್ತವರು ಅಂತ. ಯು ಕಾಂಟ್ ಡಿಫೈನ್ ಯುವರ್ ಪೇರೆಂಟ್ ಅಂತ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತೆ ಈ ಜಗದೊಳಗೆ ಕಾಣು. ಹಡೆದ ತಾಯಿಯ ಕಳ್ಕೊಂಡ ಮೇಲೆ ಮತ್ತೆ ಬರುವಳೇನೋ. ನೋಡಲಿಕ್ಕೆ ಕೇಳಲಿಕ್ಕೆ ಎಲ್ಲ ಚೆಂದಾಗಿರ್ತದೆ. ಒಂದು ಮಗು ನನ್ನ ಹತ್ರ ಇತ್ತೀಚೆಗೆ ಕೇಳಿತು. 2 ಕತೆ ಘಟನೆಗಳು. ಒಂದು ನನ್ನ ಊರಿನಲ್ಲಿ ನಡೆಯಿತು ಇತ್ತೀಚೆಗೆ. ಇನ್ನೊಂದು ಮಕ್ಕಳೇ, ನಮ್ಮ ಕಾಲೇಜ್ನಲ್ಲಿ ಓದಿದಂಥ ಹುಡುಗಿ ಈಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ, ಅವಳ ಮನೆಯಲ್ಲಿ ನಡೆಯಿತು. ಆ 2 ಘಟನೆಯನ್ನು ನನಗೆ ನೆನಪು ಮಾಡಿಕೊಂಡು ಒಂದು ಮಗು ಕೇಳ್ತದೆ, ಸರ್ ನೀವು ತಂದೆ ತಾಯಿಗೆ ಬಗ್ಗೆ ಇಷ್ಟೆಲ್ಲ ಹೇಳ್ತೀರಲ್ಲ, ಈ ತಂದೆ ತಾಯಿಯ ಬಗ್ಗೆ ಏನು ಹೇಳ್ತೀರಿ ಅಂತ. ಯಾವ ತಂದೆ ತಾಯಿಯ ಬಗ್ಗೆ ಅಂತ ಹೇಳ್ತೇನೆ ನಾನು ನಿಮಗೆ. ನಮ್ಮಲ್ಲೊಂದು ಮಗು ಇತ್ತು, ಅವಳಿಗೊಂದು ಇಲ್ಲಿ ಸೀಟ್ ಬೇಕಿತ್ತು. ಅವಳ ಅಪ್ಪ ಎಷ್ಟು ಸಲ ಬಂದಿದ್ದಾರೆ ಅಂತ ಹೇಳಿದರೆ ಇಲ್ಲಿಗೆ, ಮಗಳಿಗೆ ಜ್ಞಾನಸುಧಾದಲ್ಲಿ ಓದಿಸಬೇಕು ಅಂತ. ಮಕ್ಕಳು ನನಗೆ ಸರಿ ನೆನಪಿದೆ. ಒಂದಷ್ಟು ಮಂದಿಯ ಒತ್ತಡ, ಇನ್ಫ್ಲುಯೆನ್ಸ್ ಎಲ್ಲ ಮಾಡಿ ಕೊನೆಗೂ ಸೀಟ್ ತಗೊಳ್ತಾರೆ. ಇಲ್ಲಿ ಮಾರ್ಕ್ಸ್ ಸ್ವಲ್ಪ ಕಡಿಮೆ ಇತ್ತು ಅಂತ ಅನ್ನಿಸ್ತದೆ. ಆ ಮಗು ಇಲ್ಲಿ 2 ವರ್ಷ ಓದ್ತದೆ, ಇಂಜಿನಿಯರಿಂಗ್ಗೆ ದಾಖಲಾತಿ ಆಗುತ್ತೆ. ಒಂದು ದಿವಸ ಆ ಮಗುವಿಗೆ ಸುದ್ದಿ ಬರುತ್ತೆ, ಆ ಅಪ್ಪ ಆ ಮಗಳನ್ನು ದೇವತೆಯ ಹಾಗೆ ಮಾಡಬೇಕು ಅಂತ ಆಲೋಚನೆ ಮಾಡಿದಂಥ ಅಪ್ಪ ಹಾರ್ಟ್ ಅಟ್ಯಾಕ್ ಆಗಿ ತೀರಿಕೊಂಡ್ರು ಅಂತ. ಇದೆಲ್ಲ ನೀವು ನ್ಯೂಸ್ನಲ್ಲಿ ಕೇಳಿರ್ಬೋದು. ಆ ಮಗು ಮನೆಗೆ ಬರ್ತಾಳೆ, ಅಂತ್ಯ ಸಂಸ್ಕಾರ ಆಗತ್ತೆ. ಆ ಹೆಣವನ್ನು ಅದು ಹೂಳುವುದು ಕಾಣ್ತದೆ, ಲಿಂಗಾಯತರಲ್ಲಿ ನಂಗೆ ಗೊತ್ತಿಲ್ಲ. ಅದು ಅಲ್ಲಿಂದ ಮಗು ಬಂದು ಮನೆಯಲ್ಲಿರುವಂಥ CCTVಯ ಫೂಟೇಜನ್ನು ನೋಡ್ತಾಳೆ. ಆಗ ತಾಯಿ ಹೇಳ್ತಾರೆ, ಯಾಕೆ ಈಗಲೇ ನೀನು ಇದನ್ನು ನೋಡ್ತೀಯಾ? ಈಗ ತಾನೇ ಸ್ಮಶಾನದಿಂದ ಬಂದಿದ್ದಿ, ಸ್ನಾನ ಎಲ್ಲ ಮಾಡ್ಕೋ, ಆಮೇಲೆ ನೋಡುವಂತೆ. ಯಾಕಂತ ಹೇಳಿದ್ರೆ ಅವಳ ತಂದೆ ಸ್ವಲ್ಪ ಹಣಕಾಸಿನ ವ್ಯವಹಾರ ಮಾಡ್ತಿದ್ರು. ಈ ಮಗುವಿಗೆ ಏನೋ ಡೌಟ್ ಇತ್ತು, ಯಾರೋ ಹಣಕಾಸಿನ ವ್ಯವಹಾರದಲ್ಲಿ ಏನಾದರೂ ಟೆನ್ಷನ್ ಕೊಟ್ಟಿರ್ಬೋದಾ, ಏನಾದರೂ ಥ್ರೆಟ್ ಹಾಕಿರ್ಬೋದಾ, ಹಾಗೆ ಹಾರ್ಟ್ ಅಟ್ಯಾಕ್ ಆಯ್ತಾ. ಆ ದೃಷ್ಟಿಯಿಂದ ಆ ಮಗು CCTV ಫುಟೇಜನ್ನು ನೋಡುವಾಗ ಮತ್ತೆ ಬಂದು 1 ಗಂಟೆಯ CCTV ಫುಟೇಜ್ ಡಿಲೀಟ್ ಆಗಿರ್ತದೆ. ಅವಳು ಕೇಳ್ತಾಳೆ ತಮ್ಮನ ಹತ್ರ. ಆಗ ತಮ್ಮ ಹೇಳ್ತಾನೆ, ಅಮ್ಮ ಡಿಲೀಟ್ ಮಾಡಲಿಕ್ಕೆ ಹೇಳಿದ್ದು ಅಂತ. ಕತೆ ನೋಡಿ ನೀವು. ಅದು ತಂದೆ ತಾಯಿ. ಆಮೇಲೆ ಅವಳು ಎದುರು ಮನೆಯಲ್ಲಿ ಹೋಗಿ ಆ CCTVಯ ಫುಟೇಜ್ ನೋಡ್ತಾಳೆ. ಅಲ್ಲಿ ಬೆಳಿಗ್ಗೆ 4 ಗಂಟೆ ಹೊತ್ತಿಗೆ ಅನ್ನೋ ಸುಮಾರಿಗೆ 2 ಅಪರಿಚಿತರವರ ಮನೆ ಒಳಗೆ ಹೋಗೋದು ಕಾಣುತ್ತೆ. ಡೌಟ್ ಬರುತ್ತೆ. ಆಮೇಲಿದ್ದು ನಿಮಗೆ ಪೇಪರ್ನಲ್ಲಿ ಓದಿರ್ಬೋದು, ಕಂಪ್ಲೇಂಟ್ ಆಗುತ್ತೆ. ತಾಯಿಯನ್ನು ಅರೆಸ್ಟ್ ಮಾಡ್ತಾರೆ, ಅವರನ್ನು ಅರೆಸ್ಟ್ ಮಾಡ್ತಾರೆ. ತಾಯಿಯೇ ಅವರ ಜೊತೆ ಸೇರಿಕೊಂಡು ತಲೆದೆಂಬನ್ನು ಒತ್ತಿ ಹಿಡಿದು ಅವನನ್ನು ಕೊಲೆ ಮಾಡಿದ್ದು ಅನ್ನೋದು ಒಂದು ಸುದ್ದಿಯಲ್ಲಿ ಬರ್ತದೆ. ನನಗೆ ಇದನ್ನು ಯಾಕೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಮಕ್ಕಳೇ, ನನಗೆ ಯಾವ ತಾಯಿ ತಂದೆಯ ಬಗ್ಗೆ ನನಗೆ ಗೊತ್ತಿಲ್ಲ, ಅದು ಹೇಳಲಿಕ್ಕೇನಿಲ್ಲ. ನೀವು ನಾಳೆ ಒಂದು ಮಗುವಿನ ತಂದೆ ತಾಯಿ ಆಗುವವರು. ನಿಮ್ಮಲ್ಲಿ ಮೌಲ್ಯಗಳಿರಲಿ ಮಕ್ಕಳೇ.
ನೀವು ಇಂಥ ಅಮೃತ ಸಿಂಧುವಿನಲ್ಲಿ ಒಮ್ಮೆ ಆದರೂ ಮಿಂದೇಳಬೇಕು, ಬದುಕನ್ನು ಬಹಳ ಸುಂದರವಾಗಿ ಕಟ್ಟಿಕೊಳ್ಬೇಕು. ಅದು ಈ ಮೌಲ್ಯಸ್ತದ ಆಶಯ ಕೂಡ, ಮತ್ತು ನನ್ನ ಮನಸ್ಸಿನ ಆಶಯ ಕೂಡ. ಇನ್ನೊಂದು ಘಟನೆ ಇಲ್ಲಿ ಆಗತ್ತೆ, ನಮ್ಮದೇ ಊರಿನಲ್ಲಿ. ಅಜಕಾರ್ ಗಂಡ ಹೆಂಡತಿ ಇಬ್ಬರು ಬಾಂಬೆಯಲ್ಲಿ 16 ವರ್ಷದಿಂದ ಸಂಸಾರ ಮಾಡಿದ್ದಾರೆ. ಕೊರೋನಾ ಟೈಮ್ನಲ್ಲಿ ಊರಿಗೆ ಬಂದರು. ಯಾಕೋ ಏನೋ ಹೆಂಡತಿಗೆ ಒಂದು ರೀಲ್ಸ್ ಮಾಡುವ ಹುಚ್ಚು, ಸೋಷಿಯಲ್ ಮೀಡಿಯಾದ ಹುಚ್ಚು ಬಂತು. ನಾನು ಈ ಕತೆಗೋಸ್ಕರ ಮೌಲ್ಯ ಸುಧಾಕ್ಕೆ ಈ ಕಥೆಯನ್ನು ಆಯ್ದುಕೊಳ್ತಾ ಇಲ್ಲ. ನನ್ನಲ್ಲಿ ಒಂದು ಮಗು ಬಂದು ಕೇಳಿತ್ತಲ್ವ, ಸರ್ ತಂದೆ ತಾಯಿಯ ಬಗ್ಗೆ ಇಷ್ಟೆಲ್ಲ ನೀವು ಮಾತಾಡ್ತೀರಲ್ವಾ, ಇದಕ್ಕೇನು ಹೇಳ್ತೀರಿ ಅಂತ ಕೇಳಿದ್ದಕ್ಕೆ ಇದು ಉತ್ತರ ನಾನು ಕೊಡಬೇಕಾಗತ್ತೆ. ನಾನು ಇವತ್ತು ಕೂಡ ನನ್ನ ಮಾತಿನೊಟ್ಟಿಗೆ ಬದ್ಧನಾಗಿದ್ದೇನೆ. ಅಪ್ಪ ಅಮ್ಮನಿಗೆ ನಾವು ಕೊಡುವಂಥ ಜಾಗ ಅದು ದೇವರ ಜಾಗ ಆಗಿರಬೇಕು ಅಂತ ಹೇಳುವುದಕ್ಕೆ ನಾನು ಇವತ್ತು ಬದ್ಧನಾಗಿದ್ದೇನೆ. ಯಾಕಂತೇಳಿದ್ರೆ ಇದೆಲ್ಲ ಅಪವಾದಗಳು. ಒಂದು ಎರಡು ಅಪವಾದಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಇಡೀ ತಂದೆ ತಾಯಿ ಸಮುದಾಯ ಹಾಗೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅಜಕಾರನ ಘಟನೆ ನೋಡಿದರೆ, ಅವಳಿಗೊಂದು ಪ್ರಿಯಕರ ಸಿಗ್ತಾನೆ. ಆ ಪ್ರಿಯಕರ ನೀವೆಲ್ಲ ಪೇಪರ್ನಲ್ಲಿ ಓದಿದ್ದೀರಿ. ಅವನಿಗೋಸ್ಕರ ದೇವರಂಥ ಗಂಡನಿಗೆ ದಿನ ಸ್ಲೋ ಪಾಯ್ಸನ್ ಹಾಕಿಬಿಟ್ಟು ಬೇರೆ ಬೇರೆ ಆಸ್ಪತ್ರೆಗೆಲ್ಲ ಕೊಂಡೋಗುವ ಹಾಗೆ ಮಾಡಿ, ಆಮೇಲೆ ಆಸ್ಪತ್ರೆಯಲ್ಲಿ ಗುಣ ಆಗ್ತದೆ ಅಂತ ಗೊತ್ತಾದರೆ ಒಂದು ರಾತ್ರಿ ಕೊಲೆ ಮಾಡ್ತಾರೆ. ಇದೇನು ಭಾಳ ದೂರದ ಕತೆ ಅಲ್ಲ. ಅವರು ಪೊಲೀಸರಲ್ಲಿ ಒಪ್ಪಿಕೊಂಡದ್ದು, ಸರಿ ತಪ್ಪೆಲ್ಲ ನ್ಯಾಯಾಲಯದಲ್ಲಿ ಆಗುತ್ತೆ. ನನಗೆ ಆ ಪಾರ್ಟ್ ಹೇಳಲಿಕ್ಕಿಲ್ಲ ಮಕ್ಕಳೇ. ನನಗೆ ಹೇಳಲಿಕ್ಕಿರೋದು ಏನಂತ ಹೇಳಿದರೆ, ಸತ್ತವ ಇದ್ದಾನಲ್ಲ, ಅವನಿಗೊಂದು ತಂದೆ ತಾಯಿ ಇದ್ದಾರೆ. ಅವ ಸತ್ತು ಹೋಗಿದ್ದಾನೆ. ಆ ತಂದೆ ತಾಯಿ ಇವತ್ತು ಏನು ಮಾಡಬೇಕು ಹೇಳಿ? ಆ ಎದೆ ಹಾಲು ಕೊಟ್ಟು ಅಷ್ಟು ದೊಡ್ಡದು ಮಾಡಿ ಮದುವೆ ಆಗಿ, ಆ ಮದುವೆ ಮಾಡಿಸಿ ಆಮೇಲೆ ಆ ಮಗನನ್ನು ಕಳ್ಕೊಂಡ ತಂದೆ ತಾಯಿ ಒಂದು ಕಡೆ. ಇನ್ನೊಂದು ಕಡೆ ಯಾರು ಆ ಗಂಡನನ್ನು ಕೊಂದಿರ್ತಾಳವ, ಅವಳು ಮಾಡಿದ ತಪ್ಪು ಅವಳ ತಂದೆ ತಾಯಿಗೆ ಯಾಕೆ ಶಿಕ್ಷೆ ಹೇಳಿ? ಈಗ ಅವಳು ಕೊಂದಿರ್ಬೋದು, ಆದರೆ ಅವರ ಪಪ್ಪ ಅಮ್ಮ ಏನು ತಪ್ಪು ಮಾಡಿದ್ದಾರೆ? ಅವರ ಪಪ್ಪ ಅಮ್ಮನೂ ಆ ಮಗುವನ್ನು ಸಾಕಿದ್ದಾರೆ, ಬೆಳೆಸಿದ್ದಾರೆ, ಎದೆ ಹಾಲು ಕೊಟ್ಟಿದ್ದಾರೆ, ಒಳ್ಳೆಯ ಮನೆಗೆ ಮದುವೆ ಮಾಡಿ ಕೊಟ್ಟಿದ್ದಾರೆ. ಚಿನ್ನದಂತ 2 ಮಕ್ಕಳು ಹುಟ್ಟಿದವೆ. ಒಂದು ಮಗು 10ನೇಯಲ್ಲಿದ್ದಾನೆ ಹುಡುಗ, ಇನ್ನೊಬ್ಳು 5ನೇಯಲ್ಲೇನೋ ಇದ್ದಾಳೆ. ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಇನ್ನೊಬ್ಬ ಅವ ಯಾರು ಆ ಪ್ರಿಯಕರ ಅಂತ ಹೇಳ್ತೇವ ನಾವು, ಅವನಿಗೊಂದು 28 ವರ್ಷ. ಅವನಿಗೂ ಒಬ್ಬರು ತಂದೆ ತಾಯಿ ಇದ್ದಾರೆ. ಅವರು ಇವತ್ತು ಸುಖದಲ್ಲಿದ್ದಾರೆ ಹೇಳಿ. ಅವರ ಕಣ್ಣೀರು ನಾವೆಲ್ಲ ಬರೀತೇವೆ, ನಾವೆಲ್ಲ ಓದ್ತೇವೆ, ಅವಳ ತಪ್ಪು ಇವಳ ತಪ್ಪು ಎಂತೆಲ್ಲ ಹೇಳ್ತೇವೆ. ಆದರೆ 3 ಕುಟುಂಬದ ತಂದೆ ತಾಯಿಯ ಮನಸ್ಸು ಸರ್ವನಾಶ ಆಗಿದೆ. ಜೊತೆಯಲ್ಲಿ ಆ 2 ಮಕ್ಕಳು, ಪುಟ್ಟ ಮಕ್ಕಳು, ನಾಳೆ PUCಗೆ ಬರಬೇಕಾದಂಥ ಒಬ್ಬ ಹುಡುಗ, ಅಪ್ಪನನ್ನು ಕಳ್ಕೊಂಡಿದ್ದಾರೆ. ತಾಯಿಯೇ ಅಪ್ಪನನ್ನು ಕೊಲೆ ಮಾಡಿದ್ದಾಳೆ. ನಿಮ್ಗೇನು ಅನ್ನಿಸ್ತದೆ? ಅಮೃತ ಸಿಂಧುವಿನಲ್ಲಿ ಒಮ್ಮೆ ಮಿಂದೇಳ್ಬೇಕಂತ ಅನ್ನಿಸ್ತದ ಇಲ್ವಾ ಹೇಳಿ? ಅಷ್ಟೇ ನಾನು ಕೇಳೋದು ನಿಮ್ಮ ಹತ್ರ. ಮಿಂದೇಳ್ಬೇಕಾ ಬೇಡವಾ? ಏನು ವಾಯ್ಸ್ ಇಲ್ವಾ? ನಾನು ಹೇಳುವುದು ಆ 2 ಮಕ್ಕಳ ಮಾನಸಿಕ ಸ್ಥಿತಿಯನ್ನು ನೋಡಿ, ಸಾಮಾಜಿಕ ಸ್ಥಿತಿಯನ್ನು ನೋಡಿ, ಆ ಕೊಂದವಳ ತಂದೆ ತಾಯಿಯ ಮಾನಸಿಕ ಸ್ಥಿತಿಯನ್ನು ನೋಡಿ, ಆ ಪ್ರಿಯಕರನ ತಂದೆ ತಾಯಿಯ ಮಾನಸಿಕ ಸ್ಥಿತಿಯನ್ನು ನೋಡಿ, ಸತ್ತವನ ತಂದೆ ತಾಯಿಯ ಮಾನಸಿಕ ಸ್ಥಿತಿಯನ್ನು ನೋಡಮ್ಮ ಮಕ್ಕಳೇ. ಆ ಮಗು ಕೇಳಿದ್ದಕ್ಕೆ ನಾನು ಏನು ಉತ್ತರ ಕೊಟ್ಟೆ ಗೊತ್ತಾ ನಿಮಗೆ? ನಾನು ಇಷ್ಟೇ ಉತ್ತರ ಕೊಟ್ಟದ್ದು. ನಾನು ಉತ್ತರ ಹ್ಯಾಕೆ ಕೊಟ್ಟೆ ಅಂತ ಹೇಳಿದರೆ, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಬಹುದೇ? ಏರಿ ನೀರುಂಬೊಡೆ. ನಾವು ಕಟ್ಟೆ ಕಟ್ತೇವೆ ಗದ್ದೆಗೆ ನೀರು ಬಿಡಬೇಕು ಅಂತ, ಆ ಕಟ್ಟೆಯ ನೀರನ್ನೆಲ್ಲ ಕುಡಿದು ಬಿಟ್ರೆ, ಬೇಲಿ ಹೊಲವ ಮೇದೊಡೆ, ನಮಗೆ ಇರುವಂಥ ಬೇಲಿಯೇ ಹೊಲವನ್ನು ಕಾಯಬೇಕಾದಂಥ ಬೇಲಿಯೇ ಹೊಲವನ್ನು ಮೇದು ಬಿಟ್ರೆ, ನಾರಿ ಮನೆಯಲ್ಲಿ ಕಳುವಡೆ, ಮನೆಯ ಒಂದು ತಾಯಿಯೇ ಮನೆಯಲ್ಲೇ ಕಳ್ಳತನ ಮಾಡಿದರೆ, ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲುವಡೆ, ಯಾರಿಗೆ ದೂರಲಿ ಕೂಡಲ ಸಂಗಮ ದೇವ ಬಸವಣ್ಣ. ಇದೆಲ್ಲ ಅಪವಾದದಲ್ಲಿ ಬರ್ತದೆ ಮಕ್ಕಳೇ. ಇಂಥದ್ದು ಆದರೆ ಯಾರನ್ನು ನಾವು ದೂರಬೇಕು? ಆ ಮಗುವಿಗೆ ಭಾಳ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ, ಸರಿಗೆ ಆ ಕ್ಷಣದಲ್ಲಿ ಅಂಥದ್ದೊಂದು ಬಸವಣ್ಣನ ಮಾತುಗಳು ಗೊತ್ತಿದೆ ಅಲ್ವಾ, ಒಬ್ಬ ಮ್ಯಾಥಮೆಟಿಕ್ಸ್ ಟೀಚರ್ ಆಗಿ ಅವರಿಗೆ ಇದು ಗೊತ್ತಿದೆ ಅಲ್ವಾ ಅಂತ. ಅದು ನಮ್ಮ ಟೀಚರ್ಸ್ ಮಗ, ಇದರಲ್ಲಿ ನನ್ನ ಹಿರಿತನ ಏನಿಲ್ಲ ಮಗ.
ನನ್ನ ದೊಡ್ಡಸ್ತಿಗೆ ಏನಿಲ್ಲ ಇದರಲ್ಲಿ. ನನಗೆ ಸಿಕ್ಕಿದಂಥ ಟೀಚರ್ಸ್ ಆ ರೀತಿ ಸಿಕ್ಕಿದ್ರು, ನನಗೆ ಸಿಕ್ಕಿದಂಥ ತಂದೆ ತಾಯಿ ಆ ರೀತಿ ಸಿಕ್ಕಿದ್ರು, ನನಗೆ ಸಿಕ್ಕಿದಂಥ ವಾತಾವರಣ ಹಾಗೆ ಸಿಕ್ಕಿತ್ತು, ನನಗೆ ಸಿಕ್ಕಿದಂಥ ಸಮಾಜ ಆ ರೀತಿ ಸಿಕ್ಕಿತ್ತು. ಆದ್ದರಿಂದ ನಮಗೊಂದು ಋಣ ಇದೆ. ಆ ಋಣವನ್ನು ನಿಮ್ಮೊಟ್ಟಿಗೆ ಸಂದಾಯ ಮಾಡ್ತಾ ಇದ್ದೇವೆ ಮಕ್ಕಳೇ. ಇದೆಲ್ಲ ಇವತ್ತು ನೀವು ಕೇಳ್ತೀರಿ, ನನ್ನ ಬದುಕನ್ನು ಚೆನ್ನಾಗಿ ಮಾಡ್ಕೊಳ್ಬೇಕು ಅಂತ ಆಲೋಚನೆ ಮಾಡ್ತೀರಿ. ಕ್ಷಣಿಕ ಸುಖದ ಹಿಂದೆ ಎಲ್ಲಿಯಾದರೂ ನೀವು ಬಿದ್ದೀರಿ ಅಂತಾದರೆ, ಆ ಅಜಕಾರಿನ ಮಹಿಳೆ 36 ವರ್ಷದ ಮಹಿಳೆಗೆ ಆ ಕ್ಷಣಿಕ ಸುಖದ ಒಂದು ಹುಚ್ಚಿನಲ್ಲಿ ಏನೆಲ್ಲ ರಾದ್ದಾಂತ ಆಯಿತು ನೋಡಿ. ಆದ್ದರಿಂದ ಇದೆಲ್ಲ ಬೂಟಾಟಿಕೆಗೆ ಅಲ್ಲ. ಯಾವುದು? ಬಲ್ಲಿದರ ಅನುಭವಗಳು ಅಮೃತ ಸಿಂಧು, ಧನ್ಯರಾಗೋಣ ಆ ಸಿಂಧುವಿನಲ್ಲಿ ಮಿಂದು. ಯಾರೋ ಒಬ್ರು ಫೋನ್ ಮಾಡಿದ್ರು. ನನಗೊಂದು ಭಾಳ ಸುಲಭ, ನನ್ನ ಹೆಂಡತಿ ಕೇಳೋದಿದೆ, ಅಲ್ಲ ನೀವು ತಯಾರಿಯೇ ಮಾಡೋದಿಲ್ಲ ಮಾರ್ರೆ, ಏನು ಮರ್ಯಾದೆ ಕಳ್ಕೊಳ್ತೀರಾ, ಅಲ್ಲಿ ಹೋಗಿ ಏನು ಮಾತಾಡ್ತೀರಿ ಅಂತ. ನನಗೆ ತಯಾರಿ ಯಾಕೆ ಬೇಡ ಅಂತ ಹೇಳಿದ್ರೆ, ನನಗೊಂದೆರಡು ಫೋನ್ ಕಾಲ್ ಬರೋದುಂಟು. ಒಬ್ಬರು ಫೋನ್ ಮಾಡಿದರು. ಏನು ಫೋನ್ ಮಾಡಿದ್ರು ಅಂತ ಹೇಳಿದ್ರೆ, ಸರ್ ನಿಮ್ಮ ಟಾಪಿಕ್ ನೋಡಿದೆ. ಯಾವುದು ಟಾಪಿಕ್? ನಂದು ಅಲ್ಲ, ಅದು ಜ್ಞಾನಸುಧ ಇದರದ್ದು ಮೌಲ್ಯಸುಧ ಉಂಟಲ್ಲ ಸರ್, ಅದರದ್ದೊಂದು ಟಾಪಿಕ್ ನೋಡಿದೆ ನಾನು. ಅಲ್ಲ, ನನಗೆ ಇದು ನೋಡುವಾಗ ನೀವು ತಪ್ಪು ತಿಳ್ಕೊಳ್ಬೇಡಿ, ಸಮಯವನ್ನು ನೋಡಬೇಕು ನಾನು. ನೆಕ್ಸ್ಟ್ ಊಟ ಉಂಟು. ಏನಿತ್ತು ಅದರಲ್ಲಿ? ಅಲ್ಲ ಸರ್, ಮೇಲೆ ಅಮೃತ ಸಿಂಧು ಅಂತ ಬಂದಿದೆ. ಹೌದು, ಅಮೃತ ಸಿಂಧು ಆದರೆ ಧನ್ಯರಾಗ್ತೇವೆ ಅಂತ ಬರೆದಿದ್ದೀರಿ, ಅದು ನಾವು ಅಮರರಾಗುವುದಲ್ವ ಅಂತ. ನಾನು ಹೇಳಿದೆ, ಯಾವಾಗ ಧನ್ಯತೆ ಇದೆಯಾ ಅದು ಅಮರತ್ವವೇ. ಇಫ್ ಯು ಫೀಲ್ ದ್ಯಾಟ್, ಇಫ್ ಯು ಫೀಲ್ ದ್ಯಾಟ್ ಅವರ್ ಲೈಫ್ ಈಸ್ ಮೇಡ್, ಮೈ ಲೈಫ್ ಈಸ್ ಮೇಡ್, ದ್ಯಾಟ್ ಫೀಲಿಂಗ್ ಇಟ್ ಸೆಲ್ಫ್ ಈಸ್ ಇಮ್ಮಾರ್ಟಾಲಿಟಿ ಅಲ್ವಾ. ನನ್ನ ಬದುಕು ಧನ್ಯವಾಗಿದೆ ಅಂತ ತಿಳ್ಕೊಳ್ಳೋದೇ ನನಗೆ ಅಮರತ್ವ ಸಿಕ್ಕಿದ ಹಾಗೆ. ನಾನು ಇವತ್ತು ಎಲ್ಲೋ ಇದನ್ನು ಹೇಳೋದು ತಪ್ಪಂತ ಅನ್ನಿಸ್ತದೆ ನನಗೆ. ಮತ್ತೆ ಅಡ್ವರ್ಟೈಸ್ಮೆಂಟ್ ಅಂತ ಟೀಕೆ ಟಿಪ್ಪಣಿಗಳು ಬರ್ತವೆ. ಅಲ್ಲ, ನನಗೆ ಅದು ತೊಂದರೆ ಇಲ್ಲ. ಸಬ್ಕಾ ಸುನೋ ದಿಲ್ ಕಾ ಕರೋ. ನಾನು ಏನು ಏನು ಹೇಳಲಿಕ್ಕೆ ಹೊರಟೆ ಅಂತ ಹೇಳಿದ್ರೆ, ನನಗೆ ಹೇಳಬೇಕು ಅಂತ ಅನ್ನಿಸ್ತಿತ್ತು. ಮತ್ತು ಇದನ್ನು ಇಲ್ಲಿ ಹೇಳುವಾಗ ಇದಕ್ಕೂ ಬರುತ್ತೆ, ಅವ್ರ ಸಂಸ್ಥೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ ಸ್ವಾಮಿ, ಅದು ಬರುತ್ತೆ. ಆದರೂ ಪರವಾಗಿಲ್ಲ. ನನಗೆ ಈ 155 ಮಂದಿಗೆ ಈ ಸಲ MBBS ಸೀಟ್ ಸಿಕ್ಕಿತು. ಮತ್ತು 3 ಮಂದಿ IIT ಹೋಗ್ತಾ ಇದ್ದಾರೆ, ಒಂದು 8 ಮಂದಿ NITಗೆ ಹೋಗ್ತಾ ಇದ್ದಾರೆ, ಒಂದಷ್ಟು ಮಂದಿ ಇಂಜಿನಿಯರಿಂಗ್ ಆಗ್ತಾ ಇದ್ದಾರೆ. ಒಂದು ಕ್ಷಣಕ್ಕೆ ಸುಖ ಇದ್ದೆ. ಒಂದು ಕ್ಷಣಕ್ಕೆ ನನಗೆ ನನ್ನ ಮಕ್ಕಳು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಒಂದು 155 ಮಂದಿಯ ಕುತ್ತಿಗೆಯಲ್ಲಿ ಸೆಟಸ್ಕೋಪನ್ನು ನೋಡುವಂಥ ಒಂದು ಭಾಗ್ಯ ಈ ಭಗವಂತ ನನಗೆ ಕೊಟ್ಟಿದ್ದಾನೆ ಅಂತ ಹೇಳುವಾಗ, ಅದು ಅಡ್ವರ್ಟೈಸ್ಮೆಂಟ್ ಅನ್ನೋದಕ್ಕಿಂತಲೂ ನಾಳೆ ಸಾವಿರಾರು ಮಂದಿಯನ್ನು ಬದುಕಿಸುವಂಥ ಒಂದು ಭಾಳ ದೊಡ್ಡ ಪ್ರಕ್ರಿಯೆಯಲ್ಲಿ ನಮ್ಮ 280 ಮಂದಿ ಜ್ಞಾನಸುಧಾದ ಉದ್ಯೋಗಿಗಳು, ಜ್ಞಾನಸುಧಾದ ಬಂಧುಗಳು ದುಡಿತಾ ಇದ್ದಾರೆ. ಅವರೆಲ್ಲ ಇದಕ್ಕೆ ಕಾರಣೀಭೂತರು ಅಂತ ಹೇಳುವಾಗ ನಮಗೆ ಹಾಗೆ ಅನ್ನಿಸ್ತದೆ. ನಾನು ಮಕ್ಕಳೇ, ಬಹುಶಃ ಇಮೋಷನಲ್ ಆಗೋದು ಬೇಡ. ಇದು ಭಾಷಣ ನಾನು ಹೇಳೋದು ಇಷ್ಟೇ ನಿಮಗೆ. ನಾನೊಂದು ಕೆಲವು ಮಂದಿಯ ಹೆಸರು ತಗೊಳ್ತೇನೆ ಇಲ್ಲಿ. ಒಂದು ಮನುಷ್ಯನ ದೊಡ್ಡ ಸಮಸ್ಯೆ ಹೆಸರಿನ ಹಿಂದೆ ಬೀಳುವುದು. ಒಂದು ಹೆಸರು, ಒಂದು 4 ಮಂದಿ ಹೊಗಳಿದ್ರೆ ಆಯ್ತು, ಅಯ್ಯೋ ದೇವರೇ. ಅದು ಹುಡುಗಿರಿಗೂ ಹಾಗೇನೆ, ಹುಡುಗರಿಗೂ ಹಾಗೇನೆ. ಹುಡುಗರಿಗೆ ನೀವು ಭಾಳ ಸ್ಮಾರ್ಟ್ ಅಂತ ಹೇಳಿದರೆ ಆ ಇಡೀ ದಿನ ಮಲಗೋದಿಲ್ಲ. ನೀನು ಭಾಳ ಚಂದ ಇದ್ದೀಯ ಅಂತ ಒಬ್ಬ ಹೇಳಿದರೆ ಸಾಕು, ಮದುವೆ ದಿನ. ಹಾಗೆ ಹೇಳಿದಾಗ ನಮ್ಮ ಇಡೀ ತಲೆ ಹಾಳಾಗಿ ಹೋಯ್ತು. ಯಾವ ಫಿಸಿಕ್ಸ್ ನೆನಪಾಗೋದಿಲ್ಲ, ಯಾವ ಕೆಮಿಸ್ಟ್ರಿ ನೆನಪಾಗೋದಿಲ್ಲ. ಸಂಜೆ ಒಂದೇ ನೆನಪು, ಅವ ನನ್ನನ್ನು ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್ ಅಂತ ಹೇಳಿದ ಅಂತ. ನೀವು ಪ್ರಶ್ನೆ ಹಾಕಬೇಕು, ಅವನು ನನ್ನನ್ನು ಇವತ್ತು ಚಂದ ಅಂತ ಹೇಳಿದ, ಯಾವತ್ತಿನವರೆಗೂ ಹೀಗೆ ಹೇಳ್ಬೋದಾವ? ಒಂದು ಪ್ರಶ್ನೆ. ಅವ ಯಾವತ್ತಿನವರೆಗೂ ನನಗೆ ನೀನು ಚೆನ್ನಾಗಿದ್ದಿ, ಚಂದ ಇದ್ದಿ ಅಂತ ಹೇಳ್ಬೋದಾ? ಒಂದು ಪ್ರಶ್ನೆ. ನನ್ನ ಪ್ರಕಾರ ಅದಕ್ಕೆ ಉತ್ತರ ಇಲ್ಲ ಅಂತ ಬ್ರಾಕೆಟ್ನೊಳಗಡೆ. ಇನ್ನೊಂದಿದೆ, ಹೀಗೆ ಅವ ಎಷ್ಟು ಮಂದಿಗೆ ಹೇಳಿದ್ದಾನ? ಇದೆಲ್ಲ ನಿಮಗೆ ಬೇಗ ಅರ್ಥ ಆಗ್ತದೆ ನೋಡಿ. ನಾವು ಯಾವತ್ತೂ ಹೆಸರಿನ ಹಿಂದೆ ಹೋಗಬಾರ್ದು ಮಕ್ಕಳೇ. ನಾನು ನಿಮಗೆ ಹೇಳೋದು, ಹೆಸರು ಮತ್ತು ಕೆಲವರಿಗೆ ಇರ್ತದೆ, ಅಧಿಕಾರದ ಮದ ಇರ್ತದೆ. ನೀವು ನೋಡಿ ಬೇಕಾದರೆ, ಈಗ ನಾನು ಈ ಸಂಸ್ಥೆಯ ಪ್ರೆಸಿಡೆಂಟ್, ಅದು ನಡೆಯುವ ಸ್ಟೈಲೇ ಬೇರೆ. ನೋ ಬಾಬಾ. ವಿದ್ಯಾ ದದಾತಿ ವಿನಯಂ ವಿನಯದಾತಿ ಪಾತ್ರತಾಂ. ವಿದ್ಯೆಯಿಂದ ಏನು ಬರುತ್ತೆ ಅಂತ ಕೇಳಿದರೆ, ವಿದ್ಯೆಯಿಂದ ವಿನಯವು ಬರುತ್ತದೆ, ವಿನಯದಿಂದ ಸ್ಥಾನಮಾನಗಳು ಬರ್ತವೆ. ನನಗೆ ವಿದ್ಯೆಯಿಂದ ವಿನಯ ಬಂದಿದೆ ಅಂತ ಆದರೆ ನಾನು ವಿದ್ಯಾವಂತ ಅಂತ ಅರ್ಥ. ಕೆಲವರೆಲ್ಲ ದಾನ ಮಾಡ್ತಾರೆ, ಒಂದಷ್ಟು ದೊಡ್ಡದಾಗಿ ಎಲ್ಲ ಪೇಪರ್ನಲ್ಲಿ ಬರುತ್ತೆ.
ದಾನ ಮಾಡುವುದು ಮತ್ತು ಹೆಸರು ಕೇಳ್ಕೊಳ್ಳೋದು, ಶಾಲು ಹಾಕಿಸ್ಕೊಳ್ಳೋದು, ಇದೇ ಒಂದು ಹುಚ್ಚು. ಎಷ್ಟು ಚೆನ್ನಾಗಿ ಹೇಳಿದ್ದಾನೆ ಅಂತ ಹೇಳಿದರೆ, ಒಬ್ಬ ಕವಿ ಬಲ್ಲಿದ, ದಾನ ಭಕ್ತಿಗಳಲ್ಲಿ ನಾನು ಮರೆತಿರಬೇಕು. ದಾನ ಮತ್ತು ಭಕ್ತಿಗಳಲ್ಲಿ ನಾನು ಅನ್ನೋದು ಮರೆತಿರ್ಬೇಕಂತೆ. ನಾನು ಮರೆತಿರ್ಬೇಕಲ್ಲ, ಒಟ್ಟಿಗೆ ಹೇಳಿದ್ರೆ ಏನಾಗುತ್ತೆ ಹೇಳಿ, ದಾನ ಭಕ್ತಿಗಳಲ್ಲಿ ನಾನು ಮರೆತಿರಬೇಕು ಅಲ್ಲ, ನಾನು ಅನ್ನೋದು ಮರೆತಿರ್ಬೇಕು. ನಾನೆಂಬ ರೋಗ ನೀಗಿದಾಗೆ ಗುರುಬೋಧೆ ತಾನೇ ಫಲಿಸುವುದು ಸರ್ವಜ್ಞ. ನಾನೆಂಬ ರೋಗ ನೀಗಿದಾಗೆ, ನಾನು ಎನ್ನುವಂಥ ಈ ರೋಗ ಯಾರಿಂದ ದೂರ ಆಗ್ತದ ಅವರಿಗೆ ಗುರುಬೋಧೆ ಫಲಿಸ್ತದೆ. ಗುರುಗಳು ಹೇಳಿದ್ದು, ಭಗವದ್ಗೀತೆ ಹೇಳಿದ್ದು, ಕುರಾನ್ ಹೇಳಿದ್ದು ಮತ್ತು ಬೈಬಲ್ ಹೇಳಿದ್ದು ಯಾವಾಗ ಫಲಿಸ್ತದೆ ಅಂತೇಳಿದರೆ, ನಾನೆಂಬ ರೋಗ ನೀಗಿದಾಗೆ. ನಾನು ಅಂದರೆ ಗೊತ್ತಾಯ್ತಲ್ಲ ನಿಮಗೆ. ಕನಕದಾಸರ ಹತ್ರ ಗುರುಗಳು ಕೇಳಿದ್ರಂತೆ, ಕನಕದಾಸರು ಬಲ್ಲಿದ್ರು, ನಮ್ಮ ಸಬ್ಜೆಕ್ಟ್ನಲ್ಲಿದ್ದಾರೆ. ಗುರುಗಳು ಕೇಳಿದ್ರಂತೆ, ಶಿಷ್ಯಂದ್ರೆ ನೀವು ಯಾರೆಲ್ಲ ಸ್ವರ್ಗಕ್ಕೆ ಹೋಗ್ತೀರಿ ಅಂತ. ಯಾರು ಮಾತಾಡೋದಿಲ್ಲ. ಅಂದರೆ ಅವ್ರು ಹೀಗೇನು ಅರ್ಥ ಮಾಡ್ಕೊಳ್ಬೋದು, ಸ್ವರ್ಗಕ್ಕಂದ್ರೆ ಸಾಯುವುದು ಅಂತ ಅಲ್ಲ, ಅದು ಶಬ್ದಾರ್ಥ ಅಷ್ಟೇ ಬರ್ತಿದೆ. ಕೆಲವರಿಗೆ ಎಷ್ಟು ಕಲ್ತಿದ್ದಾರೆ ಅಷ್ಟು ಮಾತ್ರ ಅರ್ಥ ಆಗೋದಲ್ವಾ. ಒಂದು ಸಬ್ಜೆಕ್ಟ್ ಯಾರಿಗೆ ಎಷ್ಟು ಅರ್ಥ ಆಗ್ತದೆ, ಎಲ್ರಿಗೂ ಒಂದೇ ರೀತಿ ಅರ್ಥ ಆಗೋದಿಲ್ಲ, ಬೇರೆ ಬೇರೆ ನಮ್ಮನೆ ಅರ್ಥ ಆಗುತ್ತೆ. ಸ್ವರ್ಗಕ್ಕೆ ಹೋಗೋದಂದ್ರೆ ಸತ್ತು ಹೋಗೋದಂತ ತಿಳ್ಕೊಂಡಿರ್ಬೇಕು. ಕನಕದಾಸರು ಹೇಳ್ತಾರಂತೆ, ನಾನು ಹೋದರೆ ಹೋದೇನು ಅಂತ. ಎಲ್ಲ ಬೇರೆ ಶಿಷ್ಯರಿಗೆ ಕಿರಿಕಿರಿ, ನಿಮ್ಗೆ ಗೊತ್ತಲ್ವಾ, ಜಾತಿ ಬೇರೆ ಇತ್ತು ಅಲ್ವಾ. ಜಾತಿ ಹೀನನ ಮನೆಯ ಜ್ಯೋತಿತಾ ಹೀನವೇ ಜಾತಿ ವಿಜಾತಿ ಎನ ಮೇಡ ದೇವನೊಲಿದಾತನೇ ಜಾತ ಸರ್ವಜ್ಞ. ಸರ್ವಜ್ಞನ 3 ತ್ರಿಪದಿ ಬ್ರಹ್ಮ, ಅವನ 3 ಲೈನ್ನಲ್ಲಿ ಎಷ್ಟು ಬೇಕಾದರೂ ನೀವು ಹಸೆ ಅನ್ನೋದು ನಿನ್ಗೆ ಯಾಕೆ ಬೇಕು, ಅರ್ಥ ಆಗ್ತಾ ಉಂಟಲ್ವ ನಿಮಗೆ. ಹೆಸರು ಹೆಸರು ಅಂತ ಯಾಕೆ ಸಾಯ್ತೀರಿ ನೀವು, ಈ ಬ್ರಹ್ಮಪುರಿಯೊಳಗೆ ನಿನಗೆ ಸ್ಥಾನಮಾನ ಯಾಕೆ ಬೇಕು. ಶಿಶುವಾಗು ನೀಂ ಮನದಿ, ನೀನೊಂದು ಮಗುವಾಗು, ಹಸುವಾಗು, ಶಶಿಯಾಗು, ಕಸಬರಕೆಯಾಗಿಳಗೆ ಮಂಕುತಿಮ್ಮ. ಹೆಸರಿನ ಅವಶ್ಯಕತೆ ಏನಿದೆ. ನಾಳೆ ಸುಧಾಕರ್ ಶೆಟ್ಟರು ಹಾಗೆ ಕಾಲೇಜ್ ಮಾಡಿದ್ದಾರೆ, ಇದು ಮಾಡಿದ್ದಾರೆ ಹೇಳಿದ್ದು ಗೊತ್ತಾಯ್ತು ನಿಮಗೆ. ಹೆಸರು ಎಂಬುದಂ ಕಸರು ಬೀಸುವ ಗಾಳಿ, ಹಸೆಯೊಂದು ನಿನಗೇಕೆ, ಬ್ರಹ್ಮಪುರಿಯೊಳಗೆ ಶಿಶುವಾಗು ನೀ ಮನದಿ, ಹಸುವಾಗು, ಶಶಿಯಾಗು. ಶಶಿ ಅಂದರೆ ಗೊತ್ತುಂಟಾ, ಹಸು ಅಂದರೆ ಗೊತ್ತುಂಟಾ ನಿಮಗೆ. ಹಸು ಅಂದರೆ ಗೊತ್ತುಂಟಾ, ನಮಗೆಲ್ಲ ಕಲಿಸ್ತಿದ್ರು, ನೀನಾರಿಗಾದೆಯೋ ಎಲೆ ಮಾನವ ಅಂತ. ಒಂದು ದನ ಹಸು ಮನುಷ್ಯನಿಗೆ ಕೇಳೋದು, ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಭರಣಿಯಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ಸುಡದೆ ಇದ್ದರೆ ಮೇಲು ಗೊಬ್ಬರವಾದೆ, ನೀನಾರಿಗಾದೆಯೋ ಎಲೆ ಮಾನವ ಅಂತ ಹಸು ಆಗಿ ನೀವು ಒಂದು ಸಣ್ಣ ಸಸಿಯಾಗಿ 4 ಮಂದಿಗೆ ನೆರಳು ಸಿಗುತ್ತೆ. ಒಂದು ಮಗುವಿನ ಮನಸ್ಸಿನಾಗೆ ಇರಿ. ಮಗು ಹೇಗಿರ್ತದೆ ಹೇಳಿ, ಈಗ ಗಲಾಟೆ ಮಾಡಿದರೆ ನೆಕ್ಸ್ಟ್ಗೆ ಅದಕ್ಕೆ ಮರ್ತೋಗಿರ್ತದೆ. ನಮಗೆ ದೊಡ್ಡವರಿಗೆ ಇವತ್ತು ಗಲಾಟೆ ಮಾಡಿದರೆ 1000 ವರ್ಷ ಆದರೂ ಮರ್ತೋಗೋದಿಲ್ಲ, ಸತ್ತರೂ ಬಿಡೋದಿಲ್ಲ ಅವನನ್ನಂತ. ಸಣ್ಣ ಮಕ್ಕಳಿಗೆ ಅದು ಇಲ್ಲವೇ ಇಲ್ಲ. ಆದ್ದರಿಂದ ನೀವು ಹೆಸರಿನ ಹಿಂದೆ ಬೀಳಬೇಡ. ಏನು ಮಾಡಬೇಕು ನೀನು, ಶಿಶುವಾಗು, ಹಸುವಾಗು, ಸಸಿಯಾಗು. ಮತ್ತು ಏನೂ ಆಗಲಿಕ್ಕೆ ಆಗದಿದ್ದರೆ ಕಸಬರಕೆಯಾಗಿಳೆಗೆ, ಈ ಭೂಮಿಗೆ, ಇಳೆ ಅಂದರೆ ಭೂಮಿ, ಒಂದು ಇಡ್ಸುಡಿ ಆಗಪ್ಪ, ನೀನು ಕಸಬರಕೆ ಆಗು. ಅಷ್ಟಾದರೂ ನಿಮಗೆ ಸಮಾಧಾನ ಇರುತ್ತೆ. ಯಾಕೆ ಅಲ್ಲಿ ಕೂತ್ಕೊಳಿಸ್ಕೊಂಡು ನಿನ್ನನ್ನು ಸನ್ಮಾನ ಹೊಗಳಿ ಎನ್ನ ಹೊನ್ನ ಶೂಲಕ್ಕೆ ಇಕ್ಕಿದರಯ್ಯ ಅಂತ. ಹೊಗಳಿಕೆ ಅನ್ನೋದು ಹೊನ್ನ ಶೂಲ ಅಂತೆ. ಈ ಬಂಗಾರದ ಚೂರಿ ಆದರೂ ಒಳಗೆ ಹಾಕಿದರೆ ಸತ್ತೋಗ್ತಾರೆ ಮನುಷ್ಯ. ಅದು ಹೊಗಳಿಕೆ ಅನ್ನೋದು ಆ ರೀತಿ. ಆದ್ದರಿಂದ ನೀವು ಹೊಗಳಿಕೆ ಹಿಂದೆ ಬೀಳಬೇಡಿ, ನಾನು ಅನ್ನೋದನ್ನು ಬಿಟ್ಟು ಬಿಡಿ. ನಮ್ಮ ಸಂತೋಷ್ ಸರ್ ಕೆಲವೊಮ್ಮೆ ಭಜನೆ ಹೇಳ್ತಾರಲ್ವ, ಯಾರು ಹೊಲ ಯಾರ ಮನೆ ನೆಚ್ಚಿ ಕೊಂತೆ ಸುಳ್ಳೇ ಎಲ್ಲ, ನಾನು ನನ್ನದು ಎನ್ನುತ್ತೀಯಲ್ಲ, ನೀ ಹೋಗೋದು ಗೊತ್ತೇ ಇಲ್ಲ ಅಂತ. ಇದು ನನ್ನ ಹೊಲ, ಇದು ನನ್ನ ಮನೆ ಅಂತ, ನಾನು ನಂದು, ನನ್ನ ಕಾಲೇಜು, ನನ್ನ ಭಯಂಕರ, ನಾನು ಡಾಕ್ಟ್ರೇಟ್, ನಾನು ಸಂಶೋಧನೆ, ನೀ ಹೋಗೋದು ಗೊತ್ತೇ ಇಲ್ಲ, ನೀ ಹೋಗೋದು ಗೊತ್ತೇ ಇಲ್ಲ. ಎಷ್ಟು ಧನ್ಯತೆಯ ಭಾವ ಬರ್ತದೆ ಅಂತ ಹೇಳಿದರೆ ಮಕ್ಕಳೇ, ನೀವು ಸಾಹಿತ್ಯವನ್ನು ಓದಬೇಕು. ಕೆಲವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಈ ಟೀಕೆ ಮಾಡುವವರಿಗೂ ಕುವೆಂಪು ಒಂದು ಕಡೆ ಹೇಳಿಬಿಟ್ಟಿದ್ದಾರೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂತ. ಬಸವಣ್ಣನಿಗೆ ಆ ಸಂದರ್ಭದಲ್ಲಿ ಎಷ್ಟು ಕಷ್ಟ ಆಯಿತು. 12ನೇ ಶತಮಾನದಲ್ಲಿ ಬಸವಣ್ಣ ಒಬ್ಬ ದೊಡ್ಡ ಶ್ರೇಷ್ಠ ಸಮಾಜ ಸುಧಾರಕ. ಅವನು ಮಾಡಿದಷ್ಟು ಸಮಾಜ ಸುಧಾರಣೆ ಯಾರೂ ಮಾಡಲಿಲ್ಲ. ಅನುಭವ ಮಂಟಪದಲ್ಲಿ ಈಗೆಲ್ಲ ನಾವು ಲೇಡೀಸ್ ರಿಸರ್ವೇಷನ್ ಅಂತ ಹೇಳ್ತೇವೆ. ಅನುಭವ ಮಂಟಪದಲ್ಲಿ ಶ್ರೀ ಪ್ರಾತಿನಿಧ್ಯ ಕೊಟ್ಟದ್ದು ಯಾರು ಅಂತ ಹೇಳಿದರೆ ಬಸವಣ್ಣ. ಅವನು ಅನುಭವಿಸಿದ್ದು ಅವನಿಗೆ ಗೊತ್ತೇ.
ಅವನಿಗೆ ಎಷ್ಟು ಟೀಕೆ ಮಾಡಿದ್ರು ಅವನಿಗೆ ಗೊತ್ತು. ಆದರೆ ಇವತ್ತು ಅವನ ಟೀಕೆ ಯಾರಿಗೂ ನೆನಪಿಲ್ಲ. ಇವತ್ತು ಬಸವಣ್ಣನ ಕೆಲಸ ಉಳಿದಿದೆ. ಆದ್ದರಿಂದ ನೀವೆಲ್ಲೊಮ್ಮೆ ಬಸವಣ್ಣನ ವಚನಗಳನ್ನು ಓದಿ. ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಮುನಿಯಬೇಡ, ತನ್ನ ಬಣ್ಣಿಸಬೇಡ, ಇದಿರೆ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ನೀವು ಸ್ನಾನ ಮಾಡಬೇಕಾಗಿಲ್ಲ. ಒಳಗಡೆಯೂ ಸ್ನಾನ, ಒಳಗಡೆಯೂ ಸ್ನಾನ, ಕಂಪ್ಲೀಟ್ ಕ್ಲೀನ್. ಎಷ್ಟು? ಕಲಬೇಡ, ಕದಿಬೇಡ, ಎಲ್ಲರನ್ನು ಕೊಲ್ಲಬೇಡ. ಕೊಲ್ಲಬೇಡ ಅಂತ ಹೇಳಿದ್ರೆ ಹೇಗೆ? ಮಾನಸಿಕವಾಗಿಯೂ ಕೊಲ್ಲಬೇಡ, ದೈಹಿಕವಾಗಿಯೂ ಕೊಲ್ಲಬೇಡ. ಮಾನಸಿಕವಾಗಿ ಕೊಲ್ತಾರೆ ಕೆಲವರು. ಒಂದು ಒಳ್ಳೆಯ ಮಾತಿದೆ, ನಾಲಿಗೆಗೆ ಆದ ಗಾಯ ಗುಣ ಆಗ್ತದೆ, ನಾಲಿಗೆಯಿಂದ ಆದ ಗಾಯ ಗುಣ ಆಗೋದಿಲ್ಲ ಅಂತ. ನಾಲಿಗೆಗೆ ಆದ ಗಾಯ ಗುಣ ಆಗ್ತದೆ, ನಾಲಿಗೆಯಿಂದ ಆದ ಗಾಯ ಗುಣ ಆಗೋದಿಲ್ಲ ಅಂತ. ಕೆಲವರು ಮನುಷ್ಯನನ್ನು ಜೀವಂತ ಕೊಲೆ ಮಾಡ್ತಾರೆ. ಈಗ ಮೊನ್ನೆ ಘಟನೆ ಆಯ್ತಲ್ವಾ, 3 ಕುಟುಂಬದ ಜನ ಮತ್ತು ಆ 2 ಮಕ್ಕಳನ್ನು ಜೀವಂತ ದಿನಾ ಸಾಯೋ ಹಾಗೆ ಮಾಡಿ ಹೋಗಿದ್ದಾರೆ. ಒಂದು ಸಣ್ಣ ಕ್ಷಣಿಕ ಸುಖದ ಹಿಂದೆ ಬಿದ್ದಂಥ ಒಂದು ಪರಿಣಾಮ ಮಕ್ಕಳೇ. ಬಹುಶಃ ನಾನು ಎಲ್ಲಿಗೆ ಮುಟ್ಟಬೇಕಾಗಿದ್ದೇನೋ ಅಲ್ಲಿಗೆ ಮುಟ್ತಾ ಇದ್ದೇನೆ ಅಂತ ನಾನು ತಿಳ್ಕೊಳ್ತೇನೆ. ನನ್ನ ಮಾತುಗಳು ನಿಮ್ಮನ್ನು ರಂಜಿಸ್ಲಿಕ್ಕಲ್ಲ. ನನ್ನ ಮಾತುಗಳು ಬಲ್ಲಿದರ ಅನುಭವಗಳು ಹೇಗೆ ಅಮೃತ ಸಿಂಧು, ಆ ಸಿಂಧುವಿನಲ್ಲಿ ಹೇಗೆ ನೀವು ಒಂದೊಂದು ಬಿಂದುವನ್ನು ಹೊಕ್ಕಿಕೊಂಡು, ಸಾಧ್ಯತೆ ಇದ್ದರೆ ಒಂದು ಬಾಲ್ದಿಯನ್ನಾದರೂ ಹೆಕ್ಕಿಕೊಂಡು, ಸಾಧ್ಯತೆ ಇದ್ದರೆ ಒಂದು ಗುಡಾಣವನ್ನಾದರೂ ಹೆಕ್ಕಿಕೊಂಡು ಅದರೊಳಗೆ ಮಿಂದು ಧನ್ಯರಾಗೋಣ ಅನ್ನುವಂಥ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಾನು ಅನ್ನೋದನ್ನು ಸ್ವಲ್ಪ ಬದಿಗೆ ಇಟ್ಟುಬಿಡಿ ಮಕ್ಕಳೇ. ಆ ಹೆಸರಿನ ಹುಚ್ಚನ್ನು ಸ್ವಲ್ಪ ಬಿಟ್ಟುಬಿಡಿ. ಅದನ್ನು ಬಿಟ್ಟು ಭಕ್ತಿ ಅಂತ ಬಂದರೆ ಅದು ನಿಮಗೆ ಸುಖ ಕೊಡ್ತದೆ. ಪ್ರಾರ್ಥನೆ, ಭಕ್ತಿ ತುಂಬ ಖುಷಿ ಕೊಡ್ತದೆ. ಬಸವಣ್ಣನವ್ರದ್ದೇ ಹೇಳುವುದಾದರೆ ನಾನು ಅದನ್ನೇ ಬೇರೆಯವರು ಬೇರೆ ಬೇರೆ ನಮ್ಮನ್ನು ಹೇಳಿದ್ದಾರೆ. ಬಸವಣ್ಣವ್ರು ಏನು ಹೇಳಿದ್ದಾರೆ ಹೇಳಿ? ಎನ್ನ ವಚನದಲ್ಲಿ ನಿನ್ನ ನಾಮಾಮೃತವ ತುಂಬಿ. ನಾನು ಹೇಳ್ತೇನೆ, ಅದರಲ್ಲಿ ನಿನ್ನ ನಾಮದ ಅಮೃತ ಇರಲಿ. ನಿನ್ನ ಹೆಸರನ್ನೋದೇ ಒಂದು ಅಮೃತ. ಎನ್ನ ನಯನದಲ್ಲಿ ನಿನ್ನ ಮೂರುತಿಯ ತುಂಬಿ, ಎನ್ನ ಕಿವಿಯಲ್ಲಿ ನಿನ್ನ ಕೀರುತಿಯ ತುಂಬಿ. ಮೈ ಗಾಡ್, ನಿಮ್ಮ ಚರಣ ಕಮಲದಲ್ಲಿ ಆನು ತುಂಬಿ. ನಿಮ್ಮ ಚರಣ ಕಮಲದಲ್ಲಿ ನಾನು ತುಂಬಿರಬೇಕು. ಅದನ್ನೇ ದಾಸರು ಕೂಡ ಹೇಳಿದ್ದಲ್ವಾ? ಏನು ಹೇಳಿದ್ದಾರೆ? ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ. ಬಸವಣ್ಣ ಏನು ಹೇಳಿದರು? ನನ್ನ ಮನದಲ್ಲಿ ನಿನ್ನ ನೆನಹು ತುಂಬಿ. ಬಸವಣ್ಣ ಹೇಳಿದ್ದು ನನ್ನ ವಚನದಲ್ಲಿ ನಿಮ್ಮ ಮಾಮಾಮೃತವ ತುಂಬಿ. ದಾಸರು ಹೇಳುವಾಗ ಹೃದಯ ಮಂಟಪದಲ್ಲಿ ನೆಲೆಸಿರು ಹರಿಯೇ, ನಾನಿನ್ನೊಳೇನು ಬೇಡುವುದಿಲ್ಲ, ನಿನ್ನೊಟ್ಟಿಗೆ ಏನು ಬೇಡುವುದಿಲ್ಲ, ನೀನು ಮಾತ್ರ ನನ್ನ ಹೃದಯ ಮಂಟಪದಲ್ಲಿ ಬಂದು ಕೂತ್ಕೊಳ್ಬೇಕು. ನೀವೇನು ಹೇಳ್ತೀರಿ ಸ್ವಾಮಿ? ಯಾರು ನಿಮ್ಮ ಹೃದಯ ಮಂಟಪದಲ್ಲಿ ಕೂತ್ಕೊಳ್ಬೇಕು ಮಕ್ಕಳೇ? ಅಲ್ಲ, ಅರ್ಥ ಮಾಡ್ಕೊಳ್ಳಿ, ನೀವೇ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಎಲ್ಲೆಲ್ಲಿ ಯಾರನ್ನೇನು ತುಂಬಿಕೊಳ್ಳಿಕ್ಕೆ ಉಂಟು ಅಂತ ನನಗೆ ಗೊತ್ತಿಲ್ಲ. ಎಲ್ಲಿಯಾದರೂ ನಿಮಗೆ ಮನಸ್ಸಿದ್ರೆ ನನ್ನ ಹೃದಯ ಮಂಟಪದಲ್ಲಿ ನನ್ನ ತಂದೆ ತಾಯಿಯನ್ನು ಕೂರಿಸ್ತೇನೆ ಅನ್ನೋದು ಬಂದರೆ ಬಹುಶಃ ಇಂಥ ಮಾತುಗಳು ಸಾಫಲ್ಯತೆಗೆ ಬರ್ತವೆ. ನನ್ನ ಬಾಳು ಧನ್ಯ ಅಂತ ನಾನು ತಿಳ್ಕೊಳ್ಳಿಕ್ಕಾಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಕ್ಕಳು. ಸ್ಮರಣೆ ಒಂದೇ ಸಾಲದೆ ಅಲ್ವ? ದಾಸರು ಹೇಳೋದು ಸ್ಮರಣೆ ಒಂದೇ ಸಾಲದೆ. ಈ ದೇವೇಂದ್ರ ನಾಯ್ಕರವ್ರು ನೋಡುವಾಗ ಒಂದು ನೆನಪಾಯ್ತು ನನಗೆ. ನಡುವೆ ಸ್ವಲ್ಪ ಅವರು ಬಲ್ಲಿದ್ದಾರೆ. ಸ್ವಲ್ಪ ತಾಯಿಯನ್ನು ಆಶ್ರಮಕ್ಕೆ ಹಾಕಿದ್ದಾನೆ ಒಬ್ಬ ಮಗ. ಅವರ ಕತೆ, ಮಗ ತಾಯಿಯನ್ನು ಅನಾಥಾಶ್ರಮಕ್ಕೆ ಹಾಕಿರ್ತಾನೆ. ಇನ್ನೇನು ತಾಯಿ ಕೆಲವೇ ದಿವಸದಲ್ಲಿ ಇಹಲೋಕ ತ್ಯಜಿಸ್ತಾಳೆ ಅಂತಿರುವಾಗ ಮಗ ಹೋಗ್ತಾನೆ. ಮಗ ತಾಯಿ ಹತ್ರ ಕೇಳ್ತಾನೆ, ಅಮ್ಮ ನಿಮ್ಮದು ಏನು ಕೊನೆ ಆಸೆ, ಏನು ಬೇಕು ನಿಮಗೆ? ತಾಯಿ ಹೇಳ್ತಾಳೆ, ನನ್ನ ಆಶ್ರಮಕ್ಕೆ ನನಗೇನು ಬೇಡ, ಆಶ್ರಮಕ್ಕೊಂದು ಫ್ಯಾನ್ ಮತ್ತೊಂದು ಫ್ರಿಜ್ 2 ಕೊಡಪ್ಪ ಅಂತ. ಇವನಿಗೆ ಭಾಳ ವಿಚಿತ್ರ ಆಗ್ತದೆ. ಅಮ್ಮನಿಗೆ ಈಗ ಇನ್ನೊಂದು 4 ದಿವಸದಲ್ಲಿ ಸಾಯುವ ಹಾಗೆ ಇದ್ದಾರೆ, ಅವರಿಗೆ ಫ್ಯಾನ್ ಮತ್ತು ಫ್ರಿಜ್ ಈಗ ಯಾಕೆ ನೆನಪಾಯಿತು ಅಂತ. ಅದಕ್ಕೆ ಕೇಳಿದ, ಅಮ್ಮ ಯಾಕೆ ಈಗ ನಿಮಗೆ ಫ್ರಿಜ್ ಮತ್ತು ಫ್ಯಾನ್ ಅಂತ? ಅಲ್ಲ, ನನ್ನ ಸಮಸ್ಯೆ ಅಲ್ಲಮ್ಮ, ನಮ್ಮ ಸಮಸ್ಯೆ ಏನು ಅಂತ ಹೇಳಿದರೆ, ನಾಳೆ ನಿನ್ನ ಮಗ ಈ ಅನಾಥಾಶ್ರಮಕ್ಕೆ ನಿನ್ನ ಮಗನನ್ನು ಹಾಕಿದರೆ ನಿನಗೆ ಒಂದು ದಿವಸದು ಫ್ಯಾನ್ ಇಲ್ಲದೆ ಮಲಗಲಿಕ್ಕಾಗೋದಿಲ್ಲ, ಫ್ರಿಜ್ ಇಲ್ಲದೆ ಏನೂ ಮಾಡಲಿಕ್ಕಾಗೋದಿಲ್ಲ ಅಲ್ವಾ? ಆದ್ದರಿಂದ ನೀನು ಚೆನ್ನಾಗಿರಬೇಕು ಅಂತ. ತಾಯಿ ಸಾಯಲಿಕ್ಕೆ 4-5 ದಿವಸ ಇರುವಾಗಲೂ ಕೊನೆ ಆಸೆ ಏನು ಅಂತ ಹೇಳಿದರೆ, ಮಗ ಅಲ್ಲಿಗೆ ಬಂದರೆ ಅಲ್ಲಿ ಅವನಿಗೆ ನಿದ್ದೆ ಮಾಡಲಿಕ್ಕೆ ಆಗೋದಿಲ್ಲ, ಒಂದು ಫ್ಯಾನ್ ಮತ್ತು ಫ್ರಿಜ್, ಅವರಿಗೊಂದು ಚಪ್ಪಾಳೆ ಇರಲಿ, ಅವರು ಅದನ್ನು ಹೇಳ್ತಾ ಇದ್ರು ಬರುವಾಗ. ಆರು 6:30 ಆಗಿದೆ, ಗೊತ್ತಾಯಿತು. ಮಕ್ಕಳಿಗೆ ಒಂದು ಸ್ವಲ್ಪ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರ್ತದೆ. ಕೆಲವರಿಗೆಲ್ಲ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಆಗ ಬೇಡ ಈ ಜೀವನ, ಯಾಕೆ ಜೀವನ ಸುಮ್ಮನೆ ಅಂತ ಅನ್ನಿಸ್ತದೆ. ಮಕ್ಕಳೇ, ಬಲ್ಲಿದರ ಅನುಭವದಿಂದ 1-2 ಮಾತು ಹೇಳ್ತೇನೆ ನಿಮಗೆ.
ಸತ್ತೇನೆಂದೆನಬೇಡ, ಸೋತೇನೆಂದೆನಬೇಡ. ಬತ್ತಿ ತೆನ್ನೋಳು ಸತ್ವ ದೂಟ ಎನಬೇಡ. ಅರ್ಥ ಆಗ್ತಾ ಉಂಟಾ? ನಾನು ಸೋತೆ, ನಾನು ಸತ್ತೆ ಅಂತ ತಲೆಬಿಸಿ ಮಾಡುವುದಲ್ಲ. ಬತ್ತಿ ತೆನ್ನೋಳು ಸತ್ವದ ಮೂಟೆ. ನನ್ನಲ್ಲಿ ಸತ್ವ ಅನ್ನುವಂಥ ಮೂಟೆ ಬತ್ತಿ ಹೋಯ್ತು ಅಂತ ಆಲೋಚನೆ ಮಾಡಬೇಡ. ಮತ್ತೆ ತೋರ್ಪುದು ನಾಳೆ ಒಂದು ದೊಡ್ಡ ಸುಖ ನಿನಗೆ. ಅದನ್ನು ಬಹಳ ಚೆನ್ನಾಗಿ ಮಂಕುತಿಮ್ಮನ ಕಗ್ಗದಲ್ಲಿ ನೀವು ನೋಡಿದರೆ ಗೊತ್ತಾಗುತ್ತೆ. ಏನಾನು ಮಾಡು ಕೈಗೆ ಬಂದುಜ್ಜುಗವ, ನಾನೇನು ಹುಲ್ಲುಕಡ್ಡಿ ಎಂಬ ಭ್ರಮೆ ಬೇಡ. ಹೀನ ಮಾವುದು ಇಲ್ಲ ಜಗದ ಗುಡಿ ಯುಳಿಗದಿ, ತಾಣ ನಿನಗಿಯುವುದಿಲ್ಲಿ ಮಂಕುತಿಮ್ಮ. ಏನಾನು ಮಾಡು. ಕೆಲವರೆಲ್ಲ ನಾನು ಇದನ್ನೇ ಮಾಡಬೇಕು, ನನಗೆ ಇದು ಸಿಗದಿದ್ರೆ ನಾನು ಸತ್ತು ಹೋಗ್ತೇನೆ. ಹಾಗಲ್ಲ. ಏನಾನು ಮಾಡು. ಏನಾನು ಮಾಡು ಅಂತ ಹೇಳಿದ್ರೆ ಕಲ್ಲೊಡಿಯಲ್ಲಿ ಅಂತಲೂ ಅಲ್ಲ. ನಿನ್ನ ಮನಸ್ಸಿಗೆ ಇಷ್ಟ ಆಗೋ ಏನು ಅದು ಸಣ್ಣ ಕೆಲಸ ಅಂತ ಏನಿಲ್ಲ. ಕೈಗೆ ಬಂದುಜ್ಜುಗವ. ಉಜ್ಜುಗ ತದ್ಭವ ಉದ್ಯೋಗ ಸಂಸ್ಕೃತ ಹಾಗೇನೋ ಬರುತ್ತೆ. ಕೈಗೆ ಯಾವ ಉದ್ಯೋಗ ನಿಮಗೆ ಬರುತ್ತಾ ಅದನ್ನು ಮಾಡು. ನಾನೇನು ಹುಲ್ಲುಕಡ್ಡಿ, ನಾನು ಪ್ರಯೋಜನ ಇಲ್ಲ, ನಾನು ಕಪ್ಪಗೆ, ನಾನು ಗಿಡ್ಡ, ನಾನು ಬುದ್ಧಿವಂತ ಅಲ್ಲ, ನಾನೇನು ಪ್ರಯೋಜನ ಇಲ್ಲ, ನನಗೆ ಹಣ ಇಲ್ಲ, ನಾನೇನು ಹುಲ್ಲುಕಡ್ಡಿ ಎಂಬ ಭ್ರಮೆ ಬೇಡ. ಅದು ಭ್ರಮೆ. ಅದು ಹೀನಂ ಆವುದೂ ಇಲ್ಲ. ಈ ಜಗತ್ತಿನಲ್ಲಿ ಸಣ್ಣದು ಅನ್ನೋದು ಯಾವುದೂ ಇಲ್ಲ. ನಮ್ಮ ಕಾಲೇಜ್ನಲ್ಲಿ ವಾಶ್ರೂಮ್ ಕ್ಲೀನ್ ಮಾಡ್ತಾರೆ ಅಕ್ಕಂದಿರು. ನಾನು ಪ್ರೆಸಿಡೆಂಟ್, ಅದು ಹೀನ ಅಲ್ಲ. ಅದು ಅವ್ರು ಮಾಡಿದರೆ ನಾನು ಪ್ರೆಸಿಡೆಂಟ್. ಇಲ್ಲಿ ಇದು ಭಗವಂತ ಕೊಟ್ಟ ಜಾಗ, ಭಗವಂತ ಕೊಟ್ಟ ಜಾಗ ಅಷ್ಟೇ. ಹೀನಂ ಆವುದೂ ಇಲ್ಲ. ನನಗಿರುವಂಥ ಗೌರವ, ನನಗೇನು ನೀವು ರೆಸ್ಪೆಕ್ಟ್ ಕೊಡ್ತೀರಾ ಅದನ್ನು ನೀವು ಕಸಗುಡಿಸುವವರಿಗೂ ಕೊಡುವಂಥದ್ದಾದರೆ, ಯಾಕಂದರೆ ಅದು ಇಂಪಾರ್ಟೆಂಟ್ ಕೆಲಸ. ಅದು ಹೀನಂ ಆವುದು ಇಲ್ಲ ಜಗದ ಗುಡಿ ಊಳಿಗದಿ. ಈ ಜಗತ್ತು ಅನ್ನುವಂಥ ದೇವರ ಗುಡಿಯಲ್ಲಿ ಊಳಿಗ ಮಾಡುವವರು ನಾವು, ಕೆಲಸದವ್ರು ನಾವು. ಇದರಲ್ಲಿ ಮೇಲು ಕೀಳು ಏನಿದೆ ಹೇಳಿ? ಇದು ಯಾರು ಹೇಳಿದ್ದು? DVG ಮಂಕುತಿಮ್ಮನ ಕಗ್ಗದಲ್ಲಿ. ಇದರಲ್ಲಿ ಒಮ್ಮೆ ಮಿಂದೇಳಬೇಕು ನಾವು. ಆಗೇನಾಗ್ತದೆ, ಸೂಸೈಡ್ ಮಾಡುವಾಗ ಒಂದು ಸ್ವಲ್ಪ ಇದು ನೆನಪಾಗುತ್ತೆ. ಏನು ತೊಂದರೆ ಇಲ್ಲ, ಹೀನಂ ಆವುದು ಇಲ್ಲ. ಅದು ಇಲ್ಲ. ದಾಸರ ಪದ ನೋಡಿ, ಭಜನೆ ನೋಡಿ. ಸಾವಧಾನದಿಂದಿರು ಮನವೇ, ದೇವರು ಕೊಟ್ಟಾನು 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 ಅಲ್ವಾ. ಪುರಂದರ ವಿಠಲನ ನಂಬು, ಅವ ನಿನಗಿಹ ಇಹ ಪರ ಸಂಪದಗಳನ್ನೆಲ್ಲ. ಸಾವಧಾನದಿಂದಿರು ಮನವೇ, ಎಷ್ಟು ಚೆನ್ನಾಗಿದೆ. ಯಾಕೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಹೇಳಿ? ನಮ್ಮ ತಂದೆ ತಾಯಿ ಸಾಗುವಳಿ ಕೆಲಸ ಮಾಡ್ತಾಯಿದ್ರು, ಶಿಕ್ಷಣ ಇರಲಿಲ್ಲ, ನಮಗೆ ಕಲೀಲಿಕ್ಕೆ ಬೇಕಾದಷ್ಟು ಹಣ ಇರಲಿಲ್ಲ, ಬಟ್ಟೆಗೆ ಕೊರತೆ ಇತ್ತು, ಅನ್ನಕ್ಕೂ ಸ್ವಲ್ಪ ಮಟ್ಟಿಗೆ ಇತ್ತು. ಹಾಗಂತೇಳಿ ನಾನು ಸತ್ತೋಗ್ತೇನೆ ಅಂತ ಹೇಳಿದರೆ ಇವತ್ತು ಮೌಲ್ಯ ಸುಧಾನೂ ಇಲ್ಲ, ಜ್ಞಾನ ಸುಧಾನೂ ಇಲ್ಲ ಅಲ್ವಾ. ನಿಮ್ಮಂಥ ಪುಟ್ಟ ಪುಟ್ಟ ಮಕ್ಕಳಿಗೆ ಒಂದು ಮೌಲ್ಯವನ್ನು ತುಂಬುವಂಥ ನನ್ನ ಪ್ರಯತ್ನ ಏನು ಸ್ವಾಮಿ, ನಾನು ಇಡೀ ಅಮೃತ ಸಿಂಧು ಅಷ್ಟು ದೊಡ್ಡ ಸಮುದ್ರವನ್ನೇ ನಿಮಗೆ ಉಣಬಡಿಸ್ತೇನೆ ಅಂತ ಇಲ್ಲಿ ಬಂದು ನಿಂತಿಲ್ಲ ನಾನು. ಕಡೆ ಪಕ್ಷ ಒಂದೆರಡು ಬಿಂದುವನ್ನಾದರೂ ನಿಮ್ಮ ಮುಖಕ್ಕೆ ಸಿಂಪಡಿಸಿದಾಗ ನಿಮಗೂ ಕೂಡ ನಾನು ಇದರಲ್ಲಿ ಮೀಳಬೇಕು, ನಾನು ಮಿಂದೇಳಬೇಕು ಅಂತ ಅನ್ನಿಸಿದರೆ ನನ್ನ ಜೀವನ ಸಾರ್ಥಕ. ಇದರಲ್ಲಿ ನನ್ನ ಧನ್ಯತೆಯ ಭಾವ ಇದೆ ಅಲ್ವಾ. ಅಷ್ಟು ಮಂದಿ ನಮಗೆ ಹೇಳಿಕೊಟ್ಟಿದ್ದಾರೆ ಅಲ್ವಾ. ಅದರಿಂದ ಭಕ್ತಿಯ ಬಗ್ಗೆಯೂ ಕೂಡ ಹಾಗೆ ಅಮ್ಮ. ಭಕ್ತಿ ತುಂಬ ಚೆನ್ನಾಗಿರಬೇಕು, ಅದು ನಿಮ್ಮನ್ನು ಎತ್ತರಕ್ಕೆ ಕೊಂಡೋಗ್ತದೆ. ಇಲ್ಲೆಲ್ಲ ಭಜನೆ ನಡೀತದೆ, ಅಲ್ಲಿ ಹಿಂದುಗಡೆ ತುಂಬ ಬರೆದಿದ್ದಾರೆ, ನೀವು ಎಷ್ಟು ಓದಿದ್ದೀರಿ ಗೊತ್ತಿಲ್ಲ. ಅಲ್ಲಿ ವಿವೇಕಾನಂದರದೊಂದು ಬರೆದಿದ್ದಾರೆ, ಅನುಭವವು ಜೀವನದ ಶ್ರೇಷ್ಠ ಶಿಕ್ಷಕ. ಎಕ್ಸ್ಪೀರಿಯನ್ಸ್ ಈಸ್ ದ ಗ್ರೇಟ್ ಟೀಚರ್. ಉಸಿರಾಡುವವರೆಗೂ ಕಲಿ. ನೀನು ಯಾವತ್ತಿನವರೆಗೆ ಉಸಿರಾಟ ಮಾಡ್ತೀಯ ಅಷ್ಟರವರೆಗೆ ಕಲಿ. ನಮ್ಮ ಮಕ್ಕಳಿಗೆ ತಂದೆ ತಾಯಿ ನಾವು ಸಮಾಜ ಎಲ್ಲ ಹೇಳೋದು, ಹೆಚ್ಚು ಕಲಿಬೇಡ, ತಲೆ ಹಾಳಾಗ್ತದೆ, ಕಂಟಿನ್ಯೂಸ್ ಕಲಿಬೇಡ. ಏನಪ್ಪ ಅವನಿಗೆ ಸ್ವಲ್ಪ ರೆಸ್ಟ್ ಬೇಡವಾ, ಯಾವಾಗಲೂ ಓದುವುದೆಂಥದ್ದು, ಯಾವಾಗಲೂ ಜ್ಞಾನ ಪಡೆಯುವುದೆಂಥದ್ದು. ಹಿಂಗೆ ಅರ್ಥ ಆಗೋದಿಲ್ಲಪ್ಪ. 59 ವರ್ಷ ಆಯ್ತು ನನಗೆ, ಈಗ 60ನೇ ವರ್ಷ. ಎಲ್ಲಿಯಾದರೂ ನನ್ನ ಹಾರ್ಟ್ ಇಷ್ಟು ಸಮಯದಿಂದ ಬಡ್ದು ಸಾಕಾಗಿದೆ, ನಾನೊಂದು 5 ನಿಮಿಷ ನಿಲ್ತೇನೆ ಮತ್ತೆ ನೋಡ್ತೇನೆ ಅಂತ ಹೇಳಿದರೆ, ನನಗೆ ಕಂಟಿನ್ಯೂಸ್ ಭಾಳ ಸುಸ್ತಾಗಿ ಹೋಗಿದೆ, ನನಗೊಂದು 5 ನಿಮಿಷ ರೆಸ್ಟ್ ಬೇಕು. ಜ್ಞಾನ ಅನ್ನೋದು ಹಾಗೆ ಮಕ್ಕಳೇ, ಒಂದು ಉಸಿರಾಟದ ಹಾಗೆ. ಯಾರು ಕೂಡ ಜ್ಞಾನವಂತರಾಗುವಾಗ ಹುಚ್ಚು ಹಿಡಿಯುವುದಿಲ್ಲ. ಇದೆಲ್ಲ ನಮ್ಮ ಸಮಾಜ ಮಾಡಿದ್ದು. ಪುಸ್ತಕ ಓದಿದರೆ ಹುಚ್ಚಾಗ್ತಾನೆ, ಹೆಚ್ಚು ಓದಿದರೆ ಹುಚ್ಚಾಗ್ತಾನೆ. ನೀವು ಹುಚ್ಚಾಗೋದು ಅದಕ್ಕಲ್ಲ, ನೀವು ಕಂಪೇರ್ ಮಾಡ್ಕೊಂಡು ಹುಚ್ಚಾಗೋದು. ನೀವು ತುಲನೆ ಮಾಡ್ಕೊಳ್ತೀರಿ ನಿಮ್ಮ ಬೇರೆ ಮಕ್ಕಳೊಟ್ಟಿಗೆ. ಅವ ಹಾಗೆ, ಇವ ಹೀಗೆ, ಅವ ಸರಿ ಇಲ್ಲ, ಇವ ಸರಿ ಇಲ್ಲ.
ಅದಕ್ಕೆ ಹೇಳಿದ್ದು ಬಸವಣ್ಣನವರು, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ. ಲೋಕದ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಅಲ್ವಾ. ಆದ್ದರಿಂದ ನೀವೆಲ್ಲ ಚೆನ್ನಾಗಿ ಓದ್ತೀರಿ. ಮತ್ತು ನನಗೆ ಗೊತ್ತಿಲ್ಲ ಅಲ್ಲಿ ಎಷ್ಟು ಮಂದಿ ನೋಡಿದ್ದಾರೆ ಅಂತ. ಆ ಕಡೆಯಲ್ಲಿ ತುಂಬ ಒಳ್ಳೊಳ್ಳೆದನ್ನೆಲ್ಲ ಪ್ರಿಂಟ್ ಮಾಡಿ ಇಟ್ಟಿದ್ದೇವೆ, ಮಕ್ಕಳು ಓದಬೇಕು ಅಂತ. ನೋಡಿದ್ದಾರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಎನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಅವ ನೆಂತೊಲಿವನಯ್ಯ. ಎಲ್ಲ ಬಾಯಿಗೆ ಬಂದದ್ದು ಮಾತಾಡಿ ಹೇಳಿದ್ದೊಂದೋ ನಡೆಸದಿದ್ದರೆ ಆ ಕೂಡಲ ಸಂಗಮ ನಮ್ಮನ್ನು ಹೇಗೆ ಒಲಿತಾನೆ, ನಮಗೆ ಹೇಗೆ ಕರುಣಿಸ್ತಾನೆ. ಓದಿಕೊಳ್ಬೇಕು ಮಕ್ಕಳೇ, ಭಾಳ ಸುಂದರವಾದಂಥ ವಚನಗಳು. ತತ್ವಪದ ನೋಡಿ, ಎಷ್ಟೆಷ್ಟು ಒಳ್ಳೆಯ ತತ್ವಪದ ಇದೆ. ಅದೆಲ್ಲ ಯಾರು ಹೊಲ ಯಾರ ಮನೆ, ನೆಚ್ಚಿ ಕುಂತೆ ಸುಳ್ಳೆ ಎಲ್ಲ, ನಾನು ನನ್ನದು ಎನ್ನುತ್ತೀಯಲ್ಲ, ನೀ ಹೋಗುವುದು ಗೊತ್ತೇ ಇಲ್ಲ. ಎಷ್ಟೆಷ್ಟು ಒಳ್ಳೆಯ ಪದಗಳು. ಮಡಿವಾಳೇಶ್ವರರವರ ತತ್ವಪದ ಇದೆ. ರವೀಂದ್ರ ಹಂದಿಗನೂರು ಹೇಳ್ತಾರಮ್ಮ, ನೀವು ಟೈಪ್ ಮಾಡಿ, ರವೀಂದ್ರ ಹಂದಿಗನೂರು ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಡುವಿಂದ ಹೇಳ್ತೇನೆ, ಕಾಕ ಬುದ್ಧಿ ಕಡೆ ದಾಯಿಸಲಾಗದೆ ಲೋಕದ ಗೊಡವೆ ನಿನಗೆ ಯಾತಕ ಬೇಕು, ಮೂಕನಾಗಬೇಕು. ಭಾಳ ಫೇಮಸ್ ಇದು. ಮೂಕನಾಗಬೇಕು ಜಗದೊಳು ಜಾಕೆ ಆಗಿರಬೇಕು, ಕಾಕ ಬುದ್ಧಿ ಕಡೆ ದಾಯಿಸಲಾಗದ ಲೋಕದ ಗೊಡವಿ ನಿನಗೆ ಯಾಕೆ ಬೇಕು. ಅದರಲ್ಲಿ 2ನೇ ಸ್ಟ್ಯಾನ್ಸ್ ಇಂದು ಚೆನ್ನಾಗಿದೆ. ಮಾತು ಕಲಿಯಬೇಕು, ಮಾತಿನ ಮರ್ಮ ತಿಳಿಯಬೇಕು, ಮಾತು ಕಲಿಯಬೇಕು, ಮಾತಿನ ಮರ್ಮ ತಿಳಿಯಬೇಕು. ಮಾತು ಬಲ್ಲವರ ಒಟ್ಟಿಗೆ ಕೋತಿ ಹಂಗೆ ಇರಬೇಕಂತೆ. ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಕೋತಿಯ ಹಂಗೆ ಬೆನ್ನತ್ತಿರಬೇಕು. ನಿಮಗೆ ನಿಮ್ಮ ಟೀಚರ್ ಹತ್ರ ಒಳ್ಳೆ ನಾಲೆಜ್ ಇದ್ದರೆ ನೀವು ಕೋತಿಗಳ ಹಾಗೆ ಅವ್ರ ಹಿಂದೆ ಬೀಳಬೇಕು ಅಂತ ಅದರ ಅರ್ಥ. ಕೋತಿ ಹಾಗೆ ಹಿಂದೆ ಬೀಳ್ತದೆ ನೋಡಿ, ಕೆಲವೆಲ್ಲ ಕಡೆಗೆ ಹೋದಾಗ ನಿಮ್ಮಲ್ಲಿ ಇದ್ದದ್ದನ್ನೆಲ್ಲ ಕಸಿದುಕೊಂಡು ಹೋಗುತ್ತೆ. ಅದು ಕೂಡ ಒಂದು ಸೂಚನೆ. ಕಸಿಯುವುದು ಅಂದರೆ ಜ್ಞಾನವನ್ನು ಕಸಿಯುವುದು ಅಂತ ಅರ್ಥ. ನೀವೆಲ್ಲ ಸ್ವಲ್ಪ ಟೈಮ್ ಇದ್ದಾಗ, ಅಲ್ಲ ನೀವು ಟೈಮ್ ಇದ್ದಾಗ ನೋಡ್ಲಿಕ್ಕೆ ಆಗೋದಿಲ್ಲ, ಯಾಕಂತೇಳಿದ್ರೆ ನೀವು ನೋಡುವಂಥ ನಿಮ್ಮ ಅಭಿರುಚಿಯ ಸಾಹಿತ್ಯಗಳೇ ಬೇರೆ ಇರ್ತವೆ. ಇದೆಲ್ಲ ನೀವು ಏನು ಆಲೋಚನೆ ಮಾಡ್ತೀರಿ ಅಂತ ಹೇಳಿದ್ರೆ ಇದೆಲ್ಲ ಸುಧಾಕರ್ ಸರ್ ಹಾಗೆ ಮಂಡೆ ಬೋಳಾದ ಮೇಲೆ ಮತ್ತೆ ನೋಡುವ. ಈಗ ಇದನ್ನೆಲ್ಲ ನೋಡಿ ಏನಾಗಲಿಕ್ಕಿದೆ ಅಂತ. ಆದರೆ ನಿಮ್ಮ ಹತ್ರ ಒಂದು ಮಾತು ಹೇಳ್ತೇನೆ, ನಾನೀಗ ಮಾತಾಡುವ ಯಾವ ಮಾತುಗಳು ಇತ್ತೀಚೆಗೆ ಕಲ್ತ್ರೆ ಅದು ಖಂಡಿತ ನಿಲ್ಲೋದಿಲ್ಲ ಮನಸ್ಸಿನಲ್ಲಿ. ಆ ಕಾಲದಲ್ಲಿ ನಮ್ಮ ಟೀಚರ್ಸ್ ಸಣ್ಣಂದಿನಲ್ಲಿ ಹೇಳ್ಕೊಟ್ಟದ್ದು ಮಾತ್ರ ಈಗ ನೆನಪಿದೆ. ಬಾಲ್ಯದ ನೆನಪು ಬದುಕಿಗೆ ದಾರಿ ಅಂತ ನಾನು ಯಾವಾಗಲೂ ಹೇಳೋದುಂಟು. ನಮ್ಮ ಬಾಲ್ಯದ ನೆನಪುಗಳು ಯಾವತ್ತೂ ಕೂಡ ನಮ್ಮ ಬದುಕಿಗೆ ಹಿರಿಯರು ಕಟ್ಟಿಕೊಟ್ಟಂಥ ಬುತ್ತಿ ಮಕ್ಕಳೇ. ಆದ್ದರಿಂದ ಇವತ್ತು ಕೂಡ ನಾನು ನಿಮಗೊಂದು ಸಣ್ಣ ಬುತ್ತಿಯನ್ನು ಕಟ್ಟಿಕೊಡ್ತಾ ಇದ್ದೇನೆ ಅಂತ ಹೇಳಿಕೊಂಡು ಕಂಟಿನ್ಯೂಸ್ ಆಗಿ ನಾನು ಮಾತಾಡ್ತಾ ಇದ್ದೇನೆ. ಒಂದು ಸ್ವಲ್ಪ ನೀರು ಕುಡಿಯುವ ಮೊದಲು ರವಿ ಸರ್ ಅವರ ಥರ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ಇದೊಂದು 5 ನಿಮಿಷದ ಒಂದು ಸಣ್ಣ ಕತೆ ಇದೆ. ಅದು ಕೂಡ ಅಮೃತ ಸಿಂಧುವಿನಿಂದ ಬಂದಂಥ ಒಂದು ಬಿಂದು. ಆ ಕತೆಗೆ ನೀವೆಲ್ಲ ಒಂದು ಶ್ರೋತೃಗಳಾಗಿ ಅದರಲ್ಲೊಂದು 4 ಪಾತ್ರ ಬರ್ತದೆ. ABCD. ಒಬ್ಬ ಅಪ್ಪ ಅಥವಾ ಮಗ ಮತ್ತು ಮೊಮ್ಮಗಳು ಈ ಪಾತ್ರ ಬರುತ್ತೆ. ಅದನ್ನು ಕೇಳುವಷ್ಟು ಹೊತ್ತಿಗೆ ನಾನು ನೀರು ಕುಡಿದು ರೆಡಿ ಆಗ್ತೇನೆ. ಅಪ್ಪ ಗೋಡೆ ಹಿಡ್ಕೊಂಡು ನಡೀತಾ ಇದ್ರು. ಅವರು ಕೈ ಇಟ್ಟಲ್ಲೆಲ್ಲ ಗೋಡೆಯ ಬಣ್ಣ ಸ್ವಲ್ಪ ಸ್ವಲ್ಪವೇ ಮಸ್ಕಾಗ್ತಾ ಇತ್ತು. ಇದನ್ನು ನೋಡಿದ ಹೆಂಡತಿಯ ಮುಖಭಾವ ಬದಲಾಗ್ತಾ ಇದ್ದದನ್ನ ನಾನು ಗಮನಿಸಿದೆ. ಅದೊಂದು ದಿನ ಎಂದಿನಂತೆ ಅಪ್ಪ ಗೋಡೆಯ ಮೇಲೆ ಕೈ ಇಟ್ಟಿದ್ರು. ಮಂಡಿ ನೋವಿಗೆ ಎಣ್ಣೆ ಹಚ್ಚಿದ್ರೋ ಏನೋ, ಕೈಗುರುತು ಗೋಡೆಯ ಮೇಲೆ ಹಾಗೆ ಅಂಟಿಕೊಂಡಿತ್ತು. ಹೆಂಡತಿ ಒಳಗೆ ಬಂದು ನನ್ನೊಡನೆ ರೇಗಿಯೇ ಬಿಟ್ಲು. ನನಗೂ ಕೂಡ ಅವತ್ತು ಏನಾಯ್ತು ಏನೋ. ಅಪ್ಪನ ರೂಮಿಗೆ ಹೋದೆ. ಅಪ್ಪ, ನಡೆಯುವಾಗ ಗೋಡೆ ಹಿಡಿಯದೆ ನಡೆಯೋದಕ್ಕೆ ಪ್ರಯತ್ನಿಸಬಾರ್ದೆ ಎಂದೆ. ಧ್ವನಿಯಲ್ಲಿದ್ದ ಅಸಹನೆ ಅತಿಯಾಯ್ತೇನೋ ಅನಿಸಿತು. ಅಪ್ಪ ನನ್ನೆಡೆಗೆ ನೋಡಿದ್ರು. 80 ವರ್ಷದ ಅಪ್ಪನ ಮುಖ ಚಿಕ್ಕ ಮಗು ತಪ್ಪು ಮಾಡಿದಂತಿತ್ತು. ಅಪ್ಪ ಮೌನವಾಗಿ ತಲೆ ತಗ್ಗಿಸಿದ್ರು. ಛೆ, ನಾನು ಹಾಗೆ ಹೇಳಬಾರ್ದಿತ್ತು ಅನಿಸಿತು. ಸ್ವಾಭಿಮಾನಿಯಾಗಿದ್ದ ಅಪ್ಪ ಮುಂದೆ ಮೌನಿಯಾದ್ರು. ಆಮೇಲೆ ಗೋಡೆ ಹಿಡಿದು ನಡಿಲಿಲ್ಲ. ಅದೊಂದು ದಿನ ಅಪ್ಪ ಆಯ ತಪ್ಪಿ ಬಿದ್ದು ಹಾಸಿಗೆ ಹಿಡಿದ್ರು. ಮತ್ತೆರಡು ದಿನದಲ್ಲಿ ಇಹಲೋಕವನ್ನೇ ತ್ಯಜಿಸಿದ್ರು. ಗೋಡೆಯಲ್ಲಿ ಮೂಡಿದ್ದ ಅಪ್ಪನ ಕೈಗುರುತು ಕಾಣುವಾಗ ಎದೆಯೊಳಗೆ ಏನೋ ಇರಿದಂತಾಗ್ತಾ ಇತ್ತು. ದಿನಗಳು ಉರುಳ್ತಾ ಇತ್ತು. ಅದೊಂದು ದಿನ ಹೆಂಡತಿ ಎಲ್ಲಾ ಗೋಡೆಗಳಿಗೆ ಬಣ್ಣ ಬಳಿಬೇಕೆಂದು. ಬಣ್ಣ ಹೊಡೆಯುವವರು ಬಂದರು. ನನ್ನ 5 ವರ್ಷದ ಮಗ ಜೀತ್ಗೆ ತಾತ ಅಂದ್ರೆ ಪ್ರಾಣ.
ಏನು ಮಾಡಿದ್ರೂ ತಾತನ ಕೈಗುರುತನ್ನು ಅಳಿಸಲು ಅವನು ಬಿಡಲೇ ಇಲ್ಲ. ಅವನ ರಂಪಾಟ ಕಂಡು ಬಣ್ಣ ಬಳಿಯುವವರು, ಸರ್, ಆ ಕೈಗುರುತಿನ ಸುತ್ತ ಪೇಂಟ್ ಮೂಲಕ ಡಿಸೈನ್ ಮಾಡಿ ಸುಂದರವಾಗಿ ಮಾಡಿಕೊಡ್ತೇವೆ, ನೀವು ಇಷ್ಟಪಡ್ತೀರಿ ಎಂದರು. ಮಗನ ಹಠಕ್ಕೆ ಮಣಿಬೇಕಾಯಿತು. ನಿಜವಾಗಿಯೂ ಬಣ್ಣ ಬಳಿಯುವವರು ಅದಕ್ಕೊಂದು ಹೊಸ ರೂಪ ನೀಡಿದ್ರು. ಅದು ಮನೆಗೆ ಬಂದವರ ಗಮನ ಸೆಳೀತಾ ಇತ್ತು. ಎಲ್ಲರೂ ಅದರ ಬಗ್ಗೆ ಸಂತಸ ವ್ಯಕ್ತಪಡಿಸ್ತಾ ಇದ್ರು. ಮುಂದೆ ಪ್ರತಿ ಬಾರಿ ಬಣ್ಣ ಬಳಿಯುವಾಗಲೂ ಆ ಜಾಗವನ್ನು ಮಾತ್ರ ವಿಶೇಷವಾಗಿ ಪೇಂಟ್ ಮಾಡಲಾಗ್ತಾ ಇತ್ತು. ಮೊದಮೊದಲು ಮಗನ ಒತ್ತಾಯಕ್ಕಾಗಿ ಆದರೂ ಈಗೀಗ ಅದರ ಮೇಲೆ ವ್ಯಾಮೋಹ ಬೆಳೆದಿತ್ತು. ವರ್ಷಗಳು ಉರುಳುತ್ತಿದ್ದವು. ಮಗನಿಗೆ ಮದುವೆಯಾಗಿದೆ. ಅಂದು ಅಪ್ಪ ಇದ್ದ ಸ್ಥಾನದಲ್ಲಿ ಈಗ ನಾನಿದ್ದೆ. ಅವರಷ್ಟು ವಯಸ್ಸಾಗದಿದ್ರೂ 70ರ ಆಸುಪಾಸಿನಲ್ಲಿದ್ದ ನನಗೆ ಆಗಲೇ ನಡೆಯುವಾಗ ಗೋಡೆಗೊಂದು ಕೈ ಕೊಟ್ಟು ನಡೆಯಬೇಕೆನಿಸುತ್ತಿತ್ತು. ಆದರೂ ನಾನಂದು ಸಿಡಿಮಿಡಿಗೊಂಡಿದ್ದು ನೆನಪಾಗ್ತಾ ಇತ್ತು. ಗೋಡೆಗೆಲ್ಲಿ ಕೈ ತಾಗುವುದು ಎಂದು ಗೋಡೆ ಬಿಟ್ಟು ದೂರದಲ್ಲೇ ನಡೀತಾ ಇದ್ದೆ. ಅದೊಂದು ದಿನ ನನ್ನ ರೂಮಿನಿಂದ ಹೊರಗೆ ಬಂದು 2 ಹೆಜ್ಜೆ ಇಡುವಷ್ಟರಲ್ಲಿ ಮೈವಾಲಿತ್ತು. ಆಧಾರಕ್ಕಾಗಿ ಕೈ ಚಾಚಿದ್ದಷ್ಟೇ. ನಿಮಿಷದಲ್ಲಿ ಓಡಿ ಬಂದ ಮಗನ ತೋಳಿನಲ್ಲಿ ನಾನಿದ್ದೆ. ಅಪ್ಪ, ಹೊರಗೆ ಬರುವಾಗ ಗೋಡೆ ಹಿಡ್ಕೊಂಡು ಮೆಲ್ಲನೆ ಬರಬಾರದೆ, ನೋಡಿ ಈಗ ಬಿದ್ದು ಬಿಡ್ತಾ ಇದ್ರಿ ಎಂದು ಹೇಳಿದಾಗ ಅಚ್ಚರಿಯಿಂದ ಅವನ ಮುಖ ನೋಡಿದೆ. ಅವನ ಮುಖದಲ್ಲಿ ಆತಂಕವಿತ್ತು. ಅಪ್ಪನ ಕೈಗುರುತು ಅಲ್ಲೇ ಸ್ವಲ್ಪ ದೂರದ ಗೋಡೆಯಲ್ಲಿತ್ತು. ನೋಡಿದೆ. ಅಪ್ಪನ ಮುಖ ಕಣ್ಣ ಮುಂದೆ ಬಂತು. ನಾನು ಅಪ್ಪನಿಗೆ ಅಂದು ಗದರದೆ ಇದ್ದಿದ್ರೆ ಅಪ್ಪ ಇನ್ನೂ ಸ್ವಲ್ಪ ದಿನ ಬದುಕ್ತಿದ್ರೇನೋ ಅನಿಸಿತು. ಕಣ್ಣು ತುಂಬುತ್ತಿತ್ತು. ಓಡಿ ಬಂದ 8 ವರ್ಷದ ಮೊಮ್ಮಗಳು, ತಾತ, ನನ್ನ ಹೆಗಲಿಟ್ಕೊಂಡು ನಡೆಯಿರಿ ಎಂದು ಕೈಯನ್ನು ಅವಳ ಹೆಗಲ ಮೇಲೆ ಇರಿಸಿಕೊಂಡು ಮುದ್ದಾಗಿ ನಕ್ಕಳು. ಹಾಲ್ನಲ್ಲಿ ಸೋಫಾ ಮೇಲೆ ಕುಳಿತೆ. ಮೊಮ್ಮಗಳು ಅವಳ ಡ್ರಾಯಿಂಗ್ ಪುಸ್ತಕ ತಂದು, ತಾತ, ಇವತ್ತು ಕ್ಲಾಸಲ್ಲಿ ಡ್ರಾಯಿಂಗ್ನಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂತು ಎಂದಳು. ಹೌದಾ, ಯಾವ ಚಿತ್ರ ಬರದೆ ತೋರಿಸು ಎಂದೆ. ತೆರೆದು ತೋರಿಸಿದ್ಲು. ಗೋಡೆಯ ಮೇಲೆ ಅಪ್ಪನ ಕೈಗುರುತಿಗೆ ಸುಂದರವಾಗಿ ಡಿಸೈನ್ ಮಾಡಿದ ಚಿತ್ರವನ್ನ ಮೊಮ್ಮಗಳು ಗೋಡೆಯಲ್ಲಿದ್ದಂತೆಯೇ ಬರೆದಿದ್ಲು. ಮೊಮ್ಮಗಳು ಮತ್ತೆ ಹೇಳಿದ್ಲು, ತಾತ, ಮಿಸ್ ಕೇಳಿದ್ರು ಇದು ಏನು ಅಂತ. ಅದಕ್ಕೆ ನಾನಂದೆ, ಇದು ನನ್ನ ಪಪ್ಪನ ತಾತನ ಕೈಗುರುತು, ನಮ್ಮ ಮನೆ ಗೋಡೆ ಮೇಲೆ ಈಗಲೂ ಇದೆ ಅಂದೆ. ಅದಕ್ಕೆ ಮಿಸ್, ಮಕ್ಕಳು ಚಿಕ್ಕವರಿರುವಾಗ ಮನೆಯ ಗೋಡೆಯಲ್ಲೆಲ್ಲ ಗೀಚಿದ ಗೆರೆಗಳು, ಚಿತ್ರಗಳು, ಹೆಜ್ಜೆ ಗುರುತು, ಕೈಗುರುತು ಇವುಗಳನ್ನೆಲ್ಲ ನೋಡಿ ನಮ್ಮ ಅಪ್ಪ ಅಮ್ಮ ಪ್ರೀತಿಯಿಂದ ಸಂಭ್ರಮ ಪಡ್ತಾರೆ. ಹಾಗೆ ನಾವು ಅವರಿಗೆ ವಯಸ್ಸಾದ ನಂತರ ಅವರನ್ನು ಅದೇ ರೀತಿ ಪ್ರೀತಿಸಬೇಕು ಎಂದು ಎಲ್ಲ ಮಕ್ಕಳಿಗೆ ಹೇಳಿಕೊಟ್ರು. ನನಗೆ ವೆರಿ ಗುಡ್ ಶ್ರೇಯ ಎಂದ್ರು ಎಂದು ಮುದ್ದು ಮುದ್ದಾಗಿ ನೋಡಿದ್ಲು. ನನಗೆ ಮಗ ಮೊಮ್ಮಗಳ ಮುಂದೆ ತೀರ ಚಿಕ್ಕವನಾದಂತ ಅನಿಸಿತು. ರೂಮಿಗೆ ಬಂದೆ. ಬಾಗಿಲು ಮುಚ್ಚಿ, ಅಪ್ಪ, ನನ್ನ ಕ್ಷಮಿಸಿಬಿಡಿ ಅಪ್ಪ ಎಂದು ಮನಸ್ಸು ಹಗುರಾಗುವವರೆಗೂ ಒತ್ತೆ. ಹಾ, ನೆನಪಾದಾಗಲೆಲ್ಲ ಕಣ್ಣಂಚು ಒದ್ದೆಯಾಗುತ್ತೆ. ಸಣ್ಣ ಕತೆ ಅರ್ಥ ಆಯ್ತಾ? ಬಹುಶಃ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ ನಾನು. ನನಗಂತೂ ತುಂಬ ಅರ್ಥ ಆಗ್ತದೆ ಇದು. ನನ್ನ ಹೆಂಡತಿ ಇಲ್ಲಿ ಇದ್ದರೆ ಅಥವಾ ಕೇಳ್ತಾ ಇದ್ದರೆ ಖಂಡಿತ ಅವಳ ಕಣ್ಣಂಚಿನಲ್ಲಿಯೂ ನೀರು ಬರಬಹುದು. ನನ್ನ ಅಪ್ಪ ಸಾಗುವಳಿ ಕೆಲಸ ಮಾಡಿ ದುಡಿದು ಬಂದು ಸ್ನಾನ ಮಾಡಿ ಒಂದು ಗೋಡೆಗೆ ಹೊರಗೆ ಕೂತ್ಕೊಳ್ತಾ ಇದ್ರು. ನನ್ನ ಅಮ್ಮ ತುಂಬ ಬಯಸಿಕೊಂಡು ಪಪ್ಪನ ಹತ್ರ ಎಣ್ಣೆ ಸವರ್ತಾ ಇದ್ರು ತಂದೆಯ ಕಾಲಿಗೆ ಎಲ್ಲ. ನಡೆದಂಥ ಘಟನೆ. ಪಪ್ಪ ಒಂದು ಲಂಗೋಟಿ ಉಟ್ಕೊಂಡು ಒಂದು ಸಣ್ಣ ಕಟ್ಟೆ ಇಟ್ಕೊಂಡು ಅವರ ಬೆನ್ನು ಆ ಗೋಡೆಗೆ ತಾಗಿತ್ತು, ತಲೆ ಯಾವಾಗಲೂ ಆ ಕಂಬಕ್ಕೆ ತಾಗಿತ್ತು. ಆ ಚಿತ್ರಣ ನನಗೆ ಮನಸ್ಸಿಗೆ ಬಂದಾಗ ನನ್ನ ಅಪ್ಪ ಅಮ್ಮ ಎಷ್ಟು ದುಡಿದಿದ್ದಾರೆ ಅಂತ ನನಗೆ ಅನ್ನಿಸೋದು ಯಾವಾಗಲೂ. ಆದರೆ ನಾನು ಆ ಮನೆ ಬಿಟ್ಟು ಬರಲಿಲ್ಲದಿದ್ದರೂ ಕಲಿಯುವುದಕ್ಕೆ ನನ್ನ ಮಗನ ಜೊತೆ ಹೊರಗಡೆ ಬಂದೆ. ನಮ್ಮ ಮನೆಯಲ್ಲಿ ಮಾತ್ರ ಪೇಂಟ್ನಿಂದ ಆ ಗುರುತು ಇಲ್ಲವೇ ಇಲ್ಲ. ನಮ್ಮ ಬದುಕಿನಲ್ಲಿ ನಮ್ಮ ತಂದೆ ತಾಯಿ ಏಜಿಗೆ ಹೋಗುವಾಗ ಇಂಥ ಗುರುತುಗಳು ಎಲ್ಲಿಯಾದರೂ ಇರ್ಬೋದು, ಮಕ್ಕಳೇ ಜತನದಿಂದ ಕಾಪಾಡಿಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಇನ್ನೂ 2 ವಿಷಯ ಹೇಳಿಕೊಂಡು ನನ್ನ ಮಾತು ಮುಗಿಸ್ಲಿಕ್ಕಿದ್ದೇನೆ ನಾನು.
ಈ ಕತೆ ಬಹುಶಃ ಎಲ್ಲರ ಬದುಕಿನಲ್ಲೂ ಬರುತ್ತೆ. ನೀವೆಲ್ಲ ಈಗ ಮಕ್ಕಳಾಗಿದ್ದೀರಿ, ನಿಮ್ಮ ತಂದೆ ತಾಯಿ. ನೀವೆಲ್ಲ ಸಣ್ಣವರಿರುವಾಗ ನಾನು ಯಾವಾಗಲೂ ಹೇಳುವುದುಂಟು, ಸಣ್ಣವರಿರುವಾಗ ಚಡ್ಡಿಯಲ್ಲಿ 1, 2 ಎಲ್ಲ ಮಾಡುವ ಸಂದರ್ಭದಲ್ಲಿ ನಿಮ್ಮ ಪಪ್ಪ ಅಮ್ಮನಿಗೆ ಯಾವತ್ತೂ ನೀವು ಹೇಸಿಗೆ ಅಂತ ಅನ್ನಿಸಿರಲಿಲ್ಲ. ನಿಮಗೊಂದು ಜ್ವರ ಬಂದಾಗ ನಿಮ್ಮನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಾಗ ಮಾನಸಿಕವಾಗಿ ಯಾರು ಸಫರ್ ಆಗಿದ್ರು ಅಂತ ನಿಮ್ಮ ತಂದೆ ತಾಯಿ. ಯಾವತ್ತೂ ನೀವು ದೈಹಿಕವಾಗಿ ಸಫರ್ ಆಗಿರ್ಬೋದು, ದೈಹಿಕವಾಗಿ ನೀವು ನೊಂದಿರ್ಬೋದು, ಬಟ್ ಮಾನಸಿಕವಾಗಿ ನೀವು ಯಾವತ್ತೂ ನೊಂದಿರಲಿಲ್ಲ. ನಾನು ಯಾವತ್ತೂ ನನ್ನ ವಿದ್ಯಾರ್ಥಿಗಳ ಹತ್ರ ಹೇಳ್ತೇನೆ, ನೀವು ದೊಡ್ಡವರಾದಾಗ ಒಂದು ದಿವಸ ಬರ್ಬೋದು ನಿಮ್ಮ ತಂದೆ ತಾಯಿ ಚಡ್ಡಿಯಲ್ಲಿ 1, 2 ಮಾಡಿಕೊಳ್ಳುವಂಥ ಏಜ್ ಬರ್ಬೋದು. ಆಗ ಒಂದು ವೇಳೆ ನೀವು ನಿಮ್ಮನ್ನು ನಿಮ್ಮ ತಂದೆ ತಾಯಿ ಸಣ್ಣದಿನಿರುವಾಗ ಹೇಗೆ ಎತ್ತಿಕೊಂಡಿದ್ದೀರೋ ಅದೇ ರೀತಿಯಲ್ಲಿ ಎತ್ತಿಕೊಳ್ಳುವಂಥ ಮನಸ್ಥಿತಿಯನ್ನು ನೀವು ಹೊಂದಿದ್ದೀರಂತಾದರೆ ಇಂಥ ಅಮೃತ ಸಿಂಧುವಿನಲ್ಲಿ ನೀವು ಮಿಂದಿದ್ದೀರಿ ಅಂತ ಅರ್ಥ ಮಕ್ಕಳೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂಥ ಬದುಕು ನಿಮ್ಮದಾಗಲಿ, ಅಂಥ ಮಕ್ಕಳು ನೀವು ಆಗಬೇಕು. ಇವತ್ತೆಲ್ಲ ನಾವು ಏನಾಗಿದ್ದೇವ ಅದು ನಮ್ಮ ತಂದೆ ತಾಯಿ, ನಮ್ಮ ಸಮಾಜ, ನಮ್ಮ ಗುರುಗಳು ಕೊಟ್ಟಂಥ ಭಿಕ್ಷೆ ಇದೆಲ್ಲ. ಅಂಥ ಧನ್ಯತಾ ಭಾವನೆ ನಿಮಗೆ ಇದ್ದರೆ ಮಕ್ಕಳೇ, ನೀವು ಸಾಹಿತ್ಯವನ್ನು ಓದಬೇಕು. ನಿಮ್ಮದೆಲ್ಲ 1-2 ವರ್ಷದ ಹಂತ ಆದಮೇಲೆ ಒಂದು 3-4 ತಿಂಗಳು ಸಮಯ ಸಿಕ್ಕಿದಾಗ ಸ್ವಲ್ಪ ಮಟ್ಟಿಗೆ ಈಗೆಲ್ಲ ಬೇಕಾದಷ್ಟು ಯೂಟ್ಯೂಬ್ನಲ್ಲಿ ನಿಮಗೆಲ್ಲ ಸಿಗುತ್ತೆ. ಅದಕ್ಕೊಂದು ರಂಗುರಂಗಿನ ಸಾಹಿತ್ಯವನ್ನು ಕೊಟ್ಟುಕೊಂಡು ನಿಮಗೆ ಕಿವಿಗನ್ನು ಇಂಪಂತ ಮಾಡಿದ್ದಾರೆ. ನಮ್ಮ ಕಾಲದಲ್ಲಿ ಅಷ್ಟೆಲ್ಲ ಇಂಪಾಗಿ ಇರ್ತಿರಲಿಲ್ಲ, ಅದರ ಒಳಗಿನ ಸೊಂಪು ಮಾತ್ರ ನಮಗೆ ಸಿಗ್ತಾ ಇತ್ತು. 2 ವಿಷಯ ಹೇಳಿಕೊಂಡು ಮಾತು ಮುಗಿಸ್ಲಿಕ್ಕಿದ್ದೇನೆ. ಒಂದು ವಿದ್ಯೆ, ಯಾವತ್ತೂ ಹೇಳುವಂಥದ್ದು, ಒಂದು ವಿದ್ಯೆ ನಿಮಗೆ ಬೇಕೇ. ವಿದ್ಯೆ ಇಲ್ಲದವನ ಜೀವನ ಪಶುವಿಗೆ ಸಮಾನ ಅಂತ ನಮಗೆಲ್ಲ ಹೇಳಿದ್ದಾರೆ. ಮತ್ತು ತಂದೆ ತಾಯಿಯಾಗಿ ವಿದ್ಯೆ ಕೊಡೋ ಜವಾಬ್ದಾರಿ ಕೂಡ ಎಲ್ಲ ಹೆತ್ತವರಿಗೆ ಇರಬೇಕು. ಈ ಮಾಧ್ಯಮದ ಮೂಲಕ ನಾನು ಹೇಳೋದು, ವಿದ್ಯೆ ಕೊಡದ ತಂದೆ, ಬುದ್ಧಿ ಕೊಡದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಈ 3 ಶುದ್ಧ ವೈರಿಗಳಂತೆ ಒಬ್ಬ ವ್ಯಕ್ತಿಗೆ. ತಂದೆ ಆದವನು ಹುಟ್ಟಿ ಸಾಕುವುದು ಮಾತ್ರ ಅಲ್ಲ, ತಂದೆ ಆದವ ಮಕ್ಕಳಿಗೆ ವಿದ್ಯೆ ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು. ಅವನು ವಿದ್ಯೆ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅದನ್ನು ತಂದು ಒಂದು ಇಂಥ ಶಾಲೆಯಲ್ಲಿ ಕೊಟ್ಟ ಮೇಲೆ ಬುದ್ಧಿ ಕೊಡದ ಗುರು ಅವನು ಇನ್ನೊಂದು ವೈರಿ. ಕೊಡದೇ ಇದ್ದರೆ ಅವನು ಬುದ್ಧಿ ಕೊಡಬೇಕು. ತೆಕ್ಕೊಳ್ತೀರಾ ಇಲ್ವಾ ನೀವು, ಅದು ಬೇರೆ ಮಕ್ಕಳೇ. ಕೊಡುವುದು ನನ್ನ ಧರ್ಮ. ನಾನು ಕೊಟ್ಟದ್ದು ನೀವು ತೆಕ್ಕೊಳ್ತೀರಾ ಇಲ್ವೋ ಅದು ನನಗೆ ಬಿದ್ದು ಹೋಗಲಿಲ್ಲ. ಯಾಕಂತ ಹೇಳಿದರೆ ಕರ್ಮಣ್ಯೇ ವಾಧಿಕಾರಸ್ತೆ ಮಾಫಲೇಶು ಕದಾಚನ. ನಾನು ನನ್ನ ಕರ್ಮ ಮಾಡ್ತೇನೆ. ಬಸವಣ್ಣ ಹೇಳಿದಾಗೆ ಕಾಯಕವೇ ಕೈಲಾಸ. ನನ್ನ ವೃತ್ತಿಯಲ್ಲಿ ದೇವರನ್ನು ನಾವು ನೋಡುದು. ನಾವು ಏನು ಕೆಲಸ ಮಾಡ್ತೇವೋ ಅದರಲ್ಲಿ ನಾವು ದೇವರನ್ನು ಕಂಡಿದ್ದೇವೆ ಅಂತಾದರೆ ನಾವು ಯಾವತ್ತೂ ಜೀವನದಲ್ಲಿ ಕೆಳಗೆ ಬರುವುದಿಲ್ಲ. ಕೊನೆಗೆ ಯಾವುದು ಬೇಕಾಗಿಲ್ಲ, ಹಣ ಬೇಕಾಗಿಲ್ಲ, ಅಂತಸ್ತು ಬೇಕಾಗಿಲ್ಲ, ಆಸ್ತಿಗಳು ಬೇಕಾಗಿಲ್ಲ, ಹೆಸರು ಬೇಕಾಗಿಲ್ಲ, ಧನ್ಯತೆಯ ಭಾವ ಒಂದೇ ಸಾಕು. ಈ ಬದುಕನ್ನು ಚೆನ್ನಾಗಿ ಕೊಂಡೋಗ್ಲಿಕ್ಕೆ ಇನ್ನೇನು ಬೇಕು? ನಾನು 60 ವರ್ಷ ಈ ಭೂಮಿಯಲ್ಲಿ ಉಸಿರಾಡಿದ್ದೇನೆ, ಒಂದು ಒಳ್ಳೆಯ ಭೂಮಿ ನನಗೆ ಸಿಕ್ಕಿದೆ, ಹಸಿರು ಸಿಕ್ಕಿದೆ, ಉಸಿರು ಸಿಕ್ಕಿದೆ ಅಂತಾದರೆ ನಾನು ಈ ಭೂಮಿಗೂ ಋಣಿಯಾಗಿದ್ದೇನೆ. ಆದ್ದರಿಂದ ನೀವೆಲ್ಲ ವಿದ್ಯಾವಂತರಾಗಬೇಕು. ನಮಗೆಲ್ಲ ಸಣ್ಣಂದಿರಲ್ಲಿ ಹೇಳುವಾಗ ನಾವು ಟೀಚರ್ ಹೇಳಿದ್ದಾರೆ ಅಂತ ಓದ್ತಾ ಇದ್ದೆವು. ವಿದ್ಯೆ ಉಳ್ಳವನ ಮುಖವು ಮುದ್ದು ಬರೆಯುವಂತಿಕ್ಕು, ವಿದ್ಯೆ ಇಲ್ಲದವನ ಬರಿಮುಖವು ಹಾಳೂರ ಹದ್ದಿನಂತಿಕ್ಕು ಸರ್ವಜ್ಞ ಅಂತ. ವಿದ್ಯೆ ಇದ್ದರೆ ಮುಖ ಮುದ್ದಾಗಿರುತ್ತೆ. ಇವತ್ತು ಪೌಡರ್ ಹಾಕಿದರೆ, ಐಬ್ರೋ ಶೇಪ್ ಮಾಡಿದರೆ, ಮುಖಕ್ಕೊಂದಷ್ಟು ಮೆತ್ತಿದ್ರೆ ಮಾತ್ರ ಮುದ್ದಾಗಿರುವುದಲ್ಲ. ಒಳಗಡೆ ವಿದ್ಯೆ ಇದ್ದರೆ, ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಕ್ಕು, ಅವನು ಮುತ್ತು ಕೊಡುವಂತ ಅನ್ನಿಸ್ತದೆ. ವಿದ್ಯೆ ಇಲ್ಲದವನ ಮುಖ ಅದು ಬರಿಮುಖ. ಬರಿಮುಖವೋ ಕರಿಮುಖವೋ ಉರಿಮುಖವೋ ಯಾವುದೋ ಒಂದು ಮುಖ. ಹಾಳೂರ ಹದ್ದಿನಂತಿಕ್ಕು ಸರ್ವಜ್ಞ ಅಂತ. ಮತ್ತೆ ಸರ್ವಜ್ಞನ ನಾನು ಎಣಿಸೋದು ಅವರಿಗೆಲ್ಲ ಎಲ್ಲಿಂದ ಜ್ಞಾನ ಬಂದಿದೆ ಹೇಳಿ. ಅವರಿಗೆ ಸಾರ್ವಕಾಲಿಕವಾದ ಸತ್ಯಗಳನ್ನು ಈ ಬದುಕಿಗೆ ಕೊಡಬೇಕು. ನನ್ನ ನಂತರವೂ ನನ್ನ ನಂತರದ ಜನರು ಸುಖಿಗಳಾಗಿರಬೇಕು. ನನ್ನ ನಂತರ ನಾನಂತೂ ಹುಟ್ಟಿದವ ಸಾಯ್ತೇನೆ, ಸತ್ತ ಮೇಲೂ ಕೂಡ ನನ್ನ ಮಾತುಗಳು ಜನರು ಕ್ಷಣಿಕ ಸುಖಕ್ಕೆ ಬಿದ್ದು ಜೀವನವನ್ನು ಸರ್ವನಾಶ ಮಾಡಿಕೊಳ್ಳುವುದನ್ನು ಕಡಿಮೆ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಹೇಳಿದಂಥ ಬಹಳ ಅನುಭವದ ಬಲ್ಲಿದರ ಮಾತುಗಳ ಆ ಮಾತುಗಳು ಅಮೃತ ಸಿಂಧುವಿನಲ್ಲಿ ಇವತ್ತು ಸೇರಿ ಹೋಗಿವೆ. ನಾನು ಯಾವಾಗಲೂ ಹೇಳ್ತೇನೆ, ಸರ್ವಜ್ಞನೆಂಬವನು, ಅವನ ಬಗ್ಗೆ ಹೇಳುವುದವ, ಸರ್ವಜ್ಞನೆಂಬವನು ಗರ್ವದಿಂದಾದವನೇ ಸರ್ವರಲ್ಲಿ ಒಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ. ನಿಮಗೆಲ್ಲ ಒಂದು ಜವಾಬ್ದಾರಿ ಇದೆ ಮಕ್ಕಳೇ. ಸರ್ವರಲ್ಲಿರುವಂಥ ಒಳ್ಳೊಳ್ಳೆಯ ಗುಣಗಳನ್ನೆಲ್ಲ ಒಟ್ಟು ಹಾಕಿ 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 ನೀವೊಂದು ವಿದ್ಯೆಯ ಪರ್ವತ ಆಗಿ, ಜೊತೆಗೆ ಒಂದಷ್ಟು ಸಂಪಾದನೆ ಮಾಡಿ, ಒಂದಷ್ಟು ಜ್ಞಾನದಿಂದಲೇ ಇಹವು ಜ್ಞಾನದಿಂದಲೇ ಪರವು. ಎಷ್ಟು ಚಂದ ಹೇಳಿದ್ದಾರೆ ಹಿಂದಿನವರು. ಜ್ಞಾನದ ಬಗ್ಗೆ ಬಹಳ ವಿಶೇಷವಾಗಿ ಹೇಳಿದ್ದಾರೆ. ಸಜ್ಜನರೊಟ್ಟಿಗೆ ಸೇರಿ ಸಜ್ಜನರ ಸಂಗವದು ಹೆಜ್ಜೆಯನ್ನು ಸವಿದಂತೆ ದುರ್ಜನರೊಡನಾಟ
ಬಚ್ಚಲಿನ ರೊಚ್ಚೆಯಲ್ಲಿ ಬಿದ್ದ ಹಾಗೆ ಅಂತ. ಬಚ್ಚಲಿನ ರೊಚ್ಚೆ ಗೊತ್ತುಂಟಲ್ವ ನೀವು, ಸ್ನಾನ ಮಾಡುವ ಜಾಗ ಹೇಗಿರ್ತದೆ ಅಂತ. ಅದು ದುರ್ಜನರ ಸಹವಾಸ ಅಂದರೆ ಹಾಗೆ ನಾರ್ತದೆ ನೋಡಿ ಮತ್ತೆ ಜೀವನ. ಇದೆಲ್ಲ ನಾವು ಅಲ್ಲಿ ಅಜಕಾರಿನ ವಿಷಯ, ಇನ್ನೊಂದು ವಿಷಯ ಹೇಳಿದೆ ಅಲ್ವ, ಅದು ಬಚ್ಚಲಿನಲ್ಲಿರುವ ರೊಚ್ಚೆ. ಅದು ಸಜ್ಜನರ ಸಂಘ ಮಾಡಿ, ವಿದ್ಯಾವಂತರಾಗಿ, ನಿಮ್ಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಚೆನ್ನಾಗಿ ಮಾಡಿ, ನಿಮ್ಮ ಕೆಲಸದಲ್ಲಿ ದೇವರನ್ನು ಕಾಣಿ. ನೀವು ದೇವಸ್ಥಾನದಲ್ಲಿ ದೇವರಿಗೆ ಕೈ ಮುಗೀತೀರಾ ಇಲ್ವಾ ಗೊತ್ತಿಲ್ಲ, ನಿಮ್ಗೆ ಒಳ್ಳೆ ತಂದೆ ತಾಯಿ ಸಿಕ್ಕಿಯೇ ಇರ್ತಾರೆ. ಅಪವಾದಗಳು ಉದಾಹರಣೆಗಳಲ್ಲ. ನಿಮ್ಮ ತಂದೆ ತಾಯಿ ನಿಮ್ಮನ್ನು ಇಲ್ಲಿ ಹಾಕಿದ್ದಾರೆ ಅಂತ ಹೇಳಿದರೆ ಖಂಡಿತ ನಿಮ್ಮ ಬಗ್ಗೆ ಭಾಳ ಪ್ರೀತಿ ಇದೆ ಅವರಿಗೆ, ಭಾಳ ದೊಡ್ಡ ತ್ಯಾಗ ಮಾಡಿದ್ದಾರೆ. ಅವರನ್ನು ದೇವರಂತ ತಿಳ್ಕೊಳ್ಳಿ, ಸಂಪಾದನೆ ಮಾಡಿ. ಒಂದಷ್ಟು ಸಂಪಾದನೆ ಮಾಡಿದ ಮೇಲೆ, ಇಷ್ಟವರೆಗೆ ನಾನು ವಿದ್ಯೆಯ ಬಗ್ಗೆ ಸಣ್ಣದಾಗಿ ಹೇಳಿದೆ. ದಾನ ಒಂದು ಮಾಡಬೇಕು ಸ್ವಲ್ಪ. ನೀವೆಲ್ಲ ಒಂದಷ್ಟು ಕೋಟಿ ಕಟ್ಲೆ ನೇರವಾದ ಮಾರ್ಗದಿಂದ ಸಂಪಾದನೆ ಮಾಡಿ ಅಂತ ನಾನು ದೇವರ ಎದುರಿಂದ ಆಶೀರ್ವಾದ ಪೂರ್ವಕವಾಗಿ ಹೇಳ್ತೇನೆ. ನೀವೆಲ್ಲ ಬದುಕಿನಲ್ಲಿ ಯಾವತ್ತೂ ಕೂಡ ವಿನಾದೈನ್ಯನ ಜೀವನ, ಬೇರೆಯವರ ಎದುರಿಗೆ ಕೈ ಚಾಚುವಂಥ ಬದುಕು ನಿಮ್ಮದಾಗೋದೇ ಬೇಡ. ನಾವೆಲ್ಲ ನಿಮ್ಮನ್ನು ಹಾರೈಸ್ತೇವೆ, ದೇವರ ಹತ್ರ ಆಶೀರ್ವಾದ ಬೇಳ್ತೇವೆ. ಬದುಕಿನಲ್ಲಿ ನನ್ನಂಥವರು 2 ಬೇಡಬೇಕು, ನಿಮ್ಮಂಥವ್ರು ಈಗ 1 ಬೇಳಿದ್ರೆ ಸಾಕು. ನಿಮ್ಮಂಥವರು ವಿನಾದೈನ್ಯನ ಜೀವನ ಅದು ಬೇಡಿದರೆ ಸಾಕು. ನನ್ನಂಥವರು ಅನಾಯಾಸೆಯ ಮರಣ, ವಿನಾದೈನ್ಯನ ಜೀವನ. ದೇವರೇ ಸಾವು ಕೊಡುವಾಗ ಯಾವುದೇ ಆಯಾಸ ಇಲ್ಲದಂಥ ಸಾವು ಕೊಡು, ಅದನ್ನು ನಾವು ಕೇಳಬೇಕು. ಯಾಕಂದರೆ ಈ ಜಗತ್ತಿನಲ್ಲಿ ದೇವರ ಹತ್ರ ಕೇಳುವುದಿದ್ರೆ ಇದು 2 ಕೇಳಬೇಕಂತೆ, ಅನಾಯಾಸೆ ಮರಣ, ವಿನಾದೈನ್ಯನ ಜೀವನ ಅಂತ. ನೀವೆಲ್ಲ ಹಣ ಮಾಡಿದ ಮೇಲೆ ದಾನ ಮಾಡಬೇಕು. ದಾನ ಮಾಡಿದ ಮೇಲೆ ಹೆಸರಿಗೋಸ್ಕರ ಅಲ್ಲ, ಗೊತ್ತಾಯಿತು? ದಾನ ಮಾಡೋದು ಬರೀ ಹೆಸರಿಗೆಲ್ಲ. ಕೆಲವರೆಲ್ಲ ಹೇಳ್ತಾರೆ ಅಷ್ಟು ದಾನ ಮಾಡಿದ್ರು ಅವರು, ಸುಧಾಕರ್ ಶೆಟ್ಟರು ಇಷ್ಟು ಕೊಟ್ಟರು, ಇಷ್ಟು ದಾನ ಮಾಡಿದರು. ಸುಮ್ಮನೆ ಸುಂದರವಾದಂಥ ಒಂದು ಬಲ್ಲಿದರ ಅನುಭವ ಇದೆ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ದಾಳಿ ಅದು ನಿಮ್ಮ ದಾನ. ನಿಮ್ಮ ದಾನವನ್ನುಂಡು ಅನ್ಯರ ಪೊಗಳುವ ಕುನ್ನಿಗಳ ನೇನೆಂಬೆ ರಾಮನಾಥ ಅಂತ. ರಾಮನಾಥನ ವಚನ. ಏನು ವಚನ? ಇಳೆ ನಿಮ್ಮ ದಾನ. ಈ ಭೂಮಿ ಅನ್ನೋದು ಯಾರ್ದು ದಾನ? ಭಗವಂತನ ದಾನ. ಅದರಲ್ಲಿ ಬೆಳೆಯುವಂಥ ಬೆಳೆ ಯಾರ ದಾನ? ಭಗವಂತನದ್ದು. ನಿಮ್ಮ ದಾನವನ್ನುಂಡು, ಈ ಸುಳಿದು ಬೀಸುವ ಗಾಳಿ, ಈ ಗಾಳಿಯೆಲ್ಲ ಬೀಸ್ತದಲ್ವ, ಅಲ್ಲಿ ಫ್ಯಾನ್ನಲ್ಲೆಲ್ಲ ಬರುತ್ತಲ್ಲ, ಅದರಿಂದ ನಾವು ಉಸಿರಾಡ್ತಾ ಇದ್ದೇವೆ. ಅದು ಯಾರ ದಾನ? ಯಾರ ದಾನ? ದೇವರದು. ನಿಮ್ಮ ದಾನವನ್ನುಂಡು ಅನ್ಯರ ಪೊಗಳುವ, ಅವರ ದಾನವನ್ನು ತಿಂದು ಸುಧಾಕರ್ ಶೆಟ್ಟರು ಕೊಟ್ಟರು, ಇಂಥವ್ರು ಕೊಟ್ಟರು, ಅಂಥವ್ರು ಕೊಟ್ಟರು, ಅವರಿಗೊಂದು ಶಾಲು ಹೊದಿಸುವುದು, ಅವರಿಗೊಂದು ಸನ್ಮಾನ ಮಾಡುವುದು. ನನಗೆ ಎಷ್ಟೋ ಮಂದಿ ಸನ್ಮಾನಕ್ಕೆ ಕರೀತಾರೆ. ನಾನು ಯಾವತ್ತೂ ಹೇಳ್ತೇನೆ, ನಾನು ಇಂಥದ್ದೆಲ್ಲ ಭಗವಂತ ನನ್ನ ಕೊಟ್ಟಿದ್ದಾನೆ, ಸನ್ಮಾನಕ್ಕೆ ಕರಿಬೇಡಿ ಅಂತ. ಇಲ್ಲೊಂದು ಮಂಡಕ್ಕಿ ಮಾರುವ ತಾಯಿಯ ಕತೆ ಹೇಳ್ತೇನೆ ಯಾವಾಗಲೂ. ಮಂಡಕ್ಕಿ ಮಾರುವ ತಾಯಿ, ಗಂಡ ಕುಡುಕ, ಮಗನನ್ನು ಇಲ್ಲಿ ಹಾಕ್ತಾಳೆ. ಮಗ ಕಲಿತಾನೆ. ಮಗ ಕಲಿತು ಕಷ್ಟಪಟ್ಟು MBBS ಫ್ರೀ ಸೀಟ್ ತಗೊಳ್ತಾನೆ ನಮ್ಮ ಕಾಲೇಜ್ನಲ್ಲಿ. ಆ ತಾಯಿ ಬಂದು ನನ್ನ ಹತ್ರ ಹೇಳ್ತಾರೆ, ಕಣ್ಣೀರು ಹಾಕ್ಕೊಂಡು ಆನಂದ ಬಾಷ್ಪ, ಸರ್ ನನ್ನ ಮಗನನ್ನು ನೀವು ಡಾಕ್ಟ್ರು ಮಾಡಿದ್ರಲ್ವಾ ಅಂತ. ಆ ಕ್ಷಣದ ಸುಖದ ಎದುರಿಗೆ ಯಾವ ಸನ್ಮಾನಗಳು ಏನು ಬೇಕು ನಮಗೆ ಹೇಳಿ? ಯಾವ ಸನ್ಮಾನ ನಮಗೆ ಅದಕ್ಕಿಂತ ದೊಡ್ಡ ಸನ್ಮಾನ ಆಗುತ್ತೆ? ನೆನ್ಪಿಟ್ಕೊಳ್ಳಿ ಮಕ್ಕಳು. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ಅದು ನಿಮ್ಮ ದಾನ. ನಿಮ್ಮ ದಾನವನ್ನುಂಡು ಅನ್ಯರ ಪೊಗಳುವ ಕುನ್ನಿಗಳ ನೇನೆಂಬೆ. ಕುನ್ನಿಗಳಂದರೆ ನಾಯಿಗಳು. ಏನೆಂಬೆ ರಾಮನಾಥ. ದಾನ ಮಾಡಬೇಕಮ್ಮ, ದಾನ ಸ್ವಲ್ಪ ಆದರೂ ಮಾಡಬೇಕು, ಅದರಲ್ಲಿ ನಿಮಗೆ ಸುಖ ಸಿಗ್ತದೆ. ನೀವು 100 ರೂಪಾಯಿ ದುಡ್ದದ್ರಲ್ಲಿ ಹೆಚ್ಚು ಉದಾಹರಣೆ ಎಲ್ಲ ದೂರ ಹುಡುಕೋದಿಲ್ಲ. ಇಲ್ಲೊಬ್ರು ಪುಣ್ಯಾತ್ಮ ಕೂತಿದ್ದಾರೆ, ಅವ್ರದ್ದೇ ಉದಾಹರಣೆ ಸಾಕು ನನಗೆ. ಇಲ್ಲೊಬ್ರು ಜಗದೀಶ್ ಮಾಸ್ಟ್ರು ಅಂತಿದ್ದಾರೆ. ಅವ್ರು ರಿಟೈರ್ಡ್ ಆಗಿ ಎಷ್ಟು ವರ್ಷ ಆಯಿತು ಮಾಸ್ಟ್ರೆ? 10 ವರ್ಷ ಆಯಿತು ಹೆಚ್ಚು ಕಡಿಮೆ. ಹೇಳ್ಬೋದಲ್ವ 70 ವರ್ಷ ಆಗಿದೆ ಅಂತ? ಯಾಕಂದರೆ ನನಗೆ 70 ಆಗುವಾಗ ಹೇಳಲಿಕ್ಕೆ ಭಾಳ ಕಷ್ಟ ಉಂಟು. ಅವರೊಂದು ಏಡೆಡ್ ಗೌರ್ಮೆಂಟ್ ಸಂಬಳ ತಗೊಳ್ಳುವಂಥ ಶಿಕ್ಷಕ ಅವರು. ಆ ಶಾಲೆಯಲ್ಲಿ ಆ ನಂತರವೂ ಅಲ್ಲಿಯ ಹಳೆ ವಿದ್ಯಾರ್ಥಿಗಳನ್ನು ಒಟ್ಟು ಹಾಕಿಕೊಂಡು ಅವರಿಂದ ದೇಣಿಗೆ ಪಡೆದು, ಸರ್ಕಾರದಿಂದ ಶಿಕ್ಷಕರು ಇಲ್ಲದಿದ್ದರೂ 6 ರಿಂದ 7 ಶಿಕ್ಷಕರನ್ನು ಆ ಶಾಲೆಯಲ್ಲಿ ಹಾಕ್ಕೊಂಡು ಅದರಿಂದ ಸಂಬಳ ಕೊಟ್ಟುಕೊಂಡು 10 ವರ್ಷದಿಂದ ಅವರು ದುಡಿದ ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಇವತ್ತು ಅವರಿಗೆ ರಿಟೈರ್ಡ್ ಆಗಿ ಮನೆಯಲ್ಲಿ ಕೂತ್ಕೊಳ್ಬೋದಾಗಿತ್ತು. ಇಲ್ಲೊಬ್ಬರು ನಮ್ಮ ಟ್ರಸ್ಟಿ ನಿತ್ಯಾನಂದ ಪ್ರಭುರವರಿದ್ದಾರೆ. ಅವರ ಬದುಕನ್ನು ಭಾಳ ಹತ್ತಿರದಿಂದ ನಾನು ನೋಡಿದವ, ಯಾವತ್ತೂ ಹೇಳಬೇಕಂತ ಅನ್ನಿಸ್ತದೆ. ಆದ್ದರಿಂದ ಇವತ್ತು ನನ್ನ ಒತ್ತಾಯದ ಮೇರೆಗೆ ಒಂದು ಅರ್ಹವಾಗಿ ಅವರು ನಮ್ಮ ಟ್ರಸ್ಟಿ ಆಗಿದ್ದಾರೆ. ಒಂದು ನಮ್ಮ ಊರಿನಲ್ಲಿ ಒಂದು ಸಣ್ಣ ಸೋಡಾ ಶಾಪ್, ಅಲ್ಲೊಬ್ಬ ವ್ಯಕ್ತಿ, ಈಗ ನೀವು ನೋಡಿದ್ರಲ್ವ ಅಪ್ಪ ಅಂತ ಒಂದು ನೋಡಿದ್ರಲ್ಲ,
ಅಂತ ಒಂದು ಬಟ್ಟೆ ಉಟ್ಕೊಂಡು ಒಂದು ಶಾಲ್ ಹಾಕೊಂಡ ವ್ಯಕ್ತಿ. ಇಡೀ ದಿನ ಸೋಡಾದ ಆ ಮೆಷಿನನ್ನು ಕೈಯಲ್ಲಿ ತಿರುಗಿಸುವುದು, ಅದರಲ್ಲಿ 6 ಸೋಡಾ ಹಾಕ್ಕೊಂಡು ಅಂಗಡಿ ಮಾರೋದು. ದುಡಿದು ಇವತ್ತು ಒನ್ ಆಫ್ ದ ಬೆಸ್ಟ್ ಚಾರ್ಟೆಡ್ ಅಕೌಂಟೆಂಟ್ ಅನ್ನಾಗಿ ಮಾಡಿದ್ದಾರೆ ಅವರ ಅಪ್ಪ. ಅವರೇನು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಅವರ ಇಡೀ ಕುಟುಂಬವನ್ನು ಚಾರ್ಟೆಡ್ ಅಕೌಂಟೆಂಟ್ ಮಾಡಿದ್ದಾರೆ. ಅವರ ಅಳಿಯ, ಅವರ ಅಕ್ಕನನ್ನು ನೋಡಿಕೊಳ್ಳುವ ರೀತಿ ಅವರ ಇಡೀ ಕುಟುಂಬ. ಅವರಲ್ಲೆಲ್ಲ ಹುಡುಗಿಯನ್ನೊಮ್ಮೆ ಮದುವೆ ಮಾಡಿ ಕೊಟ್ಟರೆ ಮತ್ತೆ ಆ ಜವಾಬ್ದಾರಿ ಇಲ್ಲ. ಇದನ್ನು ಹೇಳುವ ಉದ್ದೇಶ, ನಾನು ಅವರನ್ನು ಹೊಗಳುವುದಲ್ಲ, ಅವರಿಗೆ ಹೊಗಳುವುದಂತ ಅವಶ್ಯಕತೆ ಏನಿದೆ ಹೇಳಿ ಅವರಿಗೆ. ಅವರನ್ನು ನಾನು ಏನು ಹೇಳುವುದಂತ, ಅಂಥವ್ರು ನಿಮ್ಮಲ್ಲಿ ಎಷ್ಟೋ ಮಂದಿ ಇದ್ದೀರಿ. ನಿಮ್ಮ ಪಪ್ಪ ಅಮ್ಮನನ್ನು ಸ್ವಲ್ಪ ನೋಡ್ಕೊಳ್ಬೇಕು, ನೀವು ಆಲೋಚನೆ ಮಾಡಿಕೊಳ್ಬೇಕು, ಅವರ ಮೌಲ್ಯಗಳನ್ನು ನಿಮ್ಮಲ್ಲಿ ಜೋಡಿಸ್ಕೊಳ್ಬೇಕು. ಬಲ್ಲಿದರು ಹೇಳಿದಂಥ ಭಾಳ ಒಳ್ಳೊಳ್ಳೆ ಅನುಭವದ ಮಾತುಗಳನ್ನು ಒಂದು ಅಮೃತದ ಸಮುದ್ರವನ್ನಾಗಿರುವಂಥ ಸಮುದ್ರದಿಂದ ಒಂದಷ್ಟು ಕೊಡ ನೀರನ್ನು ಎತ್ತಿಕೊಂಡು ಸ್ನಾನ ಮಾಡಬೇಕು. ಆಗ ಬದುಕು ಧನ್ಯತೆಯನ್ನು ಹೊಂದದೆ, ನಾವೆಲ್ಲ ಆ ರೀತಿಯಲ್ಲಿ ಅಮರರಾಗ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ನಾನು ನಿತ್ಯಾನಂದ ಪ್ರಭು ಅವರ ಒಂದು ಉದಾಹರಣೆಯನ್ನು ತೆಕ್ಕೊಂಡೆ. ಅನಿಲ್ ಸರನ್ನು ತೆಕ್ಕೊಳ್ಬೋದು. ಒಂದು ಕಾಲಘಟ್ಟದಲ್ಲಿ ಸುಮಾರು ವರ್ಷಗಳ ಹಿಂದೆ ನನ್ನ ಟೀಚರ್ ಒಬ್ಬರು ಕರ್ಕೊಂಡು ಬರ್ತಾರೆ ಅವರನ್ನು. ನಾನು ಆಗ ಉಪನ್ಯಾಸಕನಾಗಿದ್ದೆ. ಈ ಮಗುವಿಗೆ ಒಂದು ಸೀಟ್ ಬೇಕು ಅಂತ ನನ್ನ ಟೀಚರ್ ಒಂದು ಸೀಟ್ ಕೊಟ್ಟೆ. ಆ ಹುಡುಗ ಬೆಳೆದು 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 MSc ಮಾಡಿ ನನ್ನ ಅಂಡರ್ನಲ್ಲೇ MPhil ಮಾಡಿ ಮತ್ತೆ ಬೆಳೆದು ನಾವು ಕಟ್ಟಿದಂಥ ಈ ಪುಟ್ಟ ಸಂಸ್ಥೆ ಇಷ್ಟು ಹೆಮ್ಮರವಾಗಿ ಇವತ್ತು ಬೆಳೆದಿದೆ. ಅದರದ್ದೇ 5 ಮಂದಿ ಟ್ರಸ್ಟಿಯಲ್ಲಿ ಒಬ್ಬ ಟ್ರಸ್ಟಿಯಾಗಿ ಮಾರ್ಪಾಡಾಗ್ತಾರೆ ಅಂತ ಹೇಳಿದ್ರೆ ಭಗವಂತ ಕೊಟ್ಟಂಥ ಕೆಲಸ. ಅವರಿಗೆ ಹೆಮ್ಮೆ ಅಲ್ಲ, ಅವರಿಗೆ ಪನಿಷ್ಮೆಂಟ್ ಅದು. ಅದೇನು ಅವರಿಗೇನು ಒಂದು ನಾಳೆ ಹೆಸರಿಗೆ ಒಂದು ದೊಡ್ಡ ಕಿರೀಟ ಅಲ್ಲ, ಅವರಿಗೆ ದಿನ ಪನಿಷ್ಮೆಂಟ್. ಈ ಸಂಸ್ಥೆಯನ್ನು ಇಟ್ಟುಕೊಳ್ಬೇಕು, ಅದು ಪನಿಷ್ಮೆಂಟ್. ಅದು ಡೇ 1 ಇರುವಂಥ ಪ್ರಾಂಶುಪಾಲರನ್ನು ನೋಡಿ ನೀವು. ಹಾಗೆ ಹೇಳ್ತಾ ಹೋದರೆ ಬಹುಶಃ ಬೆಳಗಿನ ತನಕ ಹೇಳಬೇಕು. ನಾನು ಪ್ರಿನ್ಸಿಪಾಲ್ರ ಹತ್ರ ಹೇಳಿದರೆ ಸಾಕಾಗತ್ತೆ. ಮತ್ತು ನಿತೇಶನ್ ಅಲ್ಲಿಗೆ ಹೋದರೆ ಸರಿ ಡೈರೆಕ್ಟ್. ಒಬ್ಬ ಇಂಗ್ಲೀಷ್ ಉಪನ್ಯಾಸಕರಾಗಿ ಸೇರಿಕೊಂಡು ಪ್ರತಿದಿನ ಒಂದಷ್ಟು ಪೇರೆಂಟ್ಸ್ ಹತ್ರ ಬೈಗಳ ತಿಂದುಕೊಂಡು, ಸಾಮಾನ್ಯ ಬೈತಾರೆ ಕೆಲವರು ಅಲ್ವಾ, ಎಲ್ಲರನ್ನು ಮೆಚ್ಚಿಸುವುದು ಹುಚ್ಚುತನ ಅಂತಿದೆ. ಎಲ್ಲರನ್ನು ಮೆಚ್ಚಿಸಲಿಕ್ಕೆ ಒದ್ದಾಟ ಮಾಡಿಕೊಂಡು ಈ ಸಂಸ್ಥೆಯನ್ನು ಮೇಲೆ 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 ತಂದು ಇವತ್ತು ಈ ನಮೂನೆ ಈ ರೀತಿಯಲ್ಲಿ ಎಲ್ಲರನ್ನು ಪಾಸ್ ಮಾಡಿಕೊಂಡು ಫಸ್ಟ್ PUCಯಲ್ಲಿ 10 ವರ್ಷದಲ್ಲಿ ಒಬ್ಬರನ್ನು ಫೇಲ್ ಮಾಡದೆ 100% ರಿಸಲ್ಟ್ ಫ್ರಮ್ ದ ಡೇ 1. ಈ ಸಂಸ್ಥೆ ಪ್ರಾರಂಭವಾಗಿ ಇಷ್ಟು ವರ್ಷಗಳಲ್ಲಿ ಪ್ರಥಮ PUCಯಲ್ಲಿ ಫೇಲ್ ಮಾಡಿ ಸೆಕೆಂಡ್ PUC 100% ಅಂತ ಘೋಷಣೆ ಮಾಡಿದಂಥ ದಿನ ಇಲ್ಲ. ಇದೆಲ್ಲ ಒಬ್ಬ ಟೀಚರ್ಸ್ಗಳ ಬದ್ಧತೆ. ಇವತ್ತು ಸಂಸ್ಥೆ 2, 3 ಆಗಿದೆ. ಅದಕ್ಕೆಲ್ಲ ನಿಮ್ಮ ಪೇರೆಂಟ್ಸ್ನ ಸಹಕಾರ ಇದೆ. ಬಹುಶಃ ನಾವು ಮಾಡುವಂಥ ಕೆಲಸ ಎಲ್ಲರಿಗೆ ಬುತ್ತಿಯನ್ನು ಕಟ್ಟಿಕೊಡುವಂಥದ್ದು, ಅವರ ಬದುಕನ್ನು ಸುಂದರವಾಗಿ ಮಾಡುವಂಥದ್ದು. ಮಕ್ಕಳೇ, ನಾನು ಹೇಳಿದಂಥ ಎಲ್ಲ ಮಾತುಗಳನ್ನು ನೆನಪಿಟ್ಟುಕೊಳ್ಳಿಕ್ಕೆ ಆಗದಿದ್ದರೂ ಯಾವಾಗ ಜೀವನದಲ್ಲಿ ಸಂದರ್ಭ ಬರ್ತದ ಆ ಸಂದರ್ಭಗಳಲ್ಲಿ ಅದನ್ನು ನಿಮ್ಮ ಬದುಕಿಗೆ ತಂದುಕೊಂಡು ನಾನು ಬೇರೆ ಬೇರೆ ವಿಷಯದ ಮೇಲೆ ಮಾತಾಡಿದ್ದೇನೆ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ನ ಬಗ್ಗೆ ಮಾತಾಡಿದ್ದೇನೆ. ಬಲ್ಲಿದರ ಮಾತುಗಳು, ಅನುಭವಗಳ ಆ ಅಮೃತ ಸಿಂಧುವಿನಿಂದ ಒಂದಷ್ಟು ಬಿಂದುಗಳನ್ನು ತೆಗೆದು ನಿಮಗೆಲ್ಲ ಹಂಚಿದ್ದೇನೆ. ಅದೆಲ್ಲ ನಿಮ್ಮ ಬದುಕಿನಲ್ಲಿ ತುಂಬ ಸುಂದರವಾಗಿ ಮೂಡಿ ಬರಲಿ ಅಂತ ಹೇಳಿಕೊಂಡು, ಮಕ್ಕಳೇ, ಒಂದು ತೀವ್ರತೆ ನೋಡಿ, ಇವತ್ತೊಂದು ಕೆಲವು ಪಿಡುಗುಗಳನ್ನು ನೋಡಿ. ಒಂದು ಡ್ರಗ್ಸ್ ಅನ್ನೋ ಒಂದನ್ನೇ ತಗೊಳ್ತೇನೆ ನಾನು. ಒಂದು ಡ್ರಗ್ಸ್, ನಮ್ಮ ಡಾಕ್ಟರ್ ಪ್ರಸನ್ನ ಅವರು ಇಲ್ಲಿದ್ದಾರೆ. ಅವರು ಸಂಸ್ಥೆಗೆ ಮತ್ತು ನನಗೆ ಕೊಟ್ಟಂಥ ಕೊಡುಗೆ. ನನಗೂ ಸ್ಟ್ರೆಸ್ ಆದಾಗ ನನ್ನ ಜೊತೆ ನಿಲ್ಲುವವರು ಯಾವತ್ತೂ ಕೂಡ. ಅವರನ್ನು ನೋಡಿದಾಗ ನನಗೆ ಈ ಎಕ್ಸಾಂಪಲ್ ನೆನಪಾಯಿತು. ಬಹುಶಃ ಅವರ ಅನುಮತಿಯಲ್ಲಿ ಹೇಳ್ಬೋದು ಅಂತ ಇಟ್ಕೊಳ್ತೇನೆ ನಾನು, ಯಾಕಂದರೆ ಹೆಸರು ಹೇಳೋದಿಲ್ಲ ನಾನು. ಒಂದು ಡ್ರಗ್ಸ್, ಮಕ್ಕಳೇ, ನಾನು ನಿಮ್ಮ ಹತ್ರ ಕೇಳೋದು, ಡ್ರಗ್ಸ್ನಲ್ಲಿ ಸುಖ ಸಿಗ್ತದೆ ಅಂತೆ. ಇದನ್ನು ಇಲ್ಲಿ ಹೇಳುವ ಉದ್ದೇಶ ಏನು? ಎಲ್ಲಿಯಾದರೂ ನೀವು ಇಂಜಿನಿಯರಿಂಗ್ ಹೋಗ್ತೀರಿ, ಮೆಡಿಕಲಿಗೆ ಹೋಗ್ತೀರಿ, ಬೇರೆ ಬೇರೆ ಕೋರ್ಸ್ಗಳಿಗೆ ಹೋಗ್ತೀರಿ, ನಿಮ್ಮ ಫ್ರೆಂಡ್ಸ್ನೊಟ್ಟಿಗೆ ಯಾವತ್ತೂ ಜಾರಿ ಬೀಳಬೇಡಿ ಮಕ್ಕಳೇ. ಒಬ್ಬ ಡ್ರಗ್ ಅಡಿಕ್ಟ್ ಆಗ್ತಾನೆ. ಡ್ರಗ್ ಅಡಿಕ್ಟ್ ಆಗಿ ಅವನನ್ನು ಡ್ರಗ್ಸ್ನಿಂದ ಬಿಡಿಸಬೇಕು ಅಂತ ತಾಯಿ ತುಂಬ ಶ್ರಮ ಪಡ್ತಾಳೆ. ತಾಯಿಯ ನೋವನ್ನು ನಾನು ನಿಮಗೆ ಹೇಳ್ತೇನೆ ಮಕ್ಕಳೇ. ಆ ತಾಯಿ ಅವನನ್ನು ಒಂದು ಸೈಕ್ಯಾಟ್ರಿಸ್ಟ್ ಕೌನ್ಸಿಲರ್ ಹತ್ತಿರ ಹಿಡ್ಕೊಂಡು ಬರ್ತಾರೆ. ತಾಯಿಯ ಸಮಸ್ಯೆ ಏನು ಗೊತ್ತಾ? ಡ್ರಗ್ಸ್ ಅಡಿಕ್ಟ್ ಆದಂಥ ಮಗನಿಗೆ ತಾಯಿಯ ಮೇಲೆ ಮನಸ್ಸಾಗೋದಂತೆ. ತಾಯಿಯನ್ನು ಸೆಕ್ಸ್ನ ದೃಷ್ಟಿಯಿಂದ ನೋಡ್ತಾನಂತಾದರೆ ಅಂಥ ಡ್ರಗ್ಸ್ ನಮ್ಮ ದೇಶದಲ್ಲಿ ಇರಬೇಕಾ? ಚಿಂತನೆ ಮಾಡ್ಕೊಳ್ಳಿ ಮಕ್ಕಳೇ. ಫ್ರೆಂಡ್ಶಿಪ್ನಲ್ಲಿ ಎಲ್ಲಿಯಾದರೂ ಜಾರಿ ಬಿದ್ದರೆ ಅದಕ್ಕೆ ಈ ಅಮೃತ ಸಿಂಧುವಿನಲ್ಲಿ ಒಮ್ಮೆ ಮಿಂದು ಧನ್ಯರಾಗೋಣ ನಾವು. ಆ ತಾಯಿಯ ಮನಸ್ಥಿತಿ ಹೇಗಿರ್ಬೋದು ಹೇಳಿ? ನನ್ನ ಮಗ ಈ ಪ್ರಪಂಚದಲ್ಲಿ ಬೆಳಿಬೇಕು, ವಿದ್ಯಾವಂತನಾಗಬೇಕು, ಬುದ್ಧಿವಂತನಾಗಬೇಕು, ಸಮಾಜಕ್ಕೆ ಆಸ್ತಿ ಆಗಬೇಕು, ದೇಶಕ್ಕೆ ಆಸ್ತಿ ಆಗಬೇಕು ಅಂತ ಹೇಳುವಂಥ ಮಗ
ತಾಯಿಯನ್ನೇ ಬೇರೆ ದೃಷ್ಟಿಯಲ್ಲಿ ನೋಡುವಂಥ ಒಂದು ಅಮಲಿನ ದಾಸನಾಗ್ತಾನೆ ಅಂತ ಆದರೆ ನಮ್ಮಂಥವ್ರು ಇಂಥ ಕೆಲಸ ಮಾಡಬೇಕಾ ಬೇಡವಾ? ಅನಿಲ್ ಸರ್, ತಿಂಗಳಲ್ಲಿ 1 ಗಂಟೆ ಆದರೂ ಅದನ್ನು ನಾವು ಮಾಡಿದ್ದೇವೆ. ಸ್ವೀಕಾರ ಮಾಡುವುದು ಬಿಡುವುದು ಅದು ನಿಮಗೆ ಬಿಟ್ಟದ್ದು. ನನ್ನ ಮಗನನ್ನು ನಿಮಗೆ ಹೊಡಿಬೇಕಂತ ಹೇಳಿದರೆ ಹೊಡಿಬೋದು, ಅದಕ್ಕೆಲ್ಲ ಒಬ್ಬ ಕ್ಲಾಪ್ ಹೊಡಿಬೇಕಾಗಿಲ್ಲ. ನನ್ನ ಮಗನಿಗೆ MBBS ಸೀಟ್ ಆದಾಗ ಡಾಕ್ಟರ್ ವಿನೋದ್ ಭಟ್ ಅಂತ ಭಾಳ ಮೇಧಾವಿ ವೈಸ್ ಚಾನ್ಸಲರ್ ಆಗಿದ್ದರು. ಅವರಲ್ಲಿಗೆ ಕರ್ಕೊಂಡು ಹೋದೆ, ಒಂದು ಆಶೀರ್ವಾದ ಪಾದ ಮುಟ್ಟಿ ತಗೊಳ್ಳುವ ಅಂತ. ನನ್ನ ಮಗನಿಗೆ ಅವ್ರು ಹೇಳಿದ ಮಾತನ್ನೇ ನಾನು ನಿಮ್ಗೆ ಹೇಳೋದು. ಅವರೊಂದು ಮಾತು ಹೇಳಿದರು, ಈ ಮಣಿಪಾಲ ಅನ್ನೋದು ಈ ಪ್ರಪಂಚದಲ್ಲಿ ಎಷ್ಟು ಎತ್ತರಕ್ಕೂ ಜ್ಞಾನದಲ್ಲಿ ಏರುವಂಥ ಸಾಮರ್ಥ್ಯ ಉಳ್ಳಂಥ ಜಾಗವನ್ನಾಗಿ TMA ಪೈ ಅವರು ಮಾಡಿದ್ದಾರೆ. ಎಷ್ಟು ಎತ್ತರಕ್ಕೆ ಹೋಗ್ಬೋದು. ಇವತ್ತು MIT, ಎಷ್ಟು ಮಸಾಚ್ಯೂಸೆಟ್ಸ್ ಇನ್ಸ್ಟಿಟ್ಯೂಟ್ ಉಂಟು, ಹಾರ್ವರ್ಡ್ ಯೂನಿವರ್ಸಿಟಿ ಉಂಟು, ಅಲ್ಲೆಲ್ಲ ಇದ್ದವರನ್ನು ಮೀರಿಸಿ MIT ಮಣಿಪಾಲದಿಂದ BTech ಡಿಗ್ರಿ ಪಡೆದಂಥ ಸತ್ಯ ನಾದೆಡ್ಲ ಇವತ್ತು CEO ಆಗ್ತಾನೆ ಅಂತಾದರೆ, ಇದು ಮೈಕ್ರೋಸಾಫ್ಟ್ನ CEO ಆಗ್ತಾನೆ ಅಂತಾದರೆ ಮಣಿಪಾಲದ ಸಾಮರ್ಥ್ಯ ಎಷ್ಟು ಅಂತ ನೋಡಿ ನೀವು. ಅವ್ರು ಹೇಳ್ತಾರೆ ನನ್ನ ಹತ್ರ, ನನ್ನ ಮಗನಿಗೆ, ನಿನಗೆ ಈ ಮಣಿಪಾಲದಲ್ಲಿ ಯಾವ ಎತ್ತರಕ್ಕೂ ಈ ಪ್ರಪಂಚದಲ್ಲಿ ಏರುವಷ್ಟು ಅವಕಾಶಗಳಿವೆ. ಜೊತೆಗೆ ನೀನು ಎಷ್ಟು ನಿನ್ನನ್ನು ಹಾಳು ಮಾಡಿಕೊಂಡು ಪ್ರಪಾತಕ್ಕೆ ಬೀಳುವಂಥ ಸನ್ನಿವೇಶಗಳು ಮಣಿಪಾಲದಲ್ಲಿ ಸಿಗ್ತದೆ. ಆಯ್ಕೆ ನಿನ್ನದು. ನೀನು ಪೂರ್ತಿ ಹಾಳಾಗಿ ಹೋಗ್ತೀಯಾದರೂ ನಿನಗೆ ಅವಕಾಶ ಇದೆ. ನೀವು ಯಾವ ಎತ್ತರಕ್ಕೆ ಹೋಗುವುದಾದರೂ ಅವಕಾಶ ಇದೆ. ನಾನು ನಿಮಗೆ ಹೇಳುವುದಷ್ಟೇ, ಈ ಜ್ಞಾನಸುಧಾದಲ್ಲಿ ನಿಮಗೆ ಯಾವ ಎತ್ತರಕ್ಕೆ ಹೋಗುವುದಾದರೂ ಅದಕ್ಕೆ ಬೇಕಾದಂಥ ರಿಸೋರ್ಸ್ ಇದೆ. ಅದು ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಯಾವುದೇ ಇರ್ಬೋದು, ಮೌಲ್ಯಗಳಿರ್ಬೋದು, ಬಲ್ಲಿದರ ಮಾತುಗಳಿರ್ಬೋದು, ನಮ್ಮಂಥವರ ಶ್ರಮ ಇರ್ಬೋದು. 280 ಮಂದಿ ಹಗಲಿರುಳು ಇದು ನಮ್ಮ ಸಂಸ್ಥೆ ಅಂತ ದುಡಿಯುವಂತಹ ಒಂದು ಸುಂದರ ಮನಸ್ಸುಗಳಿರ್ಬೋದು. ಅವರೆಲ್ಲರ ಆ ಸುಂದರ ಮನಸ್ಸುಗಳ ಆಶೀರ್ವಾದವನ್ನು ನೀವು ನಿಮ್ಮ ಬದುಕಿಗೆ ಜೋಡಿಸಿಕೊಂಡು ಮಕ್ಕಳೇ ಯಾವತ್ತೂ ತಪ್ಪು ದಾರಿಯಲ್ಲಿ ಹೋಗಬೇಡಿ. ನಿಮಗೆ ಈ ಬದುಕನ್ನು ಸುಂದರ ಮಾಡಲಿಕ್ಕೆ ಬಹಳ ಒಳ್ಳೆಯ ಅವಕಾಶ ಇದೆ. ಸಿದ್ದೇಶ್ವರ ಸ್ವಾಮಿಗಳು ಒಂದು ಕಡೆ ಹೇಳ್ತಾರೆ, ನೋಡಪ್ಪ, ನೀನು ಹೂ ಆಗಪ್ಪ. ಹೂ ಎಲ್ಲಿದ್ರೂ ಹೂವೇ. ಹೂ ಸ್ಟೆಪ್ಪಿನ ಮೇಲೆ ಬಿದ್ದರೂ ಹೂವೇ, ದೇವರ ತಲೆಯಲ್ಲಿದ್ದರೂ ಹೂವೇ, ಅಂಗಡಿಯಲ್ಲಿದ್ದರೂ ಹೂವೇ. ಅದನ್ನು ಹೂ ಅಂತಲೇ ಕರೆಯುವುದು. ಬದುಕು ಸಣ್ಣದಾಗಿರ್ಬೋದು, ಬಟ್ ಅದು ಹೂವೇ. ನಮ್ದು ಬೇರೆ ಕತೆ, ಹೂವೇ ಹೂವೇ ನಮ್ದು ಬೇರೆ ಕತೆ, ಅದು ಬೇಡ ಬಿಡಿ. ಅದನ್ನು ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಮಗೆ ಅದು ಎಲ್ಲರೊಟ್ಟಿಗೆ ಸುಖ ಕೊಡುತ್ತೆ. ನನಗೆ ಅದರ ಬಗ್ಗೆ ನಂದೇನು ಭಿನ್ನ ಮಾತಿಲ್ಲ. ನಾನು ನನ್ನ ಮಕ್ಕಳನ್ನು ಹೇಗೆ ತಯಾರು ಮಾಡಬೇಕು ಅನ್ನುವಂಥದ್ದು ಮಾತ್ರ ಇರೋದು. ಬಹುಶಃ ಕೊನೆಯ ಹಂತಕ್ಕೆ ನಾನು ಬಂದಿದ್ದೇನೆ. 7 ಗಂಟೆ ಈಗಾಗಲೇ ಆಗಿದೆ. 1 ಗಂಟೆ ಹೋದದ್ದು ನನಗೆ ಗೊತ್ತಾಗಲಿಲ್ಲ ಈ ಏಜಿಗೆ. ಬಹುಶಃ ನಿಮಗೆ ಗೊತ್ತಾಗಿರ್ಬೋದು. ಸ್ವಲ್ಪ ನಾಳೆ ಮನೆಗೆ ಹೋಗುವವರು, ಇವತ್ತೆಲ್ಲ ಮಕ್ಕಳನ್ನು ನೋಡ್ತಾ ಇದ್ದೆ. ಅವರ ಮುಖ ಎಲ್ಲ ಇಷ್ಟು ದಿವಸದ ಹಾಗೆ ಇಲ್ಲ, ದೊಡ್ಡ ಬಟ್ಟಲಿನ ಹಾಗೆ ಆಗಿದೆ. ಯಾಕಂತ ಹೇಳಿದರೆ ನಾಳೆ ಊರಿಗೆ ಹೋಗುವವರು ಅವರೆಲ್ಲ, ಅಪ್ಪ ಅಮ್ಮನ ತೆಕ್ಕೆಯೊಳಗೆ ಸೇರುವವರು ಅವರೆಲ್ಲ. ಅಪ್ಪ ಅಮ್ಮನಿಗೆ ಬರುವಾಗ ಒಂದು ಪಪ್ಪ ಅಮ್ಮನಿಗೆ ಒಂದು ಪ್ರಾಮಿಸ್ ಮಾಡಿಕೊಂಡು ಬನ್ನಿ. ನಮ್ಮೊಟ್ಟಿಗೊಂದು ಸುಧಾಕರ್ ಸರ್ ಇದ್ದಾರೆ, ನಮ್ಮೊಟ್ಟಿಗೊಂದು ಅನಿಲ್ ಸರ್ ಇದ್ದಾರೆ, ನಮ್ಮೊಟ್ಟಿಗೊಂದು ದಿನೇಶ್ ಸರ್ ಇದ್ದಾರೆ, ನಮ್ಮೊಟ್ಟಿಗೊಂದು ಸಂಗೀತಾ ಮೇಡಮ್ ಇದ್ದಾರೆ, ನಮ್ಮೊಟ್ಟಿಗೊಂದು PRO ಇದ್ದಾರೆ. ಇವರೆಲ್ಲ ನಮ್ಮೊಟ್ಟಿಗಿದ್ದಾರೆ. ಇವರೊಟ್ಟಿಗೆ ನಾವು ಬೆಳೆದು ನಿಮಗೆ ಕೀರ್ತಿ ತಂದೇ ತರ್ತೇವೆ ಅಂತ ಪ್ರಾಮಿಸ್ ಮಾಡಿ ಅವರ ಚರಣ ಕಮಲದೊಳಗೆ ಆನು ತುಂಬಿ, ಬಸವಣ್ಣ ಹೇಳಿದಲ್ಲ, ನಿನ್ನ ಚರಣ ಕಮಲದೊಳಗೆ ನಾನು ತುಂಬಿ, ನೀವು ನಿಮ್ಮ ತಂದೆ ತಾಯಿಯ ಚರಣ ಕಮಲದೊಳಗೆ ತುಂಬಿ ಅಲ್ಲಿಂದ ಅದನ್ನು ಮುಟ್ಟಿಕೊಂಡು ಬರುವಾಗ ಇದೇ ಖುಷಿಯಲ್ಲಿ ಬನ್ನಿ. ನಾಯಿಯನ್ನು ನೀರಿಗೆ ಎಳೆದ ಹಾಗೆ ನಿಮ್ಮ ಮುಖಭಾವ ಆವತ್ತು ಇರಬಾರ್ದು ಮಕ್ಕಳೇ. ಐ ಲವ್ ಯು ಸೋ ಮಚ್ ಅಂತ ಹೇಳಿಕೊಂಡು, ನನಗೊಂದು ನನ್ನ ಜೀವನದಲ್ಲಿ ಬಹಳ ಇಷ್ಟ, ಎಲ್ಲವೂ ಇಷ್ಟವೇ, ಯಾವ ಸಾಹಿತಿಗಳು ಯಾವುದನ್ನೇ ಬರೀಲಿ ನನಗಿಷ್ಟ. ಬೈಬಲ್ನಲ್ಲಿ ಒಂದು ಸುಂದರವಾದ ಒಂದು ಸಂದೇಶ ಇದೆ. ಅವರಲ್ಲಿ ಸಂದೇಶದಲ್ಲಿ ಅದನ್ನು ಹೇಳುವುದಿಲ್ಲ ನಾನು, ಅದರಲ್ಲೊಂದು ಕಾನ್ಸೆಪ್ಟ್ ಇದೆ, ಕನ್ಫೆಷನ್ ಅಂತ. ಯಾರು ಪಾಪ ನಿವೇದನೆ ಮಾಡ್ಕೊಳ್ತಾರೆ ಅವರ ಪಾಪ ಪರಿಹಾರ ಆಗುತ್ತೆ ಅಂತ. ನಾವೊಂದು ತಪ್ಪು ಮಾಡ್ತೇವೆ ಅಂತ ಇಟ್ಕೊಳ್ಳಿ ಜೀವನದಲ್ಲಿ. ನಮಗೆ ನಿಜವಾಗಿ ಪಶ್ಚಾತ್ತಾಪ ಆಗಿ ದೇವರ ಎದುರಿಗೆ, ಇಲ್ಲ ನಾನು ಖಂಡಿತ ಇಂಥದ್ದು ಮಾಡುವುದಿಲ್ಲ ಅಂತ ಒಮ್ಮೆ ಹೇಳಿದ ಮೇಲೆ ಮರುದಿನ ಪುನಃ ಮಾಡುವುದಲ್ಲ. ಅದು ನಿಜವಾಗಿ ಒಳಗಿಂದ ಬಂದರೆ ಭಗವಂತ ನಿಮ್ಮನ್ನು ಕ್ಷಮಿಸ್ತಾನೆ. ನಿಮಗೆ ಯಾವುದೇ ಗಿಲ್ಟ್ ಇರಬೇಕಾಗಿಲ್ಲ, ಯಾವುದೇ ಪಾಪ ಪ್ರಜ್ಞೆ ಇರಬೇಕಾಗಿಲ್ಲ. ನಿಮ್ಮ ಪಪ್ಪನಲ್ಲಿಯೂ ಹೇಳ್ಬೋದು, ಅಮ್ಮನಲ್ಲಿಯೂ ಅಂಥದ್ದನ್ನು ಹೇಳ್ಬೋದು.
ಅದನ್ನು ಬೈಬಲ್ನಿಂದ ಕರೀಬೋದು. ಕುರಾನ್ನ ಕಾನ್ಸೆಪ್ಟೇ ಬೇರೆ, ನಿರಾಕಾರವಾದ ದೇವರು. ನಮ್ಮದು ಹಾಗಲ್ಲ, ನಮಗೆ ಪ್ರತಿ ಆಕಾರದಲ್ಲಿಯೂ ದೇವರು, ಹುಲ್ಲಿನಲ್ಲಿಯೂ ದೇವರು, ಹಾವಿನಲ್ಲಿಯೂ ದೇವರು, ಗಿಡದಲ್ಲಿಯೂ ದೇವರು, ಕಲ್ಲಿನಲ್ಲಿಯೂ ದೇವರು. ಎಲ್ಲ ಆಕಾರದ ಪರಿಕಲ್ಪನೆಗೆ ನಿರಾಕಾರ ಬೇಕು, ನಿರಾಕಾರದ ಪರಿಕಲ್ಪನೆಗೆ ಆಕಾರ ಬೇಕು. ಆಕಾರ ಅಂತ ಹೇಳಬೇಕಾದ್ರೆ ಅಲ್ಲೊಂದು ನಿರಾಕಾರ ಅಂತ ಬೇಕಾಗತ್ತೆ. ಅದರಿಂದ ಕೆಟ್ಟದ್ದು, ಸಣ್ಣದು, ಒಳ್ಳೆಯದು ಎಲ್ಲ ಕಾಲಘಟ್ಟದಲ್ಲಿಯೂ ಇರ್ತದೆ ಮಕ್ಕಳೇ. ನಾವು ನೋಡಬೇಕಾದದ್ದು ಏನು ಅಂತ ಹೇಳಿದ್ರೆ, ಆನೋ ಭದ್ರ ಕೃತವೋ ಎಂತು ವಿಶ್ವತಃ ಅಂತ. ಒಳ್ಳೆಯ ವಿಷಯಗಳು ಈ ಜಗತ್ತಿನ ಯಾವ ಕಡೆಯಿಂದ ಬರಲಿ, ಅದು ಕುರಾನ್ನಿಂದ ಬರಲಿ, ಭಗವದ್ಗೀತೆಯಿಂದ ಬರಲಿ, ಯಾವುದರಿಂದ ಬರಲಿ, ಅದನ್ನು ನಾವು ಸ್ವೀಕಾರ ಮಾಡ್ತೇವೆ ಅನ್ನೋದು ನಮ್ಮ ಹಿಂದುತ್ವದ ಪರಿಕಲ್ಪನೆ. ನಮ್ಮ ಹಿಂದುತ್ವದ ಪರಿಕಲ್ಪನೆ. ಲೋಕ ಸಮಸ್ತೋ ಸುಖಿನೋ ಭವಂತು, ಸರ್ವೋ ಜನ ಸುಖಿನೋ ಭವಂತು, ಇದು ನಮ್ಮ ಪರಿಕಲ್ಪನೆ. ನಾವು ಯಾವತ್ತೂ ನಾನು ಸುಖಿಯಾಗಿರ್ಬೇಕು ಅಂತ ನಮ್ಮ ಹಿರಿಯರು ಹೇಳಲಿಲ್ಲ. ಲೋಕ ಸಮಸ್ತೋ ಸುಖಿನೋ ಭವಂತು, ಈ ಲೋಕದಲ್ಲಿರುವ ಸಮಸ್ತ ಜಂತುಗಳು ಖುಷಿಯಾಗಿರಬೇಕು. ಬಹುಶಃ ಇಂಥ ಒಂದು ಸುಂದರ ಪರಿಕಲ್ಪನೆಯಲ್ಲಿ ನೀವೆಲ್ಲ ನಿಮ್ಮ ಬದುಕಿನಲ್ಲಿ ಮಾಡಿಕೊಳ್ಳಿ ಮಕ್ಕಳೇ ಅಂತ ಹೇಳಿಕೊಂಡು, ಬಹುಶಃ ನನ್ನ ಕೆಲವೊಂದು ಮಾತುಗಳನ್ನು ನಮ್ಮ ಸೆಕೆಂಡ್ ಇಯರ್ ಮಕ್ಕಳು ಕೇಳಿರ್ಬೋದು, ಫಸ್ಟ್ ಇಯರ್ನವರು ಖಂಡಿತ ಕೇಳಿರಲಿಕ್ಕಿಲ್ಲ. ಆದ್ದರಿಂದ ಮಾತು ಮುಗಿಸುವ ಮುನ್ನ ದಿನಕರ ದೇಸಾಯಿಯವರ ನನ್ನ ದೇಹದ ಬೂದಿ ಅದನ್ನೊಂದು ಹೇಳಿಬಿಟ್ಟು ಮಾತು ಮುಗಿಸ್ತೇನೆ. ಆ ನಂತರ ನಾನು ತುಂಬ ಉದ್ದ ಅದನ್ನು ಎಳೀಲಿಕ್ಕೆ ಹೋಗೋದಿಲ್ಲ. ಈ ಪದ್ಯವನ್ನೊಂದು ಅರ್ಥ ಮಾಡಿಕೊಳ್ಳಿ. ದಿನಕರ ದೇಸಾಯಿಯವರ ಕವನದ ಒಂದು 2-3 ಸಾಲುಗಳನ್ನು ನಿಮ್ಮಲ್ಲಿ ಹೇಳಿಬಿಟ್ಟು ನನ್ನ ಮಾತು ಮುಗಿಸ್ತೇನೆ. ಇದಾದ ಮೇಲೆ ಒಂದು ಒಳ್ಳೆಯ ಊಟವನ್ನು ನಮ್ಮ ಕೆನರಾ ದವರು ಮಾಡಿದ್ದಾರೆ, ಎಲ್ಲರೂ ಜೊತೆಯಾಗೋಣ ಅಂತ ಹೇಳಿಕೊಂಡು. ರೆಡಿ ಇದ್ದೀರಾ? ಆರ್ ಯು ರೆಡಿ? ಒಂದು ಕೆಲಸ ಮಾಡಿ. ಬಲ್ಲಿದರ ಅನುಭವ, ಬಲ್ಲಿದರು ಎಷ್ಟಿದ್ದಾರೆ? ಇನ್ಫಿನಿಟ್. ಅಷ್ಟು ಮಂದಿ ಬಲ್ಲಿದರಿದ್ದಾರೆ. ನಾವು ಟಚ್ ಮಾಡಿದ್ದು ಕೆಲವು ಮಂದಿಯನ್ನು, ಮತ್ತೆ ಅಲ್ಲಲ್ಲಿ ಮಾತ್ರ, ಇಡೀ ಜೀವ ಟಚ್ ಮಾಡಲಿಕ್ಕೆ ಹೋಗಿಲ್ಲ. ಸಣ್ಣದು, ಅದರಲ್ಲೇ ಕರೆಂಟ್ ಹೊಡೆದಿದೆ, ಶಾಕ್ ಹೊಡೆದಿದೆ, ಬೇಕಾದಷ್ಟು ಎನರ್ಜಿ ಸಿಕ್ಕಿದೆ. ಆ ಎಲ್ಲ ಬಲ್ಲಿದರಿಗೆ ಜ್ಞಾನ ಸುಧಾದಾಯಿ ಪುಣ್ಯ ಮಣ್ಣಿನಿಂದ ಒಂದು ದೊಡ್ಡ ಚಪ್ಪಾಳೆ. ನಾನು ಈ ಕವನದಿಂದ ಪ್ರೇರೇಪಣೆಗೊಂಡು ನನ್ನ ದೇಹದ ದಾನವನ್ನು KMC ಮಣಿಪಾಲಕ್ಕೆ ಬರೆದಿಟ್ಟಿದ್ದೇನೆ. ಅದರಿಂದ ಮೊದಲು ಕವನ ಕೇಳೋಣ, ಆಮೇಲೆ ಅದು ಸೂಟ್ ಆಗ್ತದೆ ನೋಡುವ ಅಲ್ಲಿಗೆ. ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ. ನನ್ನ ದೇಹದ ಬೂದಿ, ಸಾಯ್ತೇವಲ್ವ ನಾವು, ಅಂದರೆ ಸತ್ತ ಮೇಲೆ ಕೂಡ ನಾವು ಜನರಿಗೆ, ಈ ಪ್ರಪಂಚಕ್ಕೆ ಉಪಕಾರ ಆಗುವ ಹಾಗೆ ನಮ್ಮ ಬದುಕಿರಬೇಕು ಅಂತ. ನಾನು ಸತ್ತ ಮೇಲೆ ಕೂಡ ಜ್ಞಾನಸುಧ ಇರ್ತದೆ. ನಾನು ನೋಡುವುದಕ್ಕಿಂತ ಹೆಚ್ಚು ಸಮಯ ಮಕ್ಕಳೇ ನೀವು ನೋಡ್ತೀರಿ ಈ ಜ್ಞಾನಸುಧವನ್ನು. ಖಂಡಿತ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ನೋಡ್ತೀರಿ. ಹಾಗೆ ಇಲ್ಲೊಬ್ಬ ಬೋಳು ಮಂಡ್ಯವ ಹೀಗೆ ಮಾತಾಡ್ತಾ ಇದ್ದ, ಅಲ್ಲಲ್ಲ, ಅದನ್ನು ಯಾಕೆ ಹೇಳುವುದಂದರೆ, ಅಂಥ ಮಾತುಗಳು ನಾಡ್ದು ನಿಮಗೆ ನೆನಪಿರ್ತದೆ, ಆಗ ಅವರು ಬೋಳು ಮಂಡೆ ಅಂತ ಹೇಳಿದ್ರು ಅಂತ. ನಿಮ್ಮ ನೆನಪಿನ ಬುತ್ತಿಯಲ್ಲಿ ನಾನು ನಿಲ್ತೇನೆ. ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ. ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ, ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ನಾನು ಸತ್ತ ಮೇಲೆ ಕೂಡ ನನ್ನ ಬೂದಿ ಒಂದು ತೆನೆಯನ್ನು ಚಂದ ಮಾಡಿತಲ್ವ ಅನ್ನುವಂಥ ಒಂದು ಧನ್ಯತಾ ಭಾವ ನನಗಿದೆ. ಇವತ್ತಿನ ಈ ಶೀರ್ಷಿಕೆ ಅದೇ ತಾನೇ, ಬಲ್ಲಿದರ ಅನುಭವಗಳು ಅಮೃತ ಸಿಂಧು, ಧನ್ಯರಾಗೋಣ ನಾವು ಅದರಲ್ಲಿ ಮಿಂದು. ಮುಂದುವರಿದು ದಿನಕರ ದೇಸಾಯಿ ಅವರು ಹೇಳ್ತಾರೆ, ನನ್ನ ದೇಹದ ಬೂದಿ ನದಿಯಲ್ಲಿ ಹರಿಯಬಿಡಿ. ನನ್ನ ದೇಹದ ಬೂದಿ ನದಿಯಲ್ಲಿ ಹರಿಯಬಿಡಿ, ಗಾಳಿಯಲ್ಲಿ ಆಯ್ತಲ್ಲ. ತೇಲಿ ಬೀಳಲಿ ಮೀನ ಬಾಯಿಯಲ್ಲಿ, ತೇಲಿ ಬೀಳಲಿ ಮೀನಿನ ಬಾಯಿಯಲ್ಲಿ. ಮುಷ್ಟಿ ಬೂದಿಯ ತಿಂದು ಪುಷ್ಟವಾಗಲು ಮೀನು, ಮುಷ್ಟಿ ಬೂದಿಯ ತಿಂದು ಪುಷ್ಟವಾಗಲು ಮೀನು. ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ನನ್ನ ದೇಹದ ಬೂದಿ ಕೊಳದಲ್ಲಿ ಬೀರಿ ಬಿಡಿ. ಕೊಳ, ಪಾಂಡ್. ನನ್ನ ದೇಹದ ಬೂದಿ ಕೊಳದಲ್ಲಿ ತೂರಿ ಬಿಡಿ, ಬೀರಿ ಬಿಡಿ. ತಾವರೆಯು ದಿನದಿನವೂ ಅರಳುವಲ್ಲಿ. ಕೊಳದಲ್ಲಿ ತಾವರೆ ಅರಳ್ತದೆ ನೋಡಿ. ನನ್ನ ದೇಹದ ಬೂದಿ ಕೊಳದಲ್ಲಿ ಬೀರಿ ಬಿಡಿ,
ತಾವರೆಯು ದಿನ ದಿನವೂ ಅರಳುವಲ್ಲಿ ಬೂದಿ ಕೆಸರನ್ನು ಕೂಡೆ ಹೊಸ ಪಂಕಜವು ಮೂಡೆ. ಬೂದಿ ಕೆಸರಿನಲ್ಲಿ ಸೇರಿ ಒಂದು ಹೊಸ ತಾವರೆ ಬಂದರೆ, ಬೂದಿ ಕೆಸರನ್ನು ಕೂಡೆ ಹೊಸ ಪಂಕಜವು ಮೂಡೆ, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ಮಕ್ಕಳೇ. ಸತ್ತ ಮೇಲಾದರೂ ದೇಹ ಸೇವೆಗೆ ನಿಲ್ಲಲಿ ಅಂತ ದಿನಕರ್ ದೇಸಾಯಿಯವರು, ನಾನು 3 ಸ್ಟ್ಯಾನ್ಸ ಹೇಳಿದ್ದೇನೆ, 3 ಚಂದದ ಸಾಲುಗಳು. ಅದರಿಂದ ಪ್ರೇರೇಪಣೆಗೊಂಡಂಥ ನಾನು ಆಲೋಚನೆ ಮಾಡಿದೆ, ಸತ್ತ ಮೇಲೆ ಈ ಜೀವ ಯಾಕೆ ಹೇಳಿ. KMC ಅಂತ ಹಾಸ್ಪಿಟ್ಲಿಗೆ ಕೊಟ್ಟರೆ ಅಲ್ಲಿ ಆ ಮಕ್ಕಳು ಈ ತಲೆಯೆಲ್ಲ ಓಪನ್ ಮಾಡಿ, ದೇಹವನ್ನೆಲ್ಲ ಓಪನ್ ಮಾಡಿ, ಅವರ ಸಂಶೋಧನೆಯನ್ನು ಮಾಡಿ, ಮನುಕುಲಕ್ಕೆ ಖುಷಿ ಆಗುವ ಹಾಗೆ, ಮನುಕುಲಕ್ಕೆ ಒಳ್ಳೆಯದಾಗುವ ಹಾಗೆ ಮಾಡ್ತಾರಂತಾದರೆ ಸುಮ್ಮನೆ ಹಾಳಾಗಿ ಎಲ್ಲೋ ಹೋಗುವ ಜೀವವನ್ನು ಅಲ್ಲಿ ಕೊಡೋಣ ಅಂತ. ಇಷ್ಟೆಲ್ಲ ಕೊಟ್ಟ ಮೇಲೆ ಕೊರೋನಾ ಬಂದಾಗ ನನಗೆ ಅನ್ನಿಸ್ತಿತ್ತು, ಯಾರೂ ತಗೊಳ್ಳೋದಿಲ್ಲ ಅಲ್ವಾ ಈಗ ಸತ್ತರೆ ಅಂತ, ನಿಜವಾಗಿ. ಆದರೆ ಈಗ ಕೊರೋನಾ ಮುಗ್ದಿದೆ, ಖಂಡಿತ ಈಗ ನಮ್ಮ ಸತ್ತರೆ ದೇಹ ಸ್ವೀಕಾರ ಮಾಡ್ತಾರೆ. ಆಶಯ ಇಷ್ಟೇ ಮಕ್ಕಳೇ, ಕಣ್ಣು ದಾನ, ಅಂಗಾಂಗ ದಾನ, ರಕ್ತದಾನ, ದೇಹದಾನ ಇದೆಲ್ಲ ಮಾಡ್ಬೋದು ಒಂದು ಹಂತದಲ್ಲಿ. ನಿಮಗಲ್ಲ, ನೀವು ಪ್ರಾಯ ಆಗುವಾಗ, ಏಜ್ಡ್ ಆಗುವಾಗ ಚಿಂತನೆ ಮಾಡಿ. ಅದರಿಂದ ನನ್ನ ಆಶಯ ಹೇಳಿದ್ದೇನೆ, ಬದುಕಿನಲ್ಲಿ ಒಂದು ಒಳ್ಳೆಯ ತಂದೆ ತಾಯಿ ಸಿಗದೇ ಇರ್ತಿದ್ರೆ, ಬದುಕಿನಲ್ಲಿ ಒಂದು ಒಳ್ಳೆಯ ಶಿಕ್ಷಕರು ಸಿಗ್ತಾ ಇರೋದಿದ್ರೆ, ಬದುಕಿನಲ್ಲಿ ಒಳ್ಳೆಯ ಮಿತ್ರರು ಸಿಗದೇ ಇರ್ತಿದ್ರೆ ನಾನು ಏನಾಗ್ತಿದ್ದೆ? ನಾನು ಎಲ್ಲೋ ಒಂದು ಕಡೆ ಬಿದ್ದು ಹೋಗ್ತಿದ್ದೆ. ಆದ್ದರಿಂದ ಎಲ್ಲ ಬಲ್ಲಿದರಿಗೆ ಅವರ ಅನುಭವಗಳನ್ನು ಕ್ರೋಢೀಕರಿಸಿ ಅಮೃತ ಸಿಂಧುವನ್ನಾಗಿ ಮಾಡಿದ ಎಲ್ಲ ಬಲ್ಲಿದರಿಗೆ ಕೈಮುಗಿದು, ನೀವೆಲ್ಲರೂ ಮಕ್ಕಳು ಒಂದಲ್ಲ ಒಂದು ಕಡೆ, ಇಲ್ಲೇ ಅಂತಲ್ಲ, ಈ ಸಮುದ್ರದಲ್ಲಿ ಎಲ್ಲಿಯೂ ನೀವು ಸ್ನಾನ ಮಾಡಬಹುದು. ನಾನು ಹೇಳಿದ ಜಾಗದಲ್ಲೇ ನೀವು ಸ್ನಾನ ಮಾಡಬೇಕಾಗಿಲ್ಲ, ನಾನು ಮುಟ್ಟಿದ ನೀರಿನ ಜಾಗವನ್ನೇ ನೀವು ಮುಟ್ಟಬೇಕಾಗಿಲ್ಲ, ನೀವು ಎಲ್ಲಿಯೂ ಆ ಸಮುದ್ರದಲ್ಲಿ ಸ್ನಾನ ಮಾಡ್ಬೋದು. ಯಾಕಂತೇಳಿದ್ರೆ ಅಷ್ಟು ಮಂದಿ ಬಲ್ಲಿದರ ಕಾಂಟ್ರಿಬ್ಯೂಷನ್ ಇದೆ ಅಂತ ಹೇಳಿಕೊಂಡು ನನ್ನೆಲ್ಲ ಮಾತುಗಳನ್ನು ಮತ್ತೊಮ್ಮೆ ಬಹುಶಃ ನಿಮಗೆ ಸಾಧ್ಯತೆ ಇದ್ದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿಕೊಂಡು ನಿಮ್ಮ ಬದುಕನ್ನು ಭಾಳ ಸುಂದರವಾಗಿ ರೂಪಿಸಿಕೊಳ್ಳಿ ಅಂತ ಹೇಳಿಕೊಂಡು ಬಂದಂಥ ಎಲ್ಲರಿಗೂ ಕೈ ಮುಗಿದುಕೊಂಡು ಮತ್ತೊಮ್ಮೆ ನನ್ನ 29ನೇ ಮಾಲಿಕೆಯಲ್ಲಿ ನನ್ನ ಮಾತುಗಳನ್ನು ಕೇಳಲು ಅನುವು ಮಾಡಿಕೊಟ್ಟಂಥ ಎಲ್ಲರಿಗೂ ಕೈ ಮುಗಿದುಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಕೆಲವಂ ಬಲ್ಲವರಿಂದ ಕಲಿತು, ಕೆಲವಂ ಮಾಳ್ಪವರಿಂದ ಕಂಡು, ಮತ್ತೆ ಹಲವಂ ತಾನೇ ಸ್ವತಃ ಮಾಡಿ ತಿಳಿ ಎಂದ ಸರ್ವಜ್ಞನ ಮಾತುಗಳಿಗೆ ಕೈಗನ್ನಡಿ ಹಿಡಿದಂತಿತ್ತು ಡಾಕ್ಟರ್ ಸುಧಾಕರ ಶೆಟ್ಟಿಯವರ ಮಾತುಗಳು. ಆತ್ಮೀಯರೇ, ತಮ್ಮ ಜೀವನದ ಅನುಭವದ ಬುತ್ತಿಯ ಅಮೃತ ಸಿಂಧುವಿನಲ್ಲಿ ಮಿಂದೇಳುವ ಸೌಭಾಗ್ಯ ನಮ್ಮದಾಯಿತು. ಇಷ್ಟು ಹೊತ್ತು ಡಾಕ್ಟರ್ ಸುಧಾಕರ ಶೆಟ್ಟಿಯವರ ಅನುಭವದ ಸಾರವನ್ನ ನಾವೆಲ್ಲರೂ ಅನುಭವಿಸುವಂತಾಯಿತು. ಮಾಲಿಕೆ 29ರಲ್ಲಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಹಿತನುಡಿಗಳನ್ನಾಡಿದಂತಹ ಅಜಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರು, ಎಲ್ಲ ವಿದ್ಯಾರ್ಥಿಗಳ ಪ್ರೇರಕ ಶಕ್ತಿಯಾಗಿರುವಂತಹ ಡಾಕ್ಟರ್ ಸುಧಾಕರ ಶೆಟ್ಟಿಯವರಿಗೆ ಮಗದೊಮ್ಮೆ ವಂದನೆಗಳನ್ನು ಸಲ್ಲಿಸಿಕೊಂಡು ಇವರಿಗೆ ಗೌರವದ ದ್ಯೋತಕವಾಗಿ ಸ್ಮರಣಿಕೆಯನ್ನ ನೀಡಿ ಗೌರವಿಸುವಂತೆ ಅಜಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ನ ಟ್ರಸ್ಟಿ ಆಗಿರುವಂತಹ CA ನಿತ್ಯಾನಂದ ಪ್ರಭು ಸರ್ ಇವರಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ.